ಎಲ್ಲ ಮಾನ್ಯ ನನ್ನ ಆತ್ಮೀಯ ಮಿತ್ರರು ನರೇಂದ್ರ ಕುಮಾರ್ ಅವರು, ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನರೇಂದ್ರ ಈಗ ನಿಮ್ಗೆ ಆಫ್ರಿಕಾ ಕರ್ಕೊಂಡು ಹೋಗ್ತಾರೆ, ಇಂಗ್ಲೆಂಡಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಕರ್ಕೊಂಡು ಬಂದು ಬೆಂಗಳೂರು ತೋರಿಸ್ತಾರೆ, ಆಮೇಲೆ ಡೆಲ್ಲಿ, ಲಕ್ನೋ ಇದನ್ನೆಲ್ಲ ತೋರಿಸ್ತಾರೆ, ಮಧ್ಯಪ್ರದೇಶ ತೋರಿಸ್ತಾರೆ. ಈ ಬಹಳ ಚೆನ್ನಾಗಿ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರ ಅವರು. ಸೊ ಅದನ್ನ ಎಂಜಾಯ್ ಮಾಡಿ. ನೀವು ಇದನ್ನ ಟ್ರೈನಿಂಗು ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ. ಪೆನ್ನು ಪುಸ್ತಕ ಬರ್ಕೊಳ್ಳೋದಷ್ಟೇ, ಅದನ್ನ ನಿಮ್ ಹೃದಯಕ್ಕೆ ಹೋಗ್ಬೇಕು. ದಯಮಾಡಿ ಇಂಥ ಒಂದು ಕರೋನಾ ಸಂದರ್ಭದಲ್ಲೂ 80 ಜನ ಶಿಕ್ಷಕರುಗಳು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಬಹಳ ಸಂತೋಷ ಇದೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಸ್ಕೌಟ್ ಗೈಡ್ಸ್ ಕರ್ನಾಟಕಕ್ಕೆ ಮೆಚ್ಚುಗೆಯನ್ನ ವ್ಯಕ್ತ ಮಾಡ್ಬೇಕಾದ್ರೆ ಇದಕ್ಕೆ ನಾವೆಲ್ಲರೂ ಕಾರಣ. ನಮ್ಮ ರಾಜ್ಯ ಮಟ್ಟದ ಸಮಿತಿ ಏನಿದೆ, ನಮ್ಮ ಪ್ರೊಫೆಷನಲ್ಸ್ ಯಾರಿದ್ದಾರೆ, ಮೆಲ್ಟಿಗಳು ಯಾರಿದ್ದಾರೆ, ಇವರೆಲ್ಲ ಕಾರಣಕರ್ತರು. ಐ ವುಡ್ ಲೈಕ್ ಟು ರಿಮೆಂಬರ್ ದೆಮ್. ಇಷ್ಟು ಹೇಳಿ ನಿಮ್ಮ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ, ನೀವು ಇದನ್ನು ಕಲ್ತ್ಕೊಂಡು ಹೋಗಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. Thank you very much, sir. Now it is time to listen to our resource speaker of the day, Narendra Kumar. Over to you, brother. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ PGR ಸಿಂಧಾ ಸಾಹೇಬರು ಪ್ರಾಸ್ತಾವಿಕವಾಗಿ ಒಂದು ವೆಬಿನಾರ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಈ ಒಂದು ವೆಬಿನಾರ್ನಲ್ಲಿ ನೇರವಾಗಿ ಹಾಗೂ ಫೇಸ್ಬುಕ್ ಮೂಲಕ ಸಹ ವೆಬಿನಾರ್ನಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯರಿಗೂ ಸಹ ನಾನು ನಮಸ್ಕಾರಗಳನ್ನ ತಿಳಿಸ್ತಾ, ಇದೊಂದು ಇತಿಹಾಸದ ಬಗ್ಗೆ ಒಂದು ಸೆಷನ್ ಆದ್ದರಿಂದ ದಯಮಾಡಿ ಎಲ್ಲರೂ ತಮ್ಮ ಬಳಿ ಒಂದು ಪೆನ್ನು ಮತ್ತು ಪುಸ್ತಕವನ್ನು ಇಟ್ಕೊಂಡು ಭಾಗವಹಿಸಬೇಕು. ಈ ಒಂದು ಇತಿಹಾಸವನ್ನು ಹೇಳುವಂಥ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳ ಹೆಸರು, ಸ್ಥಳಗಳ ಹೆಸರು, ಘಟನೆಗಳ ಬಗ್ಗೆ ಪರಿಚಯ, ಇಸವಿಗಳು ಇವೆಲ್ಲನೂ ಬರುತ್ತೆ. ಹಾಗಾಗಿ ಅವೆಲ್ಲನೂ ನಿಮ್ಮ ಮುಂದಿನ ದಿನಗಳಲ್ಲಿ ಸ್ಕೌಟಿಂಗ್ನ ಪ್ರಗತಿಯ ವಿಚಾರವಾಗಿ ನಿಮಗೆ ಅದು ಸಹಾಯ ಆಗುತ್ತೆ. ಹಾಗಾಗಿ ಎಲ್ಲರೂ ಅದನ್ನು ಶಾರ್ಟ್ ಹ್ಯಾಂಡಲ್ಲಿ ನಿಮಗೆ ತೋಚಿದ ಹಾಗೆ ಅದನ್ನು ನೋಟ್ ಮಾಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಬೇಡನ್ ಪವೆಲ್ ಅವರು, ಅವ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಅವ್ರು ಬಹಳ ಅಸಾಧಾರಣ, ಅಸಾಧ್ಯ, ಅಸಾಮಾನ್ಯ ವ್ಯಕ್ತಿಯವರು. ಅವರು ಕೇವಲ ಸ್ಕೌಟಿಂಗ್ ಅಷ್ಟೇ ಅಲ್ಲದೆ ಅವರ ಕೊಡುಗೆ ಇಡೀ ವಿಶ್ವದಾದ್ಯಂತ ಅನೇಕ ಸ್ತರಗಳಲ್ಲಿ ಸಿಕ್ಕಿದೆ. ಹಾಗಾಗಿ ಅವರು ಇಡೀ ವಿಶ್ವವೇ ಗೌರವಿಸ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರ ಬಗ್ಗೆ 1-2 ಗಂಟೆಗಳಲ್ಲಿ ಅವರ ಜೀವನವನ್ನು ತಿಳಿಸ್ಲಿಕ್ಕೆ ಅಸಾಧ್ಯ. ಆದರೂ ಸಹ ಅವರ ಜೀವನದಲ್ಲಿ ನಡೆದಂತಹ ಕೆಲವು ಪ್ರಮುಖ ಘಟನೆಗಳ, ಅವರ ಜೀವನದಲ್ಲಿ ನಡೆದಂತಹ ಕೆಲವು ವಿಚಾರಗಳ ಕುರಿತು ನಾನು ಸಂಕ್ಷಿಪ್ತವಾಗಿ ಈ ಒಂದು ಅವಧಿನಲ್ಲಿ ತಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಒಂದು ಪರದೆ ಮೇಲೆ ಬಂದಿರತಕ್ಕಂಥ ಒಂದು ಸ್ಕ್ರೀನ್ ನೋಡ್ಬೋದು. ಬೇಡನ್ ಪವೆಲ್ ರವರು. ನಾನು ಲೈಫ್ ಸ್ಟೋರಿ ಆಫ್ ಬೇಡನ್ ಪವೆಲ್ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಮಹಾನ್ ವ್ಯಕ್ತಿ ವಿಶ್ವದ ಏನು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಇದೆ, ಆ ಸಂಸ್ಥೆಯ ಜನಕರು, ಫೌಂಡರ್ ಆಫ್ ಸ್ಕೌಟಿಂಗ್ ಮೂವ್ಮೆಂಟ್. ಇವ್ರ ಬಗ್ಗೆ ನಾವು ಮೊದಲನೇದಾಗಿ ತಿಳ್ಕೊಳ್ಳೋದಾದ್ರೆ, ಇವರ ಹೆಸರು ಬೇಡನ್ ಪವೆಲ್. ಇವರನ್ನು ನಾವು ರಾಬರ್ಟ್ ಸ್ಟೀಫನ್ಸನ್ ಸ್ಮಿತ್ ಬೇಡನ್ ಪವೆಲ್ ಅಂತ ಇವರ ಪೂರ್ತಿ ಹೆಸರು. ಶಾರ್ಟ್ ಆಗಿ ನಾವು ಬೇಡನ್ ಪವೆಲ್ ಅಂತೀವಿ. ಇನ್ನೂ ಶಾರ್ಟ್ ಆಗಿ ನಾವು ಅವ್ರನ್ನ BP ಅಂತ ಕರಿತೀವಿ. ಅವರ ವೈಫ್ ಇವರನ್ನ ರಾಬಿನ್ ಅಂತ ಪ್ರೀತಿಯಿಂದ ಕರೀತಾ ಇದ್ರು. ಇವರು ಫೆಬ್ರವರಿ 22, 1857ನೇ ಇಸ್ವಿನಲ್ಲಿ ಲಂಡನ್ನಲ್ಲಿ ಜನಿಸ್ತಾರೆ. ಮತ್ತೆ 1941ರವರೆಗೂ ಜೀವಂತವಾಗಿದ್ದು ಜನವರಿ 8ರಂದು ಅವರು ಕೀನ್ಯಾದಲ್ಲಿ ಕಾಲರಾಗ್ತಾರೆ. ಆಗ ಅವ್ರಿಗೆ 83 ವರ್ಷ ವಯಸ್ಸಾಗಿತ್ತು. ಅವರ ತಂದೆ ತಾಯಿಗಳಿಗೆ ಇವರು ಒಟ್ಟು 8 ಮಕ್ಕಳಿದ್ರು. ಅದರಲ್ಲಿ ಇವರು 6ನೆಯ ಮಗ. ತಾಯಿಯ ಹೆಸರು ಹೆನ್ರಿತಾ ಗ್ರೇಸ್ ಸ್ಮಿತ್. ತಂದೆಯ ಹೆಸರು ರೆವರೆಂಡ್ ಹರ್ಬರ್ಟ್ ಜಾರ್ಜ್ ಬೇಡನ್ ಪವೆಲ್. ಅವ್ರನ್ನ ರೆವರೆಂಡ್ HG ಬೇಡನ್ ಪವೆಲ್ ಅಂತ ಸಹ ಕರಿತೇವೆ.
ಕೈಕಟ್ಕೊಂಡು ಇರ್ತಕ್ಕಂತಹ ವ್ಯಕ್ತಿಯೇ ಸ್ಕೌಟ್ ಸಂಸ್ಥೆ ಸಂಸ್ಥಾಪಕರು ಬೇಡನ್ ಪವೆಲ್. ಅವರ ತಂದೆಯವರ ಬಗ್ಗೆ ತಿಳ್ಕೊಳ್ಳೋದಾದರೆ, ರೆವರೆಂಡ್ H.G. ಬೇಡನ್ ಪವೆಲ್ ಅವರು ಒಬ್ಬ ಪ್ರೊಫೆಸರ್ ಆಗಿದ್ದರು. ಅವರು ಜಾಮಿಟ್ರಿ ವಿಷಯದ ಪ್ರೊಫೆಸರು. ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ, ಲಂಡನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಅವರು ದೇವರು ಮತ್ತು ಪರಿಸರವನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದರು. ಜೂನ್ 11, 1860 ಅವರು ಕಾಲದಿಂದಾಗ್ತಾರೆ, ಅಂದರೆ ಸಾವನ್ನಪ್ತಾರೆ. ಆಗ ಬೇಡನ್ ಪವೆಲ್ ಅವರಿಗೆ ಕೇವಲ 3 ವರ್ಷ, ಅಂದರೆ ತುಂಬ ಚಿಕ್ಕ ಮಗು. ಬೇಡನ್ ಪವೆಲ್ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಅವರು ತಂದೆಯನ್ನು ಕಳ್ಕೊಳ್ತಾರೆ. ತಾಯಿ ಹೆನ್ರಿತಾ ಗ್ರೇಸ್ ಸ್ಮಿತ್, ಇವರು ಅಡ್ಮಿರಲ್ ವಿಲಿಯಂ ಸ್ಮಿತ್ ಅವರ ಮಗಳಾಗಿರ್ತಾರೆ. ಇವರ ಪ್ರಭಾವ ಬೇಡನ್ ಪವೆಲ್ ಅವ್ರ ಮೇಲೆ ಬಹಳ ಇರುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿನಿಂದ ತಂದೆಯನ್ನು ಕಳ್ಕೊಂಡು ತಾಯಿ ಆಸರೆಯಲ್ಲೇ ಬೆಳೀತಾರೆ, ಅಣ್ಣಂದರ ಆಸರೆಯಲ್ಲಿ ಬೆಳೀತಾ ಹೋಗ್ತಾರೆ. ಅವರೆಲ್ಲರ ಇನ್ಫ್ಲುಯೆನ್ಸ್ ಬೇಡನ್ ಪವೆಲ್ ಅವ್ರ ಜೀವನದಲ್ಲಿ ಮುಂದೆ ನಾವು ನೋಡ್ತಾ ಹೋಗ್ಬೋದು. ಅವರ ತಾಯಿ ಒಳ್ಳೆ ಆರ್ಟಿಸ್ಟ್ ಆಗಿದ್ದರು, ಅದನ್ನು ಅವರು ಅವರ ತಾಯಿಯಿಂದ ಕಲ್ತಿದ್ರು. ಅವರು ಬಿಡುವಾದಾಗೆಲ್ಲ ಲಂಡನ್ನಿನ ಬಡ ಆಸ್ಪತ್ರೆಗಳಿಗೆ ಹೋಗಿ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡ್ಕೊಳ್ತಾ ಇರೋ ತಾಯಿಯವರು ಗ್ರೇಸ್ ಸ್ಮಿತ್ ಅವರು. ಮತ್ತು ಅವರು ಲಂಡನ್ನಿನ ಸೆಂಟ್ರಲ್ ಕಮಿಟಿ ಆಫ್ ವುಮೆನ್ಸ್ ಎಜುಕೇಷನ್ ಯೂನಿಯನ್ ಅದರ ಸದಸ್ಯರು ಸಹ ಆಗಿದ್ದರು. ಬೇಡನ್ ಪವೆಲ್ ಅವರ ತಂದೆಯನ್ನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡಿದ್ದರಿಂದ 8 ಜನ ಮಕ್ಕಳಾದ್ರಿಂದ ಸಾಕೋದಕ್ಕೆ ಕಷ್ಟ ಇತ್ತು, ಬಡತನ ಇತ್ತು. ಹಾಗಾಗಿ ಬೇಡನ್ ಪವೆಲ್ ಅವರು ಅವರ ಬಾಲ್ಯದ ದಿನಗಳಲ್ಲಿ ಮೊದಲನೇ ಬಾರಿಗೆ ಡೇಮ್ ಸ್ಕೂಲ್ಗೆ ಜಾಯಿನ್ ಆಗ್ತಾರೆ 1869. ಅಲ್ಲಿಂದ 76ನೇವರೆಗೂ ಅವರು ಅಲ್ಲಿ ಓದ್ತಾರೆ. ಅಂದರೆ ಡೇಮ್ ಸ್ಕೂಲ್ ಅಂದರೆ ಈ ವಯಸ್ಸಾದಂತಹ ಅಜ್ಜ ಅಜ್ಜಿಗಳು, ವಯಸ್ಸಾದಂಥ ವ್ಯಕ್ತಿಗಳು ತಮ್ಮ ಮನೆಯಲ್ಲೇ ನಡೆಸ್ತಕ್ಕಂಥ ಒಂದು ಪುಟ್ಟ ಶಾಲೆ, ಅಂತಹ ಒಂದು, ಅಂದರೆ ಬಡ ಮಕ್ಕಳು ಅಲ್ಲಿ ಓದ್ತಕ್ಕಂಥದ್ದು, ಅಂತ ಒಂದು ಶಾಲೆಯಲ್ಲಿ ಬೇಡನ್ ಪವೆಲ್ ಅವರು ಜಾಯಿನ್ ಆಗ್ತಾರೆ. ಅಲ್ಲಿಂದ ಅವರು ನಂತರ ಅವ್ರ ಫ್ಯಾಮಿಲಿ ಶಿಫ್ಟ್ ಆದ ನಂತರ ರೋಸ್ ಹಿಲ್ ಅಂತಕ್ಕಂಥ ಒಂದು ಶಾಲೆಯಲ್ಲಿ ಸೇರ್ಕೊಳ್ತಾರೆ. ಆ ರೋಸ್ ಹಿಲ್ನಲ್ಲಿ 60 ವರ್ಷಗಳ ಮುಂಚೆ ಅವರ ತಂದೆಯವರು ಸಹ ಅದೇ ಶಾಲೆಯಲ್ಲಿ ಓದಿದ್ರು ಅಂತಕ್ಕಂಥದ್ದು ಒಂದು ಸ್ಮರಣೀಯ ವಿಚಾರ. ನಂತರ ಅವರು ತಮ್ಮ ಮುಂದಿನ ವ್ಯಾಸಂಗಕ್ಕಾಗಿ 1870 ಲಂಡನ್ನಿನ ಚಾರ್ಟರ್ ಹೌಸ್ ಸ್ಕೂಲ್, ಈಗಲೂ ಸಹ ಅಲ್ಲಿದೆ, ಬಹಳ ಪ್ರತಿಷ್ಠಿತವಾದಂತಹ ಶಿಕ್ಷಣ ಸಂಸ್ಥೆ ಅದು. ಆ ಲಂಡನ್ನ ಚಾರ್ಟರ್ ಹೌಸ್ ಸ್ಕೂಲ್ನಲ್ಲಿ ಇವರು ಸೇರ್ಕೊಳ್ತಾರೆ. ಅಂದರೆ ಫೀಸ್ ಕಟ್ಟಿ ಸೇರೋದಲ್ಲ, ಸ್ಕಾಲರ್ಶಿಪ್ ಬಂದು ಅವರು ಗೌನ್ ಬಾಯ್ ಆಗಿ ಅಲ್ಲಿ ಸೇರ್ಕೊಳ್ತಾರೆ. ಗೌನ್ ಬಾಯ್ ಅಂದರೆ ಅವ್ರಿಗೆ ಸ್ಕಾಲರ್ಶಿಪ್ ಮೇಲೆ ಫ್ರೀಯಾಗಿ ಎಜುಕೇಷನ್ನ ಕೊಡ್ತಾರೆ. ಆ ಗೌನ್ ಬಾಯ್ ಅಂದರೆ ಅವರು ಒಂದು ಸಿಂಬಾಲಿಕ್ ಆಗಿ ಒಂದು ಗೌನ್ ಹಾಕ್ಕೊಂಡಿರ್ಬೇಕಾಗತ್ತೆ. ಅಂತ ಒಂದು 40 ಜನ ಮಕ್ಕಳು ಆ ಒಂದು ಚಾರ್ಟರ್ ಹೌಸ್ನಲ್ಲಿ ಗೌನ್ ಬಾಯ್ ಆಗಿ ಓದ್ತಾ ಇರ್ತಾರೆ. ಅದರಲ್ಲಿ ಬೇಡನ್ ಪವೆಲ್ ಅವರು ಸಹ ಒಬ್ಬರು. ಮತ್ತು ಅವರು ಅಲ್ಲಿ ಗ್ರ್ಯಾಜುಯೇಷನ್ನು ಸಹ ಅಲ್ಲೇ ಮುಗಿಸ್ತಾರೆ. 1876 ಅವ್ರಿಗೆ 19ನೇ ವಯಸ್ಸು. ಅವರ ಗ್ರ್ಯಾಜುಯೇಷನ್ ಪದವಿ ವಿದ್ಯಾಭ್ಯಾಸವನ್ನು ಸಹ ಅವರು ಅದೇ ಚಾರ್ಟರ್ ಹೌಸ್ ಸ್ಕೂಲ್ನಲ್ಲಿ ಮುಗಿಸ್ತಾರೆ. ಅವರು ಬಾಲ್ಯದಲ್ಲಿ ವ್ಯಾಸಂಗ ಮಾಡೋದ್ರ ಜೊತೆಲಿ ಬರೀ ಕೇವಲ ಓದೋದು ಅಂತೇನಿಲ್ಲ, ಓದೋದ್ರಲ್ಲೂ ಇದ್ದರು. ಅದ್ರ ಜೊತೆನಲ್ಲಿ ಅನೇಕ ವಿಶೇಷವಾದಂತಹ ಸ್ಕಿಲ್ಲು ಅವರಲ್ಲಿತ್ತು. ಅವರು ಅನೇಕ ವಿಚಿತ್ರವಾದಂತಹ ವ್ಯಕ್ತಿತ್ವ ಅನ್ಬೋದು ಅವರು. ಯಾಕಂದರೆ ಸುಮ್ಮನೆ ಕೂರ್ತಿರ್ಲಿಲ್ಲ ಅವರು. ಬಹಳ ಉತ್ಸಾಹಿ ತರುಣರಾಗಿದ್ದರು. ಅವರು ಫುಟ್ಬಾಲ್ ಆಟವನ್ನು ಇಷ್ಟಪಡ್ತಾ ಇದ್ರು. ಅದರಲ್ಲಿ ಯಾವಾಗಲೂ ಗೋಲ್ ಕೀಪರ್ ಆಗಿ ಅವರು ಆಟವನ್ನು ಆಡ್ತಾ ಇದ್ರು. ಎಲ್ಲೆಲ್ಲ ರಿಸ್ಕ್ ಇದೆ ಅಲ್ಲಿ ಬೇಡನ್ ಪವೆಲ್ ಇರ್ತಿದ್ರು. ಮತ್ತು ಆ ಶಾಲೆಯಲ್ಲಿದ್ದಂತಹ ಬೋಟ್ ಕ್ಲಬ್ ಮತ್ತು ಮ್ಯೂಸಿಯಂ ಕ್ಲಬ್ಗೆ ಅವರು ಸದಸ್ಯರಾಗಿದ್ದರು. ಹಾಕಿ ಆಡ್ತಾ ಇದ್ರು, ರೈಫಲ್ ಕ್ಲಬ್ನಲ್ಲಿ ಇದ್ದರು. ಮತ್ತು ಅವರು ಸ್ಕೂಲ್ನಲ್ಲಿ ಕಾಯರ್ ಅಂತೇಳಿ 6 ವರ್ಷ ಇದ್ದರು. ಅಂದರೆ ಈ ಸ್ಕೂಲ್ನಲ್ಲಿ ಏನು ಪ್ರೇಯರ್ ಮಾಡಿಸ್ತಾರೆ, ಒಂದು ಟೀಮು ಲೀಡರ್ಸ್ ಏನಿರ್ತಾರೆ, ಆ ಒಂದು ಟೀಮ್ನಲ್ಲಿ ಅವರು 6 ವರ್ಷ ಇರ್ತಾರೆ. ಮತ್ತು ಅವರು ಅಲ್ಲಿ ಕೆಡೆಟ್ ಕ್ರಾಪ್ ಸಹ ಸೇರ್ಕೊಳ್ತಾರೆ. ಅಲ್ಲಿ ಬ್ಯೂಗಲ್ ಊದುವಂಥ ಒಂದು ವಿದ್ಯಾರ್ಥಿಯಾಗಿ ಅವರು ಸೇರ್ಕೊಳ್ತಾರೆ. ಅವರು ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ದರು, ಒಳ್ಳೆ ಆ್ಯಕ್ಟರ್ ಆಗಿದ್ದರು. ಯಾವಾಗೆಲ್ಲ ಅವಕಾಶಗಳು ಸಿಗುತ್ತೆ, ಯಾವುದೇ ವೇದಿಕೆಗಳನ್ನ ಅವ್ರು ಮಿಸ್ ಮಾಡ್ಕೊಳ್ತಿರ್ಲಿಲ್ಲ. ಯಾವುದೇ ಚಾನ್ಸ್ ಸಿಕ್ಕರೂ ಅವ್ರು ಮುಂದೆ ಹೋಗಿ ನಾನು ಭಾಗವಹಿಸ್ತೀನಿ ಅಂತ ಇದ್ರು. ಆಲ್ರೌಂಡರ್ ಆಗಿದ್ರು ಅವರು. ಒಳ್ಳೆ ಮಿಮಿಕ್ರಿ ಮಾಡ್ತಾಯಿದ್ರು, ಒಳ್ಳೆ ಆ್ಯಕ್ಟರ್ ಆಗಿದ್ದರು, ಒಳ್ಳೆ ಸಿಂಗರ್ ಆಗಿದ್ದರು. ಮತ್ತು ಒಂದು ಗಿಟಾರ್ ವಯಲಿನ್ ಬಾರಿಸೋದ್ರಲ್ಲೂ ಸಹ ಅವರು ಕಲ್ತಿದ್ರು. ಕೇವಲ ಅಷ್ಟೇ ಅಲ್ಲ, ಅವರು ಬಾಲ್ಯದಲ್ಲಿ ಅವರ ಅಣ್ಣಂದ್ರ ಜೊತೆಯಲ್ಲಿ ಅವರು ಯಾವಾಗಲೂ ಹೈಕಿಂಗ್ ಹೋಗೋದು, ಸುತ್ತಾಡೋದಕ್ಕೆ ಹೋಗೋದು, ಕ್ಯಾಂಪ್ಗಳಿಗೆ ಹೋಗ್ತಕ್ಕಂಥದ್ದು, ಆಮೇಲೆ ನಾಲೆಗಳಲ್ಲಿ ಸಣ್ಣ ಸಣ್ಣ ಬೋಟ್ಗಳನ್ನ ಎತ್ಕೊಂಡು ನೀರಿನಲ್ಲಿ ಹೋಗಿ ಬರ್ತಕ್ಕಂಥದ್ದು, ಮತ್ತು ಸಮುದ್ರದಲ್ಲೂ ಸಹ
ನಾರ್ತ್ ಸೀಯಿಂದ ಹಿಡ್ಕೊಂಡು ನಾರ್ವೆವರೆಗೂ ಅವರು ಸಮುದ್ರದಲ್ಲಿ ಸಣ್ಣ ಹಡಗಿನಲ್ಲಿ ಪ್ರಯಾಣಗಳನ್ನ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಬೇಡನ್ ಪಾವೆಲ್ ಅವರು ಅವ್ರ ಅಣ್ಣದಿರ ಜೊತೆಲಿ ಹೋಗ್ತಾ ಇದ್ದಿದ್ದು. ಬೇಡನ್ ಪಾವೆಲ್ ಅವರು ಕ್ಯಾಬಿನ್ ಬಾಯ್ ಆಗಿರ್ತಾ ಇದ್ರು. ಕ್ಯಾಬಿನಲ್ಲಿ ಇದ್ದು ಮತ್ತೆ ಅಲ್ಲಿ ಕುಕ್ ಮಾಡೋದು, ಅಣ್ಣಂದ್ರಿಗೆಲ್ಲ ಯಾರೆಲ್ಲ ಬೋಟಲ್ಲಿದ್ದರು ಅವ್ರಿಗೆಲ್ಲ ಅವ್ರಿಗೆ ಆಹಾರವನ್ನು ತಯಾರು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಹಲವಾರು ಸಲ ಅವರು ಸೂಪ್ನ ಮಾಡಿ ಅದು ಕೆಟ್ಟೋದಾಗ ಅವರೇ ಪೂರ್ತಿ ಕುಡಿದು ಬಿಡ್ತಾ ಇದ್ರು ಅಂತ ಸಹ ಪುಸ್ತಕಗಳನ್ನ ನಾವು ಓದಬಹುದಾಗಿದೆ. ಅಂದರೆ ಅಡುಗೆ ಮಾಡೋದು ನಾವು ಅಷ್ಟು ಚೆನ್ನಾಗಿ ಕಲ್ತಿರಲಿಲ್ಲ. ನಂತರ ಅವರ ತಾಯಿಯವರ ಸಹಾಯದಿಂದ ಅವರು ಒಳ್ಳೆಯ ಅಡುಗೆಯನ್ನು ಮಾಡೋದು ಸಹ ಕಲ್ತ್ಕೊಂಡ್ರು ಅಂತೇಳಿ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಬೇಡನ್ ಪಾವೆಲ್ ನಾನು ಆಗಲೇ ಹೇಳ್ದಂಗೆ ಅವರು ಆಲ್ರೌಂಡರು. ಅವರು ಫ್ರೆಂಚು ಮತ್ತು ಗ್ರೀಕ್ ಭಾಷೆಗಳನ್ನು ಸಹ ಕಲ್ತಿದ್ರು. ಆಮೇಲೆ ಈ ವ್ಯಂಗ್ಯ ಚಿತ್ರಗಳನ್ನು ಬರೀತಕ್ಕಂಥದ್ದನ್ನ ಕಲ್ತಿದ್ರು. ಒಳ್ಳೆಯ ಚಿತ್ರಕಲಾಕಾರರಾಗಿದ್ದರು. ಅವ್ರು ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳಲ್ಲಿ ಅವರದೇ ಆದಂತಹ ಚಿತ್ರವನ್ನು ನಾವು ನೋಡಬಹುದಾಗಿದೆ, ಅವರೇ ಬರೆದಿರ್ತಕ್ಕಂಥದ್ದು. ಮತ್ತು ಅವರು ಎರಡೂ ಕೈನಲ್ಲಿ ಚಿತ್ರಗಳನ್ನು ಬರೀತಾ ಇದ್ರು ಅಂತೇಳಿ. ಎರಡೂ ಕೈನಲ್ಲಿ ಚಿತ್ರ ಬರೀಬಹುದು, ಬಹುಶಃ ಕೆಲವರು ಬರೀತಾರೆ ಒಳ್ಳೆ ಚಿತ್ರಕಲಾಕಾರರು. ಆದರೆ ಎರಡೂ ಕೈನಲ್ಲಿ ಅಟ್ ಎ ಟೈಮ್ ಬೇರೆ ಬೇರೆ ಚಿತ್ರಗಳನ್ನು ಬರೀತಾ ಇದ್ರಂತೆ. ಅಷ್ಟು ಒಳ್ಳೆಯ ಚಿತ್ರಕಲಾಕಾರರಾಗಿದ್ದರು. ಅವ್ರು ಯಾವಾಗ್ಲೂ ಇದು ಯಾಕೆ ಆಗೋದಿಲ್ಲ, ಇದು ಮಾಡಿದ್ರೆ ಪ್ರಯೋಜನ ಏನು, ಇದನ್ನು ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ರು. ಯಾವುದೇ ಕೆಲಸ ಇದು ನನಗೆ ಆಗಲ್ಲ ಬಿಡಪ್ಪ ಅಂತೇಳಿ ಕೈಕಟ್ಟು ಕೂರ್ತಿರ್ಲಿಲ್ಲ. ಅವ್ರು ಯಾವಾಗ್ಲೂ ಅದನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಗೊತ್ತಿಲ್ಲ ಅನ್ನೋ ವಿಚಾರಗಳನ್ನ ಕಲ್ತ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರು, ಪ್ರಯತ್ನ ಮಾಡ್ತಾ ಇದ್ರು. ಅವರು ಸ್ಪೇರ್ ಟೈಮಲ್ಲಿ ನಾಟಕಗಳು, ನಾನು ಆಗಲೇ ಹೇಳ್ದಂಗೆ ಅವರು ಮುಂದಿನ ದಿನದಲ್ಲಿ ಮಿಲಿಟರಿ ಜೀವನದಲ್ಲಿ ನಾಟಕಗಳನ್ನ ಮಾಡಿದಂಥ ದೃಶ್ಯಗಳಿದ್ದು. ಆಗೆಲ್ಲ ಟಿ ವಿಗಳು, ರೇಡಿಯೋಗಳು ಮತ್ತು ಫಿಲಿಮ್ ಟಾಕೀಸ್ಗಳು ಇರಲಿಲ್ಲ. ನಮ್ಮ ಮನೋರಂಜನೆ ನಾವೇ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಅವರು ಅವರ ಮನೋರಂಜನೆಗಾಗಿ ಅವರೇ ನಾಟಕಗಳನ್ನ ಮಾಡ್ತಾಯಿದ್ರು. ಅವ್ರು ಯಾವಾಗ್ಲೂ ಜೋಕರ್ ಆಗೋದಕ್ಕೆ ಇಷ್ಟಪಡ್ತಾಯಿದ್ರು. ಅಂದರೆ ಎಲ್ಲರನ್ನು ನಗಿಸೋದು ಅವ್ರಿಗೆ ತುಂಬ ಇಷ್ಟ. ನಗುತ್ತಾ ಇರಬೇಕು ಮತ್ತು ಎಲ್ಲರನ್ನು ನಗಿಸ್ಬೇಕು ಅಂತಕ್ಕಂಥದ್ದು ಅವರ ಒಂದು ಕಾನ್ಸೆಪ್ಟು. ಅವರು ಬಿಡುವಿನ ಟೈಮಲ್ಲಿ ಸ್ಕೂಲಲ್ಲಿ ಓದೋವಾಗ ಅವರ ಶಾಲೆ ಹಿಂದೆ ಇದ್ದಂತಹ ಮರಗಳ ಒಂದು ಏನು ನಾವು ತೋಪು ಅಂತ ಕರಿತೀವಿ, ಅಲ್ಲಿ ಹೋಗಿ ಕುಳಿತುಕೊಂಡು ಪಕ್ಷಿಗಳ, ಪ್ರಾಣಿಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ರಂತೆ. ಅವರ ಕೂಗುಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಬೇಡನ್ ಪಾವೆಲ್ ಅವರು ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಅಂದರೆ ಪಕ್ಷಿಗಳ ಮಾತು ಬೇಡನ್ ಪಾವೆಲ್ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಅವ್ರು ಎಕ್ಸ್ಪರ್ಟ್ ಆಗಿದ್ರು. ಅದನ್ನು ಅಬ್ಸರ್ವ್ ಮಾಡಿ ಅಷ್ಟು ಕಲ್ತಿದ್ರು ಅವರು. ಅವರು ಅಡುಗೆ ಮಾಡೋದನ್ನ ಇಷ್ಟಪಡ್ತಾ ಇದ್ರು. ಯಾವಾಗಲೂ ಒಬ್ಬರೇ ಹೋಗೋದು, ಕಡಿಮೆ ಬೆಂಕಿಯನ್ನು ಹಾಕ್ಕೊಂಡು ಅಡುಗೆಗಳನ್ನ ಮಾಡ್ತಕ್ಕಂಥದ್ದು, ವಿತೌಟ್ ಫೈರು ಅಡುಗೆಗಳನ್ನ ಮಾಡ್ತಕ್ಕಂಥದ್ದು. ನಾವು ಅದನ್ನು ಬ್ಯಾಕ್ವುಡ್ಸ್ಮನ್ ಕುಕ್ಕಿಂಗ್ ಅಂತ ಕರಿತೀವಿ. ಆ ಥರ ಎಲ್ಲ ಮಾಡ್ತಕ್ಕಂಥದ್ದನ್ನ ಅವ್ರು ಕಲಿತಾ ಇದ್ರು. ಮತ್ತು ಈ ಪೊದೆಗಳಲ್ಲಿ ಬಹಳ ಬೇಗ ಚಲಿಸೋದು, ಈ ಹಾವು ಚಲಿಸುತ್ತಲ್ಲ ಆ ರೀತಿ ಚಲಿಸ್ತಕ್ಕಂಥದ್ದನ್ನ ಅವ್ರು ಬಹಳ ಅಭ್ಯಾಸ ಚೆನ್ನಾಗಿ ಮಾಡಿದರು. ಮತ್ತು ಕಂಪಾಸನ್ನು ಇಟ್ಕೊಳ್ಳೋದು, ಮ್ಯಾಪನ್ನ ತಯಾರು ಮಾಡೋದು, ಮ್ಯಾಪನ್ನು ಫಾಲೋ ಮಾಡೋದು, ಮ್ಯಾಪ್ ರೀಡಿಂಗ್ ಅಂತೀವಿ. ಇವೆಲ್ಲ ಅವ್ರ ಬಾಲ್ಯದಿಂದಲೇ ಅವರು ಇವೆಲ್ಲ ಕಲಿತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಈ ಎಲ್ಲ ಕಲೆಗಳು ಅವರಿಗೆ ಮುಂದಿನ ಜೀವನದಲ್ಲಿ ಅವರ ಮುಂದೆ ಆರ್ಮಿಗೆ ಸೇರ್ಕೊಂಡ್ಮೇಲೆ ಈ ಎಲ್ಲ ಕಲೆಗಳು ಬಹಳಷ್ಟು ಉಪಯೋಗ ಆಗಿದೆ. ಅವರು ಅದರಿಂದ ಸಾಕಷ್ಟು ಕಷ್ಟಗಳಿಂದ ಹೊರಗಡೆ ಬಂದು ಸಾಧನೆಗಳನ್ನ ಮಾಡೋದಕ್ಕೆ ಸಹಾಯ ಆಗಿದೆ. ನೋಡಿ, ಇದು ಸಹ ಬೇಡನ್ ಪಾವೆಲ್ ಒಂದು ನಾಟಕದಲ್ಲಿ ಜೋಕರ್ ಪಾತ್ರವನ್ನು ಮಾಡಿದ್ದಾರೆ. ಇಲ್ಲೂ ಸಹ ಕುಳಿತುಕೊಂಡಿರ್ತಕ್ಕಂಥವ್ರು ಬೇಡನ್ ಪಾವೆಲ್. ಇದು ಒಂದು ಕಾಲ್ಪನಿಕ ಚಿತ್ರ. ಅಂದರೆ ಪಿಗ್ ಸ್ಟಿಕ್ಕಿಂಗ್ ಅಂತೇಳಿ ಕುದುರೆ ಮೇಲೆ ಹೋಗಿ ಕಾಡು ಹಂದಿಯನ್ನು ಬೇಟೆ ಮಾಡ್ತಕ್ಕಂಥದ್ದು. ಅವರು ಅದರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದ್ರು. ಎಲ್ಲೇ ಆ ಸ್ಪರ್ಧೆ ನಡೆದ್ರು ಅವರು ಅಲ್ಲೆಲ್ಲ ಭಾಗವಹಿಸಿ ಆ ಬಹುಮಾನಗಳನ್ನ ಗೆಲ್ತಾ ಇದ್ರು ಅಂತೇಳಿ. ಇನ್ನು ಬೇಡನ್ ಪಾವೆಲ್ ಅವರ ಜೀವನದಲ್ಲಿ ಮೈಲ್ ಸ್ಟೋನ್ಸ್ ಅಂತ ಏನು ಕರಿತೀವಿ, ಆ ಒಂದು ದಾಪು ಗಾಲು, ಹೆಜ್ಜೆ ಗುರುತು, ಅದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ ಬೇಡನ್ ಪಾವೆಲ್ ಅವರು 1876ರಲ್ಲಿ ಅವರ 19ನೇ ವಯಸ್ಸಿದ್ದಾಗ ಅವರ ಗ್ರ್ಯಾಜುಯೇಷನ್ ಮುಗಿಸ್ತಾರೆ. ಮುಗಿಸಿದ ತಕ್ಷಣ ಅವರು ಆರ್ಮಿ ಕಮಿಷನ್ನಲ್ಲಿ ಓಪನ್ ಎಕ್ಸಾಮಿನೇಷನ್ ತಗೊಳ್ತಾರೆ. ಆ ಓಪನ್ ಎಕ್ಸಾಮಿನೇಷನಲ್ಲಿ 718 ಜನ ಕ್ಯಾಂಡಿಡೇಟ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಷ್ಟು ಜನದರ ಪೈಕಿ ಬೇಡನ್ ಪಾವೆಲ್ ಅವರು 2ನೇ ಸ್ಥಾನ ತಗೊಳ್ತಾರೆ, 2nd ಪ್ಲೇಸಿಗೆ ಬರ್ತಾರೆ. ಹಾಗಾಗಿ ಅವರು ಡೈರೆಕ್ಟಾಗಿ ಆರ್ಮಿಗೆ ಆರ್ಮಿಗೆ ಸೆಲೆಕ್ಟ್ ಆಗ್ತಾರೆ. ಅವರು ಅಪಾಯಿಂಟ್ ಆಗಿ ಮೊದಲ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದು ಭಾರತ ದೇಶದಲ್ಲಿ ಲಕ್ನೋದ 13ನೇ 13th ಹೊಸರ್ಸ್ ಅಂತೇಳಿ ಕರಿತೀವಿ ರೆಜಿಮೆಂಟ್, ಅಲ್ಲಿ ಸಬ್ ಲೆಫ್ಟಿನೆಂಟ್ ಆಗಿ ಅವರು ಅಪಾಯಿಂಟ್ ಆಗ್ತಾರೆ. 8 ವರ್ಷಗಳ ಕಾಲ ಅವರು ಭಾರತ ದೇಶದಲ್ಲೇ ಕೆಲಸ ಮಾಡ್ತಾರೆ. ಅಂದರೆ ಮೊದಲ 8 ವರ್ಷ ಅವ್ರಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಆಲ್ವೇಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಹೇಳ್ತೇವೆ. ಹಾಗೆ ಮೊದಲ 8 ವರ್ಷಗಳ ಎಕ್ಸ್ಪೀರಿಯನ್ಸ್ ಅವರಿಗೆ ಭಾರತ ದೇಶದಲ್ಲಿ ಆಗಿದೆ. ಭಾರತ ಏನು ಸುಮ್ಮನೆ ಇರಲಿಲ್ಲ ಆ ಕಾಲದಲ್ಲಿ. ಗುಡ್ಡಗಾಡು, ಇಷ್ಟು
ಬಹಳ ಹಿಂದಿನ ಇತಿಹಾಸ. ಯೋಚನೆ ಮಾಡಿ, 1876ನೇ ಇಸ್ವಿನಲ್ಲಿ ಭಾರತ ಹೇಗಿತ್ತು ಅಂತ. ಅದರಲ್ಲೂ ಅವರು ಅಪಾಯಿಂಟ್ ಆಗಿ ಬಂದಿದ್ದು ಲಕ್ನೋ. ಸೊ ಆ ಪ್ರದೇಶ ಬೆಟ್ಟ ಗುಡ್ಡಗಾಡುಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ, ಕಷ್ಟಕರವಾದಂಥ ಜೀವನ. ನಾವೇನು ಈ ಬುಡಕಟ್ಟು ಜನಾಂಗ ಹೇಳ್ತೀವಿ, ಆ ಒಂದು ಜೀವನದ ಶೈಲಿಯನ್ನು ಅವರಲ್ಲಿ ತುಂಬ ಕಲ್ತಿದ್ದಾರೆ. ಅದು ಅವ್ರ ಜೀವನದ ಮೇಲೆ ಬಹಳ ಪ್ರಭಾವ ಸಹ ಬೀರಿದೆ. ಮುಂದೆ ಸ್ಕೌಟ್ನ ಪ್ರಾರಂಭ ಮಾಡಿದಾಗ ಅಂತ ಅನೇಕ ಸ್ಕಿಲ್, ಇಂಡಿಯನ್ ಸ್ಕಿಲ್ ಮತ್ತು ಇಂಡಿಯನ್ ಕಲ್ಚರ್ ನಾವು ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ನೋಡ್ಬೋದು. ಅದೆಲ್ಲ ಕಲ್ತಿದ್ದವರು ಭಾರತ ದೇಶದ ಮೊದಲ ಆ ಎಕ್ಸ್ಪೀರಿಯನ್ಸ್ನಲ್ಲಿ. ಸಾವಿರದ 1883 ಆಗಲೂ ಸಹ ಭಾರತ ದೇಶದಲ್ಲಿ ಇದ್ದರು ಅವರು. ಆಗ ಅವರು ಕ್ಯಾಪ್ಟನ್ ಆಗಿ ಪ್ರಮೋಷನ್ ಆಗುತ್ತೆ ಅವ್ರಿಗೆ. ಆಗ ಅವ್ರಿಗೆ 26 ವರ್ಷ, ಕ್ಯಾಪ್ಟನ್ ಆಗ್ತಾರೆ. ಅವರ ಹಾರ್ಡ್ ವರ್ಕ್ ಮತ್ತು ಬುದ್ಧಿವಂತಿಕೆ, ಅವರ ಶ್ರಮ ಅವ್ರನ್ನ ಬಹಳ ಬೇಗ ಅವರ ವೃತ್ತಿ ಜೀವನದಲ್ಲಿ, ಆರ್ಮಿ ಲೈಫಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡೋಗುತ್ತೆ. ಮತ್ತೆ 2 ವರ್ಷ ಅವರು ಆಫ್ರಿಕಾಗೆ ಹೋಗಿ, ನಂತರ ಮತ್ತೆ 2 ವರ್ಷ 1897ರಿಂದ 1899ರವರೆಗೆ ಮತ್ತೆ ಎರಡನೇ ಬಾರಿಗೆ ಭಾರತಕ್ಕೆ ಬರ್ತಾರೆ. ಆಗಲೂ ಸಹ 2 ವರ್ಷಗಳ ಕಾಲ ಅವರು ಭಾರತದಲ್ಲಿರ್ತಾರೆ. ಅಷ್ಟೊತ್ತಿಗೆ ಅವರು ಕರ್ನಲ್ ಆಗಿರ್ತಾರೆ. ಅಂದರೆ ಬೇಡನ್ ಪೊಯ್ಲ್ ಅವರು ತಮ್ಮ ಮಿಲಿಟರಿ ಜೀವನದ 10 ವರ್ಷಗಳನ್ನು ಭಾರತ ದೇಶದಲ್ಲಿ ಕಳೆದಿದ್ದಾರೆ. ಸಾವಿರದ 1901 ಬೇಡನ್ ಪೊಯ್ಲ್ ಅವರು ಮೇಜರ್ ಜನರಲ್ ಆಗಿ ಪ್ರಮೋಷನ್ ಹೊಂದ್ತಾರೆ. ಆಗ ಅವರಿಗೆ 43 ವರ್ಷ. ಕೇವಲ 43 ವರ್ಷದಲ್ಲಿ ಮೇಜರ್ ಜನರಲ್ ಹುದ್ದೆಗಿರಿದಂಥವರ ಬಹಳ ಅಪರೂಪ. ಅವರ ಸಾಧನೆಯನ್ನು ಗುರುತಿಸಿದಂತಹ ಆಗಿನ ವಿಕ್ಟೋರಿಯಾ ಮಹಾರಾಣಿಯವರು ಅವರಿಗೆ ಪ್ರಮೋಷನ್ ಕೊಟ್ಟು 1901ರಲ್ಲಿ ಅವ್ರನ್ನ ಮೇಜರ್ ಜನರಲ್ ಮಾಡ್ತಾರೆ. ಅದೇ ವರ್ಷ ರಾಣಿ ವಿಕ್ಟೋರಿಯಾ ಅವರು ಸಹ ಸಾವನ್ನಪ್ತಾರೆ. 1907 ಬೇಡನ್ ಪೊಯ್ಲ್ ಅವರು ಲೆಫ್ಟಿನೆಂಟ್ ಜನರಲ್ ಆಗ್ತಾರೆ. ಲೆಫ್ಟಿನೆಂಟ್ ಜನರಲ್ ಅದು ತುಂಬ ಹೈಯೆಸ್ಟ್ ಪೊಸಿಷನ್. 50ನೇ ವರ್ಷಕ್ಕೆ ಅವರು ಲೆಫ್ಟಿನೆಂಟ್ ಜನರಲ್ ಆಗಿ ಪ್ರಮೋಷನ್ನ ಹೊಂದುತ್ತಾರೆ. ಇದರೆಲ್ಲ ಬರೀ ಇಸ್ವಿಗಳು, ಅವರ ಸ್ಥಾನ ಅಷ್ಟೇ ಅಲ್ಲ ಮುಖ್ಯ. ಆ ಸ್ಥಾನಕ್ಕೆ ಏರಲಿಕ್ಕೆ ಅವರ ಜೀವನದಲ್ಲಿ ಪಟ್ಟಂತಹ ಸಾಧನೆ, ಪಟ್ಟಂತಹ ಕಷ್ಟ, ಅವರ ಕೊಟ್ಟಂತಹ ಸೇವೆ ಏನಿದೆ, ಅದರ ಪ್ರತಿಫಲವೇ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳೋದನ್ನ ನಾವು ನೆನಪಿಸ್ಕೊಳ್ಬಹುದಾಗಿದೆ. ಆಮೇಲೆ ಅವ್ರಿಗೆ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಸರ್ವಿಸ್ ಟು ದ ಕಂಟ್ರಿ ಇನ್ ಪೀಸ್ ಆರ್ ವಾರ್ ಅಂತ. ಅಂದರೆ ದೇಶಕ್ಕೆ ನಾನು ಸೇವೆ ಮಾಡಬೇಕು ಅಂದರೆ ಯುದ್ಧದಿಂದ ಸೇವೆ ಮಾಡಬಹುದಾ ಅಥವಾ ಶಾಂತಿಯಿಂದ ಸೇವೆ ಮಾಡಬಹುದಾ, ದೇಶಕ್ಕೆ ಯಾವುದು ಒಳ್ಳೆಯದು ಅನ್ನೋದು ಅವ್ರನ್ನ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಅಷ್ಟರಲ್ಲಿ ಅನೇಕ ಯುದ್ಧಗಳನ್ನು ಮಾಡಿರ್ತಾರೆ, ಅನೇಕ ಸಾಧನೆಗಳನ್ನ ಮಾಡಿರ್ತಾರೆ. ಅವೆಲ್ಲನೂ ಅವ್ರಿಗೇನು ಅಷ್ಟು ತೃಪ್ತಿ ಕೊಟ್ಟಿರೋದಿಲ್ಲ. ಕೊನೆಗೆ ಅವರು ಯೋಚನೆ ಮಾಡಿ 1910 ಬೇಡನ್ ಪೊಯ್ಲ್ ಅವರು ಅವರ ಲೆಫ್ಟಿನೆಂಟ್ ಜನರಲ್ ಹುದ್ದೆಗೆ ಅವರು ರಾಜೀನಾಮೆ ಕೊಡ್ತಾರೆ. ಸುದೀರ್ಘ 34 ವರ್ಷಗಳ ಸೇವೆ ಅವರು ಆರ್ಮಿನಲ್ಲಿ ಮಾಡಿರ್ತಾರೆ. ಆದರೆ 1910ರಲ್ಲಿ ಅವರು ಈ ಒಂದು ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಅದಕ್ಕೆ ಮೂಲ ಕಾರಣ, ಅಷ್ಟೊತ್ತಿಗೆ ಅವರು ಸ್ಕೌಟ್ನ ಪ್ರಾರಂಭ ಮಾಡಿರ್ತಾರೆ. ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಸ್ಕೌಟ್ನ ಪ್ರಾರಂಭ ಮಾಡಿರ್ತಾರೆ. ಈ ಸ್ಕೌಟ್ನ ಚಳುವಳಿ ಮತ್ತು ಸ್ಕೌಟ್ ಮಕ್ಕಳಿಗೆ ಈ ತರಬೇತಿಯನ್ನು ಕೊಡೋದು, ಆ ಮಕ್ಕಳ ಮೂಲಕ ಪ್ರಪಂಚಕ್ಕೆ ಶಾಂತಿ ಮಂತ್ರವನ್ನು ಬಿತ್ತಕ್ಕಂಥದ್ದು, ಭ್ರಾತೃತ್ವದ ಒಂದು ಸಂದೇಶವನ್ನು ಸಾರ್ತಕ್ಕಂಥದ್ದು ಅವ್ರಿಗೆ ಬಹಳ ಇಷ್ಟ ಆಗಿರುತ್ತೆ. ಹಾಗಾಗಿ ಯುದ್ಧಗಳಿಂದ ನಮ್ಮ ಕುವೆಂಪುರವ್ರು ಹೇಳ್ದಂಗೆ, ಕುವೆಂಪುರವ್ರು ಹೇಳ್ದಂಗೆ ಶಾಂತಿಯಿಂದ ಅಷ್ಟೇ ವಿಶ್ವವನ್ನು ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸ್ಕೌಟಿಂಗ್ಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೋಸ್ಕರ ಅವರು ಅವರ ಸ್ಥಾನವನ್ನು ತೊರೀತಾರೆ. ಅವ್ರು ಇನ್ನೊಂದು ಸ್ವಲ್ಪ, ಯಾಕಂದರೆ ಇನ್ನೂ ಕೇವಲ ಅವ್ರಿಗೆ 53 ವರ್ಷ ಆಗಿದ್ದಿದ್ದು. ಇನ್ನೊಂದು 2 ವರ್ಷ ಇದ್ದಿದ್ದರೆ ದ ಟಾಪೆಸ್ಟ್ ಪೋಸ್ಟ್ ಫೀಲ್ಡ್ ಮಾರ್ಷಲ್, ಅದು ಲಾಸ್ಟ್ ಪೊಸಿಷನ್ ಇನ್ ದ ಆರ್ಮಿ, ಆ ಸ್ಥಾನಕ್ಕೆ ಇನ್ನೊಂದೇ ಮೆಟ್ಲು ಹಿಂದೆ ಇದ್ರು ಅವರು. ಆದರೆ ಅಂಥ ಅವಕಾಶವನ್ನು ಸಹ ಅವರು ತೊರೆದು ಒಂದು ಸ್ಕೌಟ್ ಚಳುವಳಿಗೆ ಚಟುವಟಿಕೆಗಳನ್ನ ಮುಂದುವರಿಸಲಿಕ್ಕೆ, ದೇಶವನ್ನು ಸುತ್ತಾಡಲಿಕ್ಕೆ, ಅವರು ಆ ದೇಶವನ್ನು ಸುತ್ತಿ ಸ್ಕೌಟ್ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಅವರು ತಮ್ಮ ಸ್ಥಾನವನ್ನು ತ್ಯಜಿಸ್ತಾರೆ. ಇಷ್ಟು ಚಟುವಟಿಕೆ ಏನು ಇತಿಹಾಸವನ್ನು ನೋಡಿದ್ರೆ ಇದ್ರ ಬಗ್ಗೆ ಒಂದು ಸಣ್ಣ ಆಕ್ಟಿವಿಟಿ ಇದೆ.
ಇನ್ನು ಮುಂದೆ ಇರ್ತಕ್ಕಂಥದ್ದೆಲ್ಲ ಬಹಳ ಕೌತುಕವಾದಂತಹ ಆ ಯುದ್ಧಗಳ ಘಟನೆ, ಅವರ ಇತಿಹಾಸ, ಅದನ್ನು ಮುಂದೆ ನೋಡೋಣ. ಇದೊಂದು ಶಾರ್ಟ್ ಬ್ರೀಫ್ ರಿಪೋರ್ಟ್ ಅವರ ಜೀವನದ ಬಗ್ಗೆ. ಇದರ ಬಗ್ಗೆ ಒಂದು ಆಕ್ಟಿವಿಟಿ ಇದೆ, ಅದನ್ನು ನೋಡೋಣ ಈಗ. ಬ್ರದರ್ ಪ್ಲೀಸ್. ಬ್ರದರ್ ಕ್ವಿಜ್. Can you all hear me? Yes, sir. Yes, sir. Okay. I think there is some technical difficulties with Madhu sir. To all the participants, I hope you all are enjoying this life history of Baden-Powell from last some time. For a short time, we will have 8 poll questions like a quiz competition. We will be launching a poll with 8 questions which will be displayed on your screen, and you can answer the question. You can tick the correct answers, whichever you know. So now the poll will be starting. The first question is, what is the full name of the founder of Scouting? You are hearing from last 20 minutes, you are all are hearing about this founder. You can say what is the full name of the founder of Scouting. Second question is birthday of the founder. Third question, how old the Scouting organization is. You can start putting your votes. Whichever right question you feel, you can just tick on that and you can submit it. Fourth question, where the first experimental camp held. BP has started scouting with the experimental camp. If you know the place, you can just answer it. Fifth question, when scouting started in Karnataka. I think we will be hearing about it, about all this history when Karnataka scouting started in Karnataka. But most of you will be knowing about this. If you know, you can write the correct answer. When Scouting for Boys book published? Sixth question. Seventh question, what was the name of a town in South Africa BP saved with his army? And last question is, what is the scout motto? The poll will end in 30 seconds. Another 30 seconds we have. We have 10 seconds more. Okay, now we all will see the results. The first question, what is the full name of the founder of Scouting? It is all 4 answers are correct, but full name is Lord Robert Stephenson Smith Baden-Powell, which 94% of the people have answered. Second question is birthday of the founder. It is 22nd February. 85% of the people have answered correctly. Third question is how old the scouting organization is. 34% of the people have answered correctly. It is 113 years, which it is running. Fourth question, where the first experimental camp held. It is Brownsea Island, correct. 70% have answered correctly. Fifth question, when scouting started in Karnataka. 1909 is the right answer. 47% of the people have answered correctly.
And sixth question, when Scouting for Boys book published? It is 24th January 1908. 38% have answered correctly. Seventh question is, what was the name of the town in South Africa BP saved with his army? It is Mafeking. 70% of people have answered correctly. Eighth, last question, what is the scout motto? It is be prepared. 89% of the people have answered correctly. By seeing the answers, we all come to know that most of you are aware of this life story. You can keep continuing to hear the story. And over to Nandakumar sir. ಥ್ಯಾಂಕ್ ಯು ಸರ್. ಸೊ ಅವರ ಜೀವನದಲ್ಲಿ ಕೆಲವು ಘಟನೆಗಳನ್ನಷ್ಟೇ ನಾನು ಹೇಳ್ತಾ ಹೋಗ್ತೇನೆ. 1888 1888 ಕ್ಯಾಂಪಿಂಗ್ ಇನ್ ಝೂಲುಲ್ಯಾಂಡ್, ಇದು ನಾವು ಎಲ್ಲ ನೆನ್ಪಿಟ್ಕೊಳ್ಬೇಕಾದಂಥ ಒಂದು ಪಾಯಿಂಟ್, ಹಿಸ್ಟ್ರಿ. ಝೂಲು ದೇಶ ಏನಿದೆ ಅದು ಆ ಸಂದರ್ಭದಲ್ಲಿ 8 ಭಾಗಗಳಾಗಿ ಡಿವೈಡ್ ಆಗಿಬಿಡುತ್ತೆ. ಆ 8 ಭಾಗಗಳಿಗೂ 8 ಜನ ಸಪ್ರೇಟ್ ಚೀಫ್ಗಳು ಉಟ್ಕೊಂಡ್ಬಿಡ್ತಾರೆ. ಮೊದಲು ಈ ಝೂಲುಲ್ಯಾಂಡ್ ಏನು ಒಂದೇ ಇತ್ತು, ಅದರ ರಾಜ ಆಗಿದ್ರು ಸೆಟೆವೆಯೋ. ಅವರ ಮಗ ಡಿನುಜುಲು ಈ ಮಣಿಗಳ ಹಾರವನ್ನು ಹಾಕ್ಕೊಂಡು ನಿಂತಿದ್ದಾನೆ, ಆಫ್ರಿಕನ್, ಅವನೇ ಡಿನುಜುಲು. ಆ ಡಿನುಜುಲು ಒಂದು ಝೂಲು ಪ್ರಾಂತ್ಯದ ರಾಜ ಆಗ್ತಾನೆ. ಆಗ ಈ 8 ಭಾಗ ಏನಾಗುತ್ತೆ, ಅದರಲ್ಲಿ ಒಂದು ಪ್ರಾಂತ್ಯಕ್ಕೆ ಡಿನುಜುಲು ರಾಜ ಆಗ್ತಾನೆ. ಡಿನುಜುಲು ಸ್ವಲ್ಪ ದಿನ ಆದಮೇಲೆ ಬ್ರಿಟಿಷರ ವಿರುದ್ಧವಾಗಿ ದಂಗೆದ್ಬಿಡ್ತಾನೆ. ಅವ್ರನ್ನ ಅಪೋಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವ್ರನ್ನ ಮಟ್ಟ ಹಾಕಲಿಕ್ಕೆ ಬೇಡನ್ ಪವೆಲ್ ಅವರ ನೇತೃತ್ವದಲ್ಲಿ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದ ಸಂದರ್ಭದಲ್ಲಿ ಬೇಡನ್ ಪವೆಲ್ ಅವರು ಮಿಲಿಟರಿ ಸೆಕ್ರೆಟರಿ ಆಗಿ ಮತ್ತು ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಆ ಒಂದು ಜವಾಬ್ದಾರಿನ ನಿಭಾಯಿಸ್ತಾರೆ. ಝೂಲುಸ್ಗೂ ಮತ್ತು ಬ್ರಿಟಿಷರ್ಸ್ಗೂ ಅಂದರೆ ಆರ್ಮಿಗೂ ಯುದ್ಧ ಆಗುತ್ತೆ. 1888 ಝೂಲುಲ್ಯಾಂಡ್ ಅಂತ ಹೆಡ್ಡಿಂಗ್ ಸುಮ್ಮನೆ ಶಾರ್ಟ್ ಆಗಿ ಬರ್ಕೊಳ್ತಾ ಹೋಗಿ, ಇನ್ಸಿಡೆಂಟು ಮತ್ತು ಇಯರು. ಈ ಪ್ರತಿ ಘಟನೆ ಹಿಂದೆ ಒಂದೊಂದು ನೆನಪಿನ ಕಾಣಿಕೆ ಅದರಲ್ಲಿ ನಮ್ಮ ಸ್ಕೌಟಿಂಗ್ನಲ್ಲಿ ಮುಂದೆ ಅದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಶಾರ್ಟ್ ಆಗಿ ಬರ್ಕೊಳ್ಳಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಈ ಪದಗಳೆಲ್ಲ ಮುಂದೆ ನಿಮಗೆ ಬಳಕೆಗೆ ಬರುತ್ತೆ. ಡಿನುಜುಲು ಅಂದರೆ ಆ ಝೂಲುಸ್ ಕೈಯಲ್ಲಿ ಬೇಡನ್ ಪವೆಲ್ ಅವ್ರನ್ನ ಸೋಲಿಸೋದಕ್ಕಾಗೋದಿಲ್ಲ. ಕೊನೆಗೆ ಅವರು ಡಿನುಜುಲು ಏನು ಮಾಡ್ತಾನೆ, ಅಪ್ಸ್ಕ್ಯಾಂಡ್ ಆಗಿಬಿಡ್ತಾನೆ, ಓಡೋಗ್ಬಿಡ್ತಾನೆ, ಸೋಲನ್ನ ಒಪ್ಕೊಂಡು ಓಡೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಬೇಡನ್ ಪವೆಲ್ ಅವರು ಅವನ ವಾಸ ಇದ್ದಂಥ ಒಂದು ಗುಡಿಸಲಿಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಅನೇಕ ವಸ್ತುಗಳು ಸಿಗುತ್ತೆ ಬೇಡನ್ ಪವೆಲ್ಗೆ, ಅವನ ರಾಜನ ವಸ್ತುಗಳು. ಅದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್, ಅವನು ಕತ್ತಲ್ಲಿ ಹಾಕ್ಕೊಂಡಿದ್ದಾನೆ ಮಣಿ, ಮತ್ತು ನಾವು ಪಕ್ಕದಲ್ಲೂ ಸಹ ನೋಡ್ಬೋದು ಮಣಿಗಳ ಹಾರನೇ ಇದೆ ಅಲ್ಲಿ. ಈ ಮಣಿಗಳ ಹಾರ ಅವರು ಸಿಂಬಾಲಿಕ್ ಆಗಿ ಹಾಕ್ಕೊಳ್ತಾ ಇದ್ದು, ಮಹಾರಾಜರು, ಆ ಜನಾಂಗದ ರಾಜರುಗಳು ಅದನ್ನು ಹಾಕ್ಕೊಳ್ತಾ ಇದ್ದಂಥ ಹಾರ ಅದು. 10,000 ಮಣಿಗಳಿತ್ತು, 10,000 ಬೀಡ್ಸ್ ಇತ್ತು ಆ ಹಾರದಲ್ಲಿ. ಆ ಹಾರವನ್ನು ಅವರು ಹಾಕ್ಕೊಳ್ತಾ ಇದ್ರು. ಅದನ್ನು ಹಾಕ್ಕೊಂಡಂಥವನು ಮಹಾರಾಜ ಅಂತೇಳಿ ಸಿಂಬಾಲಿಕ್ ಆಗಿ ಅದೊಂದು ಇದು. ಅದು ಬೇಡನ್ ಪವೆಲ್ ಅವರಿಗೆ ಸಿಗುತ್ತೆ. ಅವರು ಅದರ ಮಾಲೀಕರಾಗ್ತಾರೆ, ಯಾಕಂದರೆ ಅವ್ರು ಗೆದ್ದು ಪಡೆದಂಥದ್ದು ರಾಜನ ಒಂದು ಇದನ್ನು. ಆ ಒಂದು ಮಣಿಗಳನ್ನು ಬೇಡನ್ ಪವೆಲ್ ಅವರು ತಂದು ಇಟ್ಕೊಂಡಿರ್ತಾರೆ. ನಂತರ ತಡವಾಗಿ 1919ನೇ ಸಂದರ್ಭಕ್ಕೆ ಬೇಡನ್ ಪವೆಲ್ ಅವರು ಸ್ಕೌಟ್ ಮಾಸ್ಟರ್ಗಳಿಗೆ ಅಂತೇಳಿ ತರಬೇತಿಯನ್ನು ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ ಟೀಚರ್ಸ್ಗೆ. ಆವಾಗ ಟ್ರೈನಿಂಗ್ ಪಡ್ಕೊಂಡ್ರೆ ಎಲ್ಲ ಟೀಚರ್ಸ್ಗೂ ಆ 2 ಮಣಿಗಳನ್ನ ಸಿಂಬಾಲಿಕ್ ಆಗಿ ಯಾರು ಮಣಿಗಳು ಹಾಕೊಳ್ತಾರೆ ಅವ್ರು ಸ್ಕೌಟ್ ಮಾಸ್ಟ್ರು ಅಂತೇಳಿ ಅದನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗಲೂ ಸಹ ಇದು ಮುಂದುವರೆದಿದೆ, ನೀವು ನೋಡಬಹುದು. ಹಿಮಾಲಯ ವುಡ್ ಬ್ಯಾಡ್ಜ್ ಆದಂಥವ್ರು, ALT ಆದಂಥವ್ರು, LT ಆದಂಥವ್ರು 2 ಮಣಿ, 3 ಮಣಿ, 4 ಮಣಿಗಳನ್ನ ಹಾಕ್ಕೊಳ್ತೇವೆ. ಆ ಮಣಿಗಳು ಅಂದರೆ ಅದು ಡಿನುಜುಲು ನೆಕ್ಲೆಸ್ ಅಲ್ಲ, ಅದೆಲ್ಲ ಖಾಲಿ ಆಗಿದೆ. ಬೇಡನ್ ಪವೆಲ್ ಅವರು ಅವರ ಅವಧಿನಲ್ಲಿ ಅದನ್ನು ಹಂಚಿ ಖಾಲಿ ಮಾಡಿದ್ದಾರೆ. ಅದರ ಸಾಂಕೇತಿಕವಾಗಿ ಈಗಲೂ ಸಹ ಯಾರು ವುಡ್ ಬ್ಯಾಡ್ಜ್ ತರಬೇತಿ ALT LT ಮಾಡ್ಕೊಳ್ತಾರೆ ಅವ್ರಿಗೆ ಆ ಒಂದು ಮಣಿಗಳನ್ನ ಕೊಡೋದು ಸಂಪ್ರದಾಯ ಇದೆ. ಆ ಮಣಿಗಳು ನಮ್ಮ ಮಧ್ಯಪ್ರದೇಶದ ಪಚ್ಚಮಡಿನಲ್ಲಿ ರೆಡಿ ಮಾಡ್ತಾರೆ. ಆ ಮಣಿಗಳ ಹಾಕ್ಕೊಳ್ತಕ್ಕಂಥ ಒಂದು ಪದ್ಧತಿ ಬಂದಿದ್ದು ಡಿನುಜುಲುಯಿಂದ. ಡಿನುಜುಲು ಕತ್ತಲಿದ್ದಂತಹ ನೆಕ್ಲೆಸ್. 1895ರಲ್ಲಿ ಅಶಾಂತಿ ಟ್ರೈಬ್ಸ್ ವಾರ್ ಆಗುತ್ತೆ. ಇದು ಬಹಳ ಒಂದು ನಮಗೆ ಬಹಳ ಟಚ್ ಇರ್ತಕ್ಕಂಥ, ನಮಗೆ ಬಹಳ ನೆನಪಲ್ಲಿ ಉಳಿಬೇಕಾದಂಥ ಒಂದು ಯುದ್ಧ ಆಗುತ್ತೆ. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಪ್ರಂಪೆ ಒನ್ ಅಂತಕ್ಕಂಥವನು ಅಶಾಂತಿ ಜನಾಂಗದ ನಾಯಕನಾಗಿ, ರಾಜನಾಗಿ ಆಯ್ಕೆ ಆಗ್ತಾನೆ. ಅವನು 1888ರಿಂದ 1931ವರೆಗೂ ಆ ಒಂದು ಅಶಾಂತಿ ಜನಾಂಗದ ಮುಖಂಡನಾಗಿ, ರಾಜನಾಗಿ ಮುಂದುವರಿತಾನೆ. ಆದರೆ 1894ನೇ ಇಸ್ವಿ ಸಂದರ್ಭದಲ್ಲಿ
ಅವರಲ್ಲೇ ಅಶಾಂತಿ ಟ್ರೈಬ್ಸ್ ಮಧ್ಯದಲ್ಲಿ ಒಡಕು ಮೂಡುತ್ತೆ, ಸಂಬಂಧಗಳು ಕೆಡುತ್ತೆ, ಆಡಳಿತ ಕುಸಿಯುತ್ತೆ, ಆಡಳಿತ ಯಂತ್ರ ಹಾಳಾಗತ್ತೆ. ಅಂಥ ಸಂದರ್ಭದಲ್ಲಿ ಆಗಿನ ಗೋಲ್ಡ್ ಕೋಸ್ಟ್ ಸರ್ಕಾರ ಇತ್ತು, ಅವರು ಈ ಪ್ರಂಪೆಗೆ ಕರೆದು ಹೇಳ್ತಾರೆ, ನಿನ್ನ ಕೈಲಿ ಸರ್ಕಾರ ನಡೆಸ್ಲಿಕ್ಕೆ ಆಗ್ತಿಲ್ಲ, ಆಡಳಿತ ಮಾಡ್ಲಿಕ್ಕೆ ಆಗ್ತಿಲ್ಲ, ನಿಮ್ಮ ಪೂರ್ವಿಕರು ಅಂದರೆ ನಿಮ್ಮ ಏನ್ಷಿಯಂಟ್ಸು 1874 ನಮಗೆ ಮಾತು ಕೊಟ್ಟಿದ್ದಾರೆ, ಅದರಂತೆ ನೀವು ಎಲ್ಲಿವರೆಗೂ ಚೆನ್ನಾಗಿ ಆಡಳಿತ ಮಾಡ್ಕೊಂಡು ಹೋಗ್ತೀರಾ ಅಲ್ಲಿವರೆಗೂ ನೀವು ರಾಜರಾಗಿರ್ತೀರ, ನಿಮ್ಮಲ್ಲಿ ಏನಾದರೂ ತೊಂದರೆ ಆಗಿ ನಿಮ್ಮನ್ನು ಆಡಲಿಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದಾಗ ನೀವು ನಮ್ಮ ರಕ್ಷಣೆಗೆ ಅಂದರೆ ನಮ್ಮ ಆಡಳಿತಕ್ಕೆ ಒಳಪಡಬೇಕು ಅಂತೇಳಿ ಒಪ್ಪಂದ ಆಗಿರುತ್ತೆ 1874. ಅದನ್ನು ನೆನಪಿಸ್ತಾರೆ, ಅವನಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ ಪ್ರಂಪೆಗೆ, ನೀನು ಬಿಟ್ಕೊಡು, ನಿನ್ನ ಕೈಲಿ ಆಗೋದಿಲ್ಲ, ನಾವು ಇನ್ನು ಜನಗಳ ಸೇವೆಯನ್ನು ಜನಗಳ ರಕ್ಷಣೆಯನ್ನು ನಾವು ಮಾಡ್ತೇವೆ ಅಂತ. ಆದರೆ ಪ್ರಂಪೆ ಅದನ್ನು ತಿರಸ್ಕರಿಸ್ತಾನೆ, ಒಪ್ಪೋದಿಲ್ಲ ಅವನು, ಇಲ್ಲ ನಾನು ರಾಜನಾಗಿ ಇರ್ತೀನಿ, ನಾನು ಬಿಡೋದಿಲ್ಲ ಅಂತಾನೆ. ಆಗ ಯುದ್ಧ ಪ್ರಾರಂಭ ಆಗುತ್ತೆ. ಈ ಅಶಾಂತಿ ಜನಾಂಗದವರು ಏನಿದ್ರು ಅವ್ರು ಬಹಳ ಗಟ್ಟಿಮುಟ್ಟಾಗಿದ್ದಂತಹ ಒಂದು ಜನ, ಬಹಳ ವೀರರು ಶೂರರು ಆಗಿದ್ದರು. ಮತ್ತು ಅವರಲ್ಲಿ ಬಹಳ ಸ್ಕಿಲ್ ಇತ್ತು, ಯುದ್ಧ ಪರಿಣಿತಿ ಅವರಲ್ಲಿತ್ತು. ಮತ್ತು ಅವರಿದ್ದಂತಹ ಸ್ಥಳ ಸಹ ಅಷ್ಟೇನು ಸುಲಭವಾಗಿರಲಿಲ್ಲ. ಗುಡ್ಡ ಗಾಡುಗಳು, ಕಾಡಿನ ನಡುವೆ ಅವರ ವಾಸ ಇದ್ದಂತಹ ಪ್ರದೇಶಗಳಿತ್ತು. ಆ ಕಡೆ ಬೆಟ್ಟ, ಈ ಕಡೆ ಬೆಟ್ಟ, ಅಲ್ಲಲ್ಲಿ ಹೊಳೆಗಳು, ನದಿಗಳು, ಕಾಲುವೆಗಳು ಹರಿತಾ ಇತ್ತು. ಆ ಅಲ್ಲಲ್ಲಿ ಒಂದೊಂದು ಹಟ್ಟಿ, ಗುಡ್ಡ ಅಂತೆಲ್ಲ ಕರಿತೀವಿ, ಹಳ್ಳಿ ಅಂತೇಳಿ ಇವಾಗ ಭಾವಿಸ್ತೀವಿ ನಾವು. ಆ ರೀತಿ ಅಲ್ಲಿ ಬೆಟ್ಟದಿಂದ ಆ ಕಡೆ ಒಂದಷ್ಟು ಮನೆಗಳು, ಅಲ್ಲೊಂದಷ್ಟು ಜನ, ಈ ಕಡೆ ಒಂದಷ್ಟು ಜನ ಈ ರೀತಿ ಇರ್ತಾ ಇದ್ರು. ಅವರು ಮೆಸೇಜ್ಗಳನ್ನ ಕೊಡಬೇಕಾದ್ರೆ ಈ ರೀತಿ ಡ್ರಮ್ಗಳನ್ನ ಬಾರಿಸ್ತಾ ಇದ್ರು. ಅವ್ರು ಅದರಲ್ಲಿ ಒಂದು ಸಿಂಬಲ್ ಇಟ್ಕೊಂಡಿದ್ರು, ಕೋಡ್ ಇಟ್ಕೊಂಡಿದ್ರು. ನಾವೀಗ ವಿಜುವಲ್ ಸಿಗ್ನಲ್ಸ್ ಎಲ್ಲ ಕೊಡ್ತೇವೆ, ಅದರಲ್ಲಿ ಒಂದು ಮೆಸೇಜ್ ಇರುತ್ತೆ. ಅದೇ ರೀತಿ ಈ ಡ್ರಮ್ಗಳನ್ನ ಬಾರಿಸೋದ್ರ ಮೂಲಕ ಅವರು ಮೆಸೇಜ್ನ ಪಾಸ್ ಮಾಡ್ತಾ ಇದ್ರು, ಈ ಕಡೆ ಗುಡ್ಡದಿಂದ ಆ ಕಡೆ ಗುಡ್ಡಕ್ಕೆ ಕೇಳಿಸ್ಲಿ ಅಂತ ಅವ್ರದ್ದೇ ಆದಂಥ ಒಂದು ಸಿಂಬಲ್ ಇಟ್ಕೊಂಡಿದ್ರು. ಅವರ ರಾಜಧಾನಿ ಬಂದು ಕುಮಾಸಿಗೆ ಬೇಡನ್ ಪವೆಲ್ ಅವರು ಹೋಗಬೇಕಾಗತ್ತೆ. ಅವರ ಕಮಾಂಡೆಡ್ ಆಗಿ ಒಂದು ಆರ್ಮಿ ಟೀಮ್ ಏನು ಹೋಗುತ್ತೆ, ಅದರ ಕಮಾಂಡೆಡ್ ಆಗಿ ಅವರು ಅಲ್ಲಿ ಪ್ರಂಪೆನ ಸೋಲಿಸ್ಲಿಕ್ಕೋಸ್ಕರ ಮುಂದುವರಿತಾರೆ. ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಅನೇಕ ಹಳ್ಳ, ಹೊಳೆ, ಕಾಲುವೆಗಳು ಸಿಗುತ್ತೆ, ಅದಕ್ಕೆಲ್ಲ ಬ್ರಿಡ್ಜ್ಗಳನ್ನ ಕಟ್ಕೊಡ್ತಾ ಹೋಗ್ತಾರೆ. ಮತ್ತು ಎಲ್ಲೆಲ್ಲ ಎತ್ತರವಾದಂಥ ಪ್ರದೇಶ ಸಿಗುತ್ತೆ ಅಲ್ಲೆಲ್ಲ ಟವರ್ಗಳನ್ನ ಕಟ್ಟಿ, ಇನ್ನು ಟವರ್ ಕಟ್ಟೋದು ಏನಕ್ಕೆ ಅಂದರೆ ಟವರ್ ಮೇಲೆ ನಿಂತಷ್ಟು ಪ್ರದೇಶ ಹೆಚ್ಚು ಕಾಣುತ್ತೆ, ಏನು ನಡೀತಾ ಇದೆ ನಮ್ಮ ಸುತ್ತ ಅನ್ನೋದು ಗುರ್ತಿಡಿಬೋದು ಅಂತೇಳಿ ಟವರ್ಗಳನ್ನ ಕಟ್ಕೊಂಡು ಹೋಗ್ತಾರೆ. ಇವರು ಮೊದಲ ತಂಡ ಮುಂದೆ ಹೋಗುತ್ತೆ, ಇದು ಬಹಳ ಜವಾಬ್ದಾರಿ ಇರುತ್ತೆ, ಅವೆಲ್ಲ ಕಟ್ಕೊಳ್ತಾ ಮುಂದೆ ಹೋಗ್ತಾರೆ. ಇದು ವೆಸ್ಟ್ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಯುದ್ಧ ಆಗುತ್ತೆ. ಬೇಡನ್ ಪವೆಲ್ ಅವರು ಮತ್ತು ಅಶಾಂತಿ ಜನಾಂಗದವರು ಮುಖಾಮುಖಿ ಆಗ್ತಾರೆ, ಯುದ್ಧ ಮಾಡ್ತಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ್ರೆ ಏನಪ್ಪ ಅಂದರೆ, ಅಶಾಂತಿ ಜನಾಂಗದವರು ಹೇಡಿಗಳಲ್ಲ. ಯಾಕಂದರೆ ಅವ್ರಿಗೊಂದು ಸ್ಲೋಗನ್ ಇತ್ತು, ಇಫ್ ಐ ಗೋ ಫಾರ್ವರ್ಡ್ ಐ ಡೈ, ಇಫ್ ಐ ಗೋ ಬ್ಯಾಕ್ವರ್ಡ್ ಐ ಡೈ, ಬೆಟರ್ ಗೋ ಫಾರ್ವರ್ಡ್ ಆ್ಯಂಡ್ ಡೈ ಅಂತಕ್ಕಂಥದ್ದು ಅವ್ರ ಸ್ಲೋಗನ್. ನಾವು ಏನನ್ನ ಹೇಳ್ತೀವಿ ಅದನ್ನೇ ಮಾಡ್ತೇವೆ ಸಾಮಾನ್ಯವಾಗಿ. ಅದೇ ರೀತಿ ಅವ್ರ ಸ್ಲೋಗನ್ನಲ್ಲೇ ಹೇಳ್ತಾ ಇತ್ತವರು, ನಾನು ಮುಂದೆ ಹೋದ್ರು ಸಾಯ್ತೀನಿ. ಅಂದರೆ ಯುದ್ಧದ ಸಂದರ್ಭದಲ್ಲಿ ನಾನು ಮುಂದೆ ಹೋದ್ರು ಸಾಯ್ತೇನೆ, ಹಿಂದೆ ಹೋದ್ರು ಸಾಯ್ತೇನೆ, ಹಿಂದೆ ಹೋಗಿ ಹೇಡಿಯಾಗಿ ಸಾಯೋದಕ್ಕಿಂತಲೂ ಮುಂದೆ ಹೋಗಿ ಶೂರನಾಗಿ ಸಾಯೋದ್ ಮೇಲು ಅಂತೇಳಿ ಅವರು ಆ ರೀತಿಯ ಒಂದು ಧೈರ್ಯವಂತರಾಗಿದ್ದರು. ಪ್ರಾಣ ಹೋಗೋವರೆಗೂ, ಕೊನೆಯ ಗಳಿಗೆವರೆಗೂ ಯುದ್ಧ ಮಾಡ್ತಾ ಇದ್ರು, ಹೋರಾಟ ಮಾಡ್ತಾ ಇದ್ರು. ಅಂಥ ಜನ ಅವರು. ಅವ್ರ ಮೇಲೆ ಯುದ್ಧವನ್ನು ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ. ಕೊನೆಗೂ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಬೇಡನ್ ಪವೆಲ್ ಅವರು, ಅವರ ತಂಡ ಏನಿದೆ ಆರ್ಮಿ, ಅದು ಗೆಲುವನ್ನು ಸಾಧಿಸುತ್ತೆ. ಈ ಪ್ರಂಪೆ ನಾವು ನೋಡ್ಬೋದು ಎಡಗಡೆ, ಆತನೇ ಅಶಾಂತಿ ಜನಾಂಗದವರ ನಾಯಕ, ರಾಜ ಪ್ರಂಪೆ. ಈ ಅಶಾಂತಿ ಜನಾಂಗದವರೆಲ್ಲ ಬೇಡನ್ ಪವೆಲ್ ಅವ್ರನ್ನ ಕಂಟಂಕಿ ಅಂತ ಕರೀತಾ ಇದ್ರು. ಅಡ್ಡೆಸರು ಅವ್ರಿಗೆ ಆದಂಥ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅಡ್ಡೆಸರುಗಳು ಇಟ್ಕೊಂಡಿದ್ರು ಜನಕ್ಕೆ. ಅದೇ ರೀತಿ ಬೇಡನ್ ಪವೆಲ್ ಅವ್ರನ್ನ ಕಂಟಂಕಿ ಅಂತ ಕರೀತಾ ಇದ್ರು. ನೋಡಿ, ಈ ಪದ ನೀವು ನೆನ್ಪಿಟ್ಕೊಳ್ಬಹುದು. ಕಂಟಂಕಿ ಅಂದರೆ ದ ಮ್ಯಾನ್ ಆಫ್ ದ ಬಿಗ್ ಹ್ಯಾಟ್ ಅಂತ, ಅಗಲವಾದಂಥ ಟೋಪಿ ಹಾಕ್ಕೊಂಡಿರೋನು ಅಂತ ಅವ್ರ ಭಾಷೆನಲ್ಲಿ ಅವ್ರು ಕರ್ಕೊಳ್ತಾ ಇದ್ರು. ಕೊನೆಗೆ ಇವ್ರ ಮೇಲೆ ಯುದ್ಧ ಆಗಿ ಗೆದ್ದಂಥ ಸಂದರ್ಭದಲ್ಲಿ ಒಂದು ಸಂಜೆ ಅವನು ಸೋಲನ್ನು ಒಪ್ಕೊಳ್ತಾರೆ. ಪ್ರಂಪೆ ಸೋಲನ್ನು ಒಪ್ಕೊಂಡು ಒಂದು ಔತಣಕೂಟವನ್ನು ಕೊಡ್ತಾನೆ. ಅಂದರೆ ನನ್ನನ್ನು ಗೆದ್ದಂಥವ್ರು ನನಗಿಂತಲೂ ಶೂರರು, ಹಾಗಾಗಿ ಅವ್ರನ್ನ ಗೌರವಿಸ್ಬೇಕು, ನಾನು ಅವ್ರ ಮೇಲೆ ಹೊಟ್ಟೆವರಿ ಬೀಳೋದಾಗಲಿ, ಅವ್ರ ಮೇಲೆ ಅಸೂಯೆ ಪಡೋದಾಗಲಿ ಅಲ್ಲ, ನಾವು ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಗೌರವದಿಂದ ಕಾಣಬೇಕು. ಯಾಕಂದರೆ ಅವ್ರು ನಮಗಿಂತಲೂ ಶೂರರು ಅಂತಕ್ಕಂಥದ್ದು, ವೀರರನ್ನು ಗೌರವಿಸ್ತಕ್ಕಂಥ ಪದ್ಧತಿ ಅವರಲ್ಲಿತ್ತು. ಅದೇ ರೀತಿ ಬೇಡನ್ ಪವೆಲ್ ಅವರು ನಮ್ಮನ್ನು ಗೆದ್ದಿದ್ದಾರೆ, ಹಾಗಾಗಿ ಅವ್ರಿಗೆ ಗೌರವ ಕೊಡಬೇಕು, ಸನ್ಮಾನ ಮಾಡಬೇಕು ಅಂತೇಳಿ ಒಂದು ಔತಣಕೂಟವನ್ನು ಏರ್ಪಾಡು ಮಾಡಿ ಅವ್ರನ್ನ ಒಂದು ಸಂಜೆ ಭೇಟಿ ಆಗ್ತಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಕಲ್ಚರು ಶೇಕ್ ಹ್ಯಾಂಡ್ ಕೊಡ್ತಕ್ಕಂಥದ್ದು. ಬೇಡನ್ ಪವೆಲ್ ಅವರು ಬಲಗೈಲಿ ಶೇಕ್ ಹ್ಯಾಂಡ್ ಕೊಡ್ತಾರೆ, ಪ್ರಂಪೆ ಎಡಗೈಲಿ ಶೇಕ್ ಹ್ಯಾಂಡ್ ಕೊಡ್ತಾರೆ. ಬೇಡನ್ ಪವೆಲ್ ಅವರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ, ನಾನು ಸೋಲಿಸ್ದೆ ಅಂತೇಳಿ ಬಹುಶಃ ನನಗೆ ಅವಮಾನ ಮಾಡ್ತಾ ಇದ್ದಾನೆ ಈತ ಅಂತ. ಆದರೂ ಬೇಡನ್ ಪವೆಲ್ ಅವರು ಕೇಳಿಬಿಡ್ತಾರೆ, ಯಾಕಪ್ಪ ನೀನು ಯಾಕೆ ನನಗೆ ಎಡಗೈಲಿ ಶೇಕ್ ಹ್ಯಾಂಡ್ ಕೊಟ್ಟೆ, ಯಾಕೆ ಅವಮಾನ ಮಾಡ್ದ, ನೀನು ಉದ್ದೇಶ ಏನು ಅಂತ. ಆಗ ಪ್ರಂಪೆ ಹೇಳ್ತಾನೆ, ನಮ್ಮಲ್ಲಿ ವೀರರಲ್ಲಿ ವೀರರಿಗೆ, ಶೂರರಲ್ಲಿ ಶೂರರಿಗೆ ನಾವು ಎಡಗೈಲಿ ಕೊಡ್ತಕ್ಕಂಥದ್ದು ಶೇಕ್ ಹ್ಯಾಂಡು ನಮ್ಮ ಪದ್ಧತಿ. ಬ್ರೇವೆಸ್ಟ್ ಆಫ್ ದ ಬ್ರೇವ್ ಶೇಕ್ ವಿತ್
ಲೆಫ್ಟ್ ಹ್ಯಾಂಡ್ ಅಂತೇಳಿ. ಅದು ಅವ್ರ ಪದ್ಧತಿ, ಅವ್ರು ಕಲ್ತ್ಕೊಂಡಿದ್ದಂಥ, ಅವ್ರು ಅನುಸರಿಸ್ತಾ ಇದ್ದಂಥ ಪದ್ಧತಿ. ಸೊ ಆವಾಗಿಂದ ಬೇಡನ್ ಪೌಲ್ ಎಡಗೈನ ಶೇಕ್ ಹ್ಯಾಂಡ್ ಬಗ್ಗೆ ಪರಿಚಯ ಆಗುತ್ತೆ. ಅವಾಗಿನ್ನೂ ಸ್ಕೌಟ್ ಪ್ರಾರಂಭ ಆಗಿರಲಿಲ್ಲ, ಆದರೆ ಒಂದು ಕಲ್ಪನೆ ಬೇಡನ್ ಪೌಲ್ಗೆ ಯಾವಾಗ ಸಿಗುತ್ತೆ. ಯಾಕಪ್ಪ ಎಡಗೈ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ರು ಅಶಾಂತಿ ಜನಾಂಗದವರು ಅಂದರೆ, ಯುದ್ಧ ಆದಂಥ ಸಂದರ್ಭದಲ್ಲಿ ಎರಡೂ ಬಣ ಅಥವಾ ಇಬ್ಬರು ವ್ಯಕ್ತಿಗಳು ಒಂದು ಕೈಯಲ್ಲಿ ಕತ್ತಿ ಮತ್ತು ಅಥವಾ ಈಟಿ, ಮತ್ತೊಂದು ಕೈಯಲ್ಲಿ ಶೀಲ್ಡ್, ಗುರಾಣಿ ಅಂತೇನು ಕರಿತೀವಿ, ಗುರಾಣಿ ಆತ್ಮರಕ್ಷಣೆಗೋಸ್ಕರ ಇಟ್ಕೊಳ್ತಕ್ಕಂಥದ್ದು. ಆ ಗುರಾಣಿಯನ್ನು ಇಟ್ಕೊಂಡು ಯುದ್ಧ ಮಾಡ್ತೇವೆ. 1 ಗಂಟೆ 2 ಗಂಟೆ 3 ಗಂಟೆ ಯುದ್ಧ ಮಾಡ್ತಾನೆ ಇದ್ದೀವಿ, ಯಾರೂ ಸೋಲಿಲ್ಲ ಅಂದರೆ ಅದರ ಅರ್ಥ ಇಬ್ಬರು ಸಮಾನ ವೀರರು. ಸೊ ಇಬ್ಬರು ಸಮಾನ ವೀರರು ಅಂದಾಗ ಎಷ್ಟೇ ಹೊಡೆದಾಡಿ ಪ್ರಯೋಜನ ಇಲ್ಲ, ಯಾಕಂದರೆ ಯಾರೂ ಸೋಲೋದಿಲ್ಲ. ಹಾಗಾಗಿ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು, ರಾಜಿ ಆಗ್ತಕ್ಕಂಥದ್ದು ಪದ್ಧತಿ ಅದು. ಹಾಗಾಗಿ ರಾಜಿ ಆಗುವಂಥ ಸಂದರ್ಭದಲ್ಲಿ ಬಲಗೈಲಿದ್ದಂತಹ ಕತ್ತಿ ಅದು ವೀರತ್ವದ ಶೌರ್ಯದ ಸಂಕೇತ ಕತ್ತಿ. ಆ ಕತ್ತಿಯನ್ನು ಕೆಳಗೆ ಬಿಡೋದಿಲ್ಲ, ಆದರೆ ಆತ್ಮರಕ್ಷಣೆಗೋಸ್ಕರ ಇಟ್ಕೊಂಡಿದ್ದಂಥ ಶೀಲ್ಡ್, ಗುರಾಣಿ ಏನಿದೆ ಅದನ್ನ ಎಡಗೈಲಿರುತ್ತೆ, ಅದನ್ನು ಕೆಳಗಡೆ ಇಟ್ಟು ಶೇಕ್ ಹ್ಯಾಂಡ್ ಕೊಟ್ಟು ರಾಜಿ ಆಗ್ತಾರೆ, ಕಾಂಪ್ರಮೈಸ್ ಆಗ್ತಾರೆ. ಅಂದರೆ ಇಬ್ಬರು ಸಮಾನ ವೀರರು ಪರಸ್ಪರ ಮುಖಾಮುಖಿ ಆದಾಗ, ಅಂದರೆ ಯುದ್ಧದಲ್ಲಿ ಎಡಗೈನಲ್ಲಿ ಶೇಕ್ ಹ್ಯಾಂಡ್ ಕೊಡ್ತಾರೆ. ಹಾಗಾಗಿ ಅವರ ಭಾವನೆ ಏನಾಗಿತ್ತು, ಇಬ್ಬರು ಸಮಾನ ವೀರರು ಮುಖಾಮುಖಿ ಆದಾಗ ಎಡಗೈಲಿ ಶೇಕ್ ಹ್ಯಾಂಡ್ ಕೊಡ್ತಾರೆ ಅನ್ನತಕ್ಕಂಥದ್ದಿತ್ತು. ಹಾಗಾಗಿ ಅವರು ವೀರರಿಗೆ ಎಡಗೈನಲ್ಲಿ ಶೇಕ್ ಹ್ಯಾಂಡ್ ಕೊಡುವಂಥ ಪದ್ಧತಿ ಇಟ್ಕೊಂಡಿದ್ರು. ಅದನ್ನ ಬೇಡನ್ ಪೌಲ್ ಅವರು ಅಲ್ಲಿ ಕಲ್ತ್ಕೊಳ್ತಾರೆ, ತಿಳ್ಕೊಳ್ತಾರೆ. ಮುಂದೆ ಸ್ಕೌಟ್ ಪ್ರಾರಂಭ ಮಾಡಿದ್ಮೇಲೆ ಸ್ಕೌಟ್ ಮಕ್ಕಳು ಸಹ ವೀರರು ಶೂರರು ಅನ್ನೋ ಅರ್ಥದಲ್ಲಿ, ಮತ್ತೆ ಒಂದು ಡಿಫ್ರೆಂಟ್ ಆಗಿ ಇರಲಿ ನಮ್ಮ ಪದ್ಧತಿ ಅನ್ನೋ ಅರ್ಥದಲ್ಲಿ ಎಡಗೈಲಿ ಶೇಕ್ ಹ್ಯಾಂಡ್ ಕೊಡೋದನ್ನ ಸ್ಕೌಟ್ಸ್ ಮತ್ತು ಗೈಡ್ಸ್ಗಳಿಗೆ ಮಾಡ್ತಾರೆ. ಸೊ ಇದನ್ನ ಪರಿಚಯ ಆಗಿದ್ದು ಅಶಾಂತಿ ಜನಾಂಗದ ಪ್ರಂಪೆಯಿಂದ. ಮತ್ತೊಂದು ಬಹಳ ಮುಖ್ಯವಾದಂಥ ಇನ್ಸಿಡೆಂಟು ಮೆಟಬಲ್ ಲ್ಯಾಂಡ್ ವಾರ್. 1896 1896 ಈ ಮೆಟಬಲ್ ಲ್ಯಾಂಡ್ ವಾರ್ ಆಗುತ್ತೆ. ಇದು ಸಹ ಎಲ್ಲೆಲ್ಲ ಆ ಪ್ರಾಂತ್ಯಗಳಲ್ಲಿ ಅಶಾಂತಿ ನೆಲೆಸುತ್ತೆ, ಮತ್ತು ಅರಾಜಕತೆ ಆಗುತ್ತೆ, ಆಡಳಿತ ಮಾಡಲಿಕ್ಕಾಗಲ್ಲ ಅಂತ ಸಂದರ್ಭಗಳಲ್ಲಿ ಈ ಒಂದು ಇಂಗ್ಲೆಂಡ್ನ ಆರ್ಮಿ ಏನಿದ್ರು ಅವ್ರು ಹೋಗಿ ಅದನ್ನು ತಹಬದಿಗೆ ತರ್ತಕ್ಕಂಥ ಕೆಲಸ ಅಥವಾ ಅದನ್ನು ಆಕ್ಯುಪೈ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಂಥ ಎಲ್ಲ ಸಂದರ್ಭಗಳಲ್ಲಿ ಬೇಡನ್ ಪೌಲ್ ಅವರಿಗೆ ಹೆಚ್ಚಿನ ಜವಾಬ್ದಾರಿನ ಕೊಟ್ಟು ಕಳಿಸ್ತಾ ಇದ್ರು. ಅವರ ನಾಯಕತ್ವದಲ್ಲಿ ಯುದ್ಧಗಳು ನಡೆದಿದ್ದಾವೆ. ಈ ಮೆಟಬಲ್ ಲ್ಯಾಂಡ್ ಸಂದರ್ಭದಲ್ಲಿ ಬೇಡನ್ ಪೌಲ್ ಅವರು ಚೀಫ್ ಆಫ್ ದಿ ಸ್ಟಾಫ್ ಆಗಿ, ಜನರಲ್ ಆಫೀಸರ್ ಇನ್ ಕಮಾಂಡಿಂಗ್ ಆಗಿ ಜವಾಬ್ದಾರಿನ ತೆಗೆದುಕೊಂಡು ಹೋಗ್ತಾರೆ. ಈ ಮೆಟಬಲ್ ಲ್ಯಾಂಡಿನ ಜನ ಬೇಡನ್ ಪೌಲ್ ಅವ್ರನ್ನ ಜೀವಂತವಾಗಿ, ಅಂದರೆ ಆಗ ಅವ್ರಿಗೇನಾಗಿತ್ತು ಅಂದರೆ ಇಂಟೆಲಿಜೆನ್ಸ್ ಜವಾಬ್ದಾರಿನ ತೆಗೆದುಕೊಂಡು ಹೋಗಿರ್ತಾರೆ ಬೇಡನ್ ಪೌಲ್ ಅವರು. ಆ ಇಂಟೆಲಿಜೆನ್ಸ್ ಜವಾಬ್ದಾರಿನ ಹೊತ್ಕೊಂಡೋಗಿ ಅವರ ಮೆಟಬಲ್ ಲ್ಯಾಂಡ್ ಜನಾಂಗದವರ ಆಗು ಹೋಗುಗಳನ್ನು ಸೀಕ್ರೆಟ್ ಆಗಿ ಹೋಗಿ ಅಬ್ಸರ್ವ್ ಮಾಡ್ಕೊಂಡು ಬಂದು ಇವರ ಒಂದು ಯುದ್ಧವನ್ನು ರೂಪಿಸುವಂಥ ಜವಾಬ್ದಾರಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮುಂದೆ ಯುದ್ಧ ಆಗುತ್ತೆ. ಅದು ಬಹಳ ಸುದೀರ್ಘವಾದಂಥ ಇತಿಹಾಸ. ಅದ್ರ ಬಗ್ಗೆ ಶಾರ್ಟ್ ಆಗಿ ನಾನು ಹೇಳ್ತೇನೆ. ಆ ಯುದ್ಧದಲ್ಲಿ ಇದು 1 ದಿನ 2 ದಿನ ನಡೆಯುವಂಥ ಒಂದು ಯುದ್ಧಲ್ಲ, ಅದೊಂದು ಘಟನೆಗಳು ನಡ್ಕೊಳ್ತಾ ಹೋಗುತ್ತೆ. ಅದು ಬೆಳೆದು ಯುದ್ಧ ಆಗುವಂಥ ಸಂದರ್ಭ ಬರುತ್ತೆ. ಆ ಸಂದರ್ಭಕ್ಕೆ ಬೇಡನ್ ಪೌಲ್ ಅವ್ರನ್ನ ಮೆಟಬಲ್ ಲ್ಯಾಂಡ್ನ ಜನ ಇಂಪೀಜಾ ಅಂತ ಕರಿತಾ ಇದ್ರು. ಇಂಪೀಜಾ ಅನ್ನೋ ಪದ ಕೊಟ್ಟಂಥವ್ರು ಮೆಟಬಲ್ ಲ್ಯಾಂಡ್ನ ಜನ. ಅದು ಬಿರುದಲ್ಲ, ಒಂದು ಅವರ ಕೋಡ್ ವರ್ಡ್. ಇಂಪೀಜಾ ಅಂದರೆ ದ ವೋಲ್ಫ್ ನೆವರ್ ಸ್ಲೀಪ್ ಅಂತ, ಮಲಗಲಾರದ ತೋಳ ಅಂತ. ಈ ತೋಳ, ಹೆಣ್ಣು ತೋಳ ಮರಿಗಳನ್ನ ಹಾಕ್ಬಿಟ್ರೆ ರಾತ್ರಿ ಎಲ್ಲ ಮಲಗೋದೇ ಇಲ್ಲಂತೆ. ಹಾಗಾಗಿ ಆ ಒಂದು ಅರ್ಥದಲ್ಲಿ ಇಂಪೀಜಾ ಅನ್ನೋ ಪದವನ್ನ ಬೇಡನ್ ಪೌಲ್ ಅವರಿಗೆ ಬಳಸ್ತಾ ಇದ್ರು ಅವರು. ಅಂದ್ರೆ ಈತ ನಿದ್ದೆ ಮಾಡಲ್ಲ, ಹುಷಾರಾಗಿರ್ಬೇಕು ಇತನ ಹತ್ರ ಅಂತ. ಇಂಪೀಜಾ ಅಂದ್ರೆ ಮಲಗಲಾರದ ತೋಳ. ಸೊ ಆ ಯುದ್ಧ ಎಲ್ಲ ಆದಂಥ ಸಂದರ್ಭದಲ್ಲಿ ಬೇಡನ್ ಪೌಲ್ ಅವರು ಆ ಭಾಗದಲ್ಲಿ ಏನು ಪ್ರಾಣಿ ನೋಡ್ತಾ ಇದ್ದೀರಿ, ಇದು ಕೂಡು ಅಂತಕ್ಕಂಥ ಒಂದು ಪ್ರಾಣಿ. ನಮ್ಮ ಕಡೆ ಜಿಂಕೆ ಇವೆಲ್ಲ ಏನಿದೆ ಆ ಥರದಲ್ಲಿ ಅದನ್ನ ಕೂಡು ಅಂತ ಕರಿತೀವಿ. ಆ ಪ್ರಾಣಿಯ ಒಂದು ಕೊಂಬನ್ನ ತೆಗೆದುಕೊಂಡ್ಬರ್ತಾರೆ. ನಾವು ಅವರು ಕೊಂಬನ್ನ ಊದ್ತಾ ಇರೋದು ನೋಡಬಹುದು. ಬೇಡನ್ ಪೌಲ್ ಅವರು ಆ ಕೊಂಬನ್ನ ಆ ಯುದ್ಧದ ಗೆಲುವಿನ ಸಂಕೇತ, ಶೀಲ್ಡ್ ಅಂತೇಳಿ ಭಾವಿಸ್ತಾರೆ. ಅವರು ಅದಕ್ಕೆ ಹೆಸರು ಕೊಡ್ತಾರೆ, ಶೀಲ್ಡ್ ಆಫ್ ವಿಕ್ಟರಿ ಅಂತ. ಸೊ ಆ ಮೆಟಬಲ್ ಲ್ಯಾಂಡಿಂದ ತಂದಂಥದ್ದು. ಅದನ್ನೇ ಅವರು ನಂತರ 1907 ಸ್ಕೌಟ್ನ ಪ್ರಾರಂಭ ಮಾಡಿದಾಗ ಅಲ್ಲಿ ದಿನ ಬೆಳಗ್ಗೆ ಎಲ್ಲರನ್ನು ಎಬ್ಸೋದಕ್ಕೆ ವಿಷುವಲ್ ಆಗ್ತೀವಲ್ಲ, ಆ ರೀತಿನಲ್ಲಿ ಅವರು ಆ ಕೂಡು ಹಾರನ್ನು ಊದಿ, ಶಂಖ ಊದಿದ್ರೆ ಯಾವ ರೀತಿ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬರುತ್ತೆ. ಅದನ್ನು ಊದೋದ್ರ ಮೂಲಕ ಅವರು ಕ್ಯಾಂಪ್ನಲ್ಲಿ ಅದನ್ನು ಬಳಸ್ತಾ ಇದ್ರು. ಮತ್ತು 1919 ಯಾವಾಗ ಮೊದಲನೇ ಸ್ಕೌಟ್ ಮಾಸ್ಟರ್ಗಳ ಟ್ರೈನಿಂಗ್ ಕ್ಯಾಂಪ್ ನಡೀತು ಗಿಲ್ವಿಲ್ ಪಾರ್ಕಲ್ಲಿ, ಅಲ್ಲೂ ಸಹ ಇದನ್ನು ಊದಿ ಆ ಶಿಬಿರವನ್ನು ಉದ್ಘಾಟನೆ ಮಾಡಿದರು. ಆ ರೀತಿ ಅನೇಕ ಸಂದರ್ಭಗಳಲ್ಲಿ ಅದನ್ನು ಬಳಸಿದ್ದಾರೆ. ಈಗಲೂ ಸಹ ಆ ಒಂದು ಕೂಡು ಹಾರನ್ನು ಅವರ ಮ್ಯೂಸಿಯಂನಲ್ಲಿ, ಕೀನ್ಯಾದಲ್ಲಿ ಅವರ ಮನೆಯನ್ನು ಮ್ಯೂಸಿಯಂ ಮಾಡಿದ್ದಾರೆ. ಆ ಮ್ಯೂಸಿಯಂನಲ್ಲಿ ಆ ಕೂಡು ಹಾರನ್ನು ಇಟ್ಟಿದ್ದಾರೆ. ಅದು ವಿಜಯದ ಸಂಕೇತವಾಗಿ ಮೆಟಬಲ್ ಲ್ಯಾಂಡಿಂದ ತಂದಿರತಕ್ಕಂಥದ್ದು. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನೋ ಒಂದು ಪರಿವರ್ತನೆ ಅಥವಾ ಏನೋ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಆ್ಯನ್ ಇನ್ಸಿಡೆಂಟ್ ಮೇಕ್ ಎ ರೆವಲ್ಯೂಷನ್ ಅಂತೇಳಿ ಹೇಳ್ತೇವೆ. ಒಂದು ಘಟನೆ ದೊಡ್ಡ ದೊಡ್ಡ ಆಂದೋಲನಗಳನ್ನ ಹುಟ್ಟಾಕತ್ತೆ. ಅದಕ್ಕೆ ಸಾಕ್ಷಿ ಬೇಡನ್ ಪವೆಲ್ ಅವರ ಜೀವನದಲ್ಲಿ ನಡೆದಂತಹ ಮೇಫೆಕಿಂಗ್ ವಾರ್. ಇದು ಬಹಳ ಇಂಪಾರ್ಟೆಂಟ್ ನಮ್ಮ ಸ್ಕೌಟ್ನ ಇತಿಹಾಸವಾಗಿ ನೋಡೋದಾದರೆ 1899ಇಂದ 1900 1900 ಇಸ್ವಿವರೆಗೂ ಈ ಒಂದು ಮೇಫೆಕಿಂಗ್ ವಾರ್ ನಡೆಯುತ್ತೆ. ಈ ಮೇಫೆಕಿಂಗ್ ಇದು ಒಂದು ಊರು, ಒಂದು ಪಟ್ಟಣ ಸೌತ್ ಆಫ್ರಿಕಾದಲ್ಲಿ. ಇದೊಂದು ಬಹಳ ಇಂಪಾರ್ಟೆಂಟ್ ಸಿಟಿ ಆಗಿತ್ತು. ಇದು 10 ಕಿಲೋಮೀಟರ್ ಸರೌಂಡಿಂಗ್ ಇದ್ದಂತಹ ಒಂದು ಸಿಟಿ ಆಗಿತ್ತು. ಆ ಕಾಲದಲ್ಲೇ ಈ ಒಂದು ಸಿಟಿನಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್, ಪೊಲೀಸ್ ಟ್ರೈನಿಂಗ್ ಸೆಂಟರ್, ಆರ್ಮಿ ಟ್ರೈನಿಂಗ್ ಸೆಂಟರ್ ಮತ್ತು ರೈಲ್ವೆ ಸ್ಟೇಷನ್ 1899 ಆ ಕಾಲದಲ್ಲೇ ಒಂದು ರೈಲ್ವೆ ಸ್ಟೇಷನ್ ಇತ್ತು. ಯಾಕೆಂದರೆ ಅದು ಒಂದು ಬಹಳ ಪ್ರಮುಖ ವಾಣಿಜ್ಯ ಕೇಂದ್ರ ಆಗಿತ್ತು, ಬಿಸ್ನೆಸ್ ಟ್ರೇಡ್ ಸೆಂಟರ್ ಆಗಿತ್ತು ಅದು. ಅಲ್ಲಿ ಎಲ್ಲ ಕಡೆಯಿಂದ ಬಂದು ವ್ಯಾಪಾರ ವಹಿವಾಟುಗಳನ್ನ ನಡೆಸ್ತಾ ಇದ್ರು. ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯ ಹೇಗೆ ಟ್ರೇಡ್ ಸೆಂಟರ್ ಆಗಿತ್ತು, ಆ ರೀತಿಯಲ್ಲಿ ಇದು ಸಹ ಒಂದು ವ್ಯಾಪಾರದ ಒಂದು ಕೇಂದ್ರ ಸ್ಥಾನ ಆಗಿತ್ತು. ಹಾಗಾಗಿ ಭಾಳ ಇಂಪಾರ್ಟೆನ್ಸ್ ಇತ್ತು ಅಲ್ಲಿ. ಇಲ್ಲಿಗೆ ಬೇಡನ್ ಪವೆಲ್ ಅವ್ರನ್ನ ಕಳಿಸ್ಬೇಕಾಗತ್ತೆ. ಇಲ್ಲಿಗೆ ಕಳಿಸೋದಕ್ಕೆ ಮೊದಲು ಅವರ ಅಧಿಕಾರಿ ಒಂದು ದೊಡ್ಡ ಚಿಂತೆಯಲ್ಲಿರ್ತಾರೆ ಇಂಗ್ಲೆಂಡಲ್ಲಿ. ಬೇಡನ್ ಪವೆಲ್ ಅವರು ಬೇರೆ ಒಂದು ಪ್ರದೇಶ ಆಫ್ರಿಕಾದಲ್ಲಿ ಕೆಲಸ ಮಾಡಿ ಬೇರೆ ಪ್ರದೇಶದಲ್ಲಿ ಅವರ ಹೆಡ್ ಕ್ವಾರ್ಟರ್ಸ್ಗೆ ವಾಪಸ್ ಆಗ್ತಾರೆ. ಸುಮಾರು 2-3 ವರ್ಷ ಅಲ್ಲಿದ್ದು ಬರ್ತಾರೆ. ಆ ಸಂದರ್ಭದಲ್ಲಿ ಬೇಡನ್ ಪವೆಲ್ನ ಕಂಡ ತಕ್ಷಣ ಅವ್ರ ಆಫೀಸರ್ಗೆ ಬಹಳ ಖುಷಿ ಆಗಿಬಿಡುತ್ತೆ. ಬಾಪ ಕುಳಿತುಕೋಪ, ಹೇಗಿದೆಯಾ, ಜರ್ನಿ ಹೇಗಿತ್ತು? ಯಾಕಂದ್ರೆ ಅವೆಲ್ಲ ಹಡಗುಗಳಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಹೇಗಿದ್ಯಪ್ಪ ಕುಳಿತುಕೊಂಡು ಮಾತಾಡಿಸ್ಬೇಕಾಗಿತ್ತು ಅಂತ ಭಾವಿಸ್ತೀವಿ ನಾವೆಲ್ಲರೂ. ಯಾರಾದರೂ ನಮ್ಮನ್ನು ಭೇಟಿ ಆದರೆ ಹೇಗಿದ್ಯಪ್ಪ ಅಂತ ಕೇಳೋದು ವಾಡಿಕೆ. ಆದರೆ ಬೇಡನ್ ಪವೆಲ್ ಅಷ್ಟೆಲ್ಲ ದೂರದಿಂದ ಬಂದಿದ್ರು ಸಹ ಅವ್ರ ಆಫೀಸರು ಹೇಗಿದೆಯಾ ಅಂತ ಒಂದು ಮಾತು ಕೇಳಲಿಲ್ಲ, ಕುಳಿತುಕೋಪ ಅಂತ ಒಂದು ಮಾತು ಹೇಳಲಿಲ್ಲ. ಬಂದ ತಕ್ಷಣ ನಾವು ಬೇಡನ್ ಪವೆಲ್ ಬಂದ ಹಬ್ಬ ಬಹಳ ಸಂತೋಷ ಆಯಿತು, ನೀವು ಸೌತ್ ಆಫ್ರಿಕಾಗೆ ಹೋಗ್ಬೇಕಪ್ಪ ಅಂತಾರೆ. ನಾವು ಯಾರನ್ನ ಒಂದು ಕೆಲಸ ಕೊಟ್ಟೋದನ್ನು ನಾವು ಮಾಡಿ ಮತ್ತೊಂದು ಮಾಡಿ ಹೋದ ತಕ್ಷಣ ಅಪ್ಪನೋ ಅಮ್ಮನೋ ಟೀಚರೋ ಇನ್ನೊಂದು ತಕ್ಷಣ ಕೆಲಸ ಕೊಟ್ಟರೆ ಬೇಜಾರು ಮಾಡ್ಕೊಳ್ತೇವೆ. ಆದರೆ ಬೇಡನ್ ಪವೆಲ್ಲು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀನು ಸೌತ್ ಆಫ್ರಿಕಾಗೆ ಹೋಗ್ಬೇಕಪ್ಪ ಅಂದರೆ ಎಸ್ ಸರ್ ಅಂತಾರೆ. ಹಾಗಾದರೆ ಸರಿ ಸಂತೋಷ, ನೀನು ಶನಿವಾರ ಹೊರಟು ಬಿಡು ಅಂತಾರೆ. ಬೇಡನ್ ಪವೆಲ್ ಆಗ ನೋ ಸರ್ ಅಂತಾರೆ. ಅರೆ ಆವಾಗ ಅವ್ರ ಆಫೀಸರ್ಗೆ ಅನಿಸುತ್ತೆ, ನಾನು ಯೋಚನೆ ಮಾಡಬೇಕಿತ್ತು, ಒಂದು ಸ್ವಲ್ಪ ರೆಸ್ಟ್ ಬೇಕಿತ್ತೇನೋ, ನಾನು ತಕ್ಷಣ ಹೋಗೋ ಅಂದೆ ಬೇಜಾರು ಮಾಡ್ಕೊಂಡೇನಂತ. ಆದರೂ ಕೇಳ್ತಾರೆ ಯಾಕೆ, ಏನು ಪ್ರಾಬ್ಲಮ್ ಅಂತ. ಆಗ ಬೇಡನ್ ಪವೆಲ್ ಹೇಳ್ತಾರೆ, ಗುರುವಾರನೇ ಒಂದು ಶಿಪ್ ಇದೆ ಸರ್ ಅಲ್ಲಿಗೆ, ನಾನು ಗುರುವಾರದ ಶಿಪ್ನಲ್ಲಿ ಹೊರಟು ಬಿಡ್ತೀನಿ, ಶನಿವಾರ ಬೇಡ ಅಂತ. ನೋಡಿ, ನಾಳೆ ಮಾಡುವ ಕೆಲಸ ಇಂದು ಮಾಡು, ಇಂದು ಮಾಡುವ ಕೆಲಸ ಈಗಲೇ ಮಾಡು. ಎಷ್ಟು ಒಳ್ಳೆಯ ಒಂದು ವಿಚಾರ ಅದು. ಅವರು ಎಷ್ಟು ಒಳ್ಳೆತನವನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಮೇಲಧಿಕಾರಿಗಳಿಗೆ, ಹಿರಿಯರಿಗೆ ಎದುರುತ್ತರ ಕೊಡಬಾರ್ದು, ಮಾಡೋ ಕೆಲಸವನ್ನು ತಕ್ಷಣ ಮಾಡಬೇಕು, ಮತ್ತು ಅದನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು, ಸಂತೋಷವಾಗಿ ಮಾಡಬೇಕು ಅಂತಕ್ಕಂಥದ್ದು. ಅಲ್ಲಿಂದ ಬೇಡನ್ ಪವೆಲ್ನ ಮೇಫೆಕಿಂಗ್ಗೆ ಕಳಿಸ್ಕೊಡ್ತಾರೆ. ಇಲ್ಲಿದ್ದಂತಹ ಮಿಲಿಟ್ರಿ ಏನು ಆರ್ಮಿ ಟ್ರೈನಿಂಗ್ ಸೆಂಟರ್ ಇತ್ತು, ಅಲ್ಲಿ ಆರ್ಮಿ ಜನಕ್ಕೆ ಟ್ರೈನೀಸ್ ಇದ್ದಾರೆ, ಅವರಿಗೆ ಟ್ರೈನಿಂಗ್ ಕೊಡೋಂಥ ಜವಾಬ್ದಾರಿ ಬೇಡನ್ ಪವೆಲ್ಗಿರುತ್ತೆ. ಅಷ್ಟೊತ್ತಿಗೆ ಇವರಿಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಮೇಫೆಕಿಂಗ್ನ ಬೋಯರ್ಸ್ ಅಂತಕ್ಕಂಥ ಒಂದು ಜನಾಂಗ, ಅವರು ಡಚ್ ಜನಾಂಗದವರು ಸೌತ್ ಆಫ್ರಿಕಾದಲ್ಲಿ ವಾಸ ಇರ್ತಾರೆ. ಆ ಬೋಯರ್ಸ್ ಅಂತಕ್ಕಂಥ ಜನಾಂಗ 6,000 ಜನ ಮೇಫೆಕಿಂಗ್ನ ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಒಂದು ಕಡೆ ಗುಂಪಲ್ಲಿ ಬರ್ತಾ ಇಲ್ಲ, ಸುತ್ತು 10 ಕಿಲೋಮೀಟರ್ ಏನಿದೆ ಸರೌಂಡಿಂಗು, 10 ಕಡೆಯಿಂದ ಎಲ್ಲ ಭಾಗಗಳಿಂದ ಬರ್ತಾ ಇದ್ದಾರೆ. ಈಗ ಮೇಫೆಕಿಂಗ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಅಲ್ಲಿನ ಮಿಲಿಟ್ರಿ ಚೀಫ್ ಆಗಿರ್ತಕ್ಕಂತಹ ಬೇಡನ್ ಪವೆಲ್ದು. ಯಾಕಂದರೆ ಒಂದು ಪ್ರದೇಶವನ್ನು ಉಳಿಸ್ತಕ್ಕಂಥದ್ದು ಆ ಮಿಲಿಟ್ರಿ ಜವಾಬ್ದಾರಿ. ಹಾಗಾಗಿ ಅಂತ ಒಂದು ದೊಡ್ಡ ಜವಾಬ್ದಾರಿ ಬೇಡನ್ ಪವೆಲ್ ಮೇಲೆ ಬರುತ್ತೆ. ಅವ್ರಿಗೆ 2 ದಿನ ಮುಂಚೆನೇ ಇಂಟೆಲಿಜೆನ್ಸ್ ರಿಪೋರ್ಟ್, ಅದನ್ನು ಸ್ಕೌಟ್ ಅಂತೇಳಿ ಕರಿತೇವೆ ನಾವು. ಸ್ಕೌಟ್ ಅಂದರೆ ಆರ್ಮಿನಲ್ಲಿರ್ತಕ್ಕಂಥ ಗೂಢಾಚಾರಿಗಳು, ಅದಕ್ಕೆ ಸ್ಕೌಟ್ ಅನ್ನೋದು. ಅದು ಬಹಳ ರಿಸ್ಕ್ ಜಾಬ್ ಅದು. ಶತ್ರುಗಳ ನಡುವೆ ಇರಬೇಕು, ಶತ್ರುಗಳ ಹತ್ರ ಮಾರುವೇಷದಲ್ಲಿರಬೇಕು, ಅವ್ರ ಜೊತೆಯಲ್ಲಿ ಬೇರೆ ಏನೋ ಕೆಲಸ ಮಾಡಿಕೊಂಡು, ವ್ಯವಸಾಯ ಮಾಡಿಕೊಂಡು, ವ್ಯಾಪಾರ ಮಾಡಿಕೊಂಡು, ಅಥವಾ ಭಿಕ್ಷುಕರ ವೇಷ ಹಾಕ್ಕೊಂಡು, ಈ ರೀತಿ ವೇಷ ಬದಲಿಸ್ಕೊಂಡು ಶತ್ರುಗಳ ಜೊತೆಯಲ್ಲೇ ಅವ್ರ ಹತ್ತಿರದಲ್ಲಿದ್ದು ಅವರ ಆಗು ಹೋಗುಗಳು, ಅವ್ರ ಪ್ಲಾನ್ ಎಲ್ಲ ತಿಳ್ಕೊಂಡು ನಮ್ಮ ಜನಕ್ಕೆ ನಾವು ಸೀಕ್ರೆಟ್ ಕೋಡ್ಸ್ ಮುಖಾಂತರ ಅದನ್ನು ಮೆಸೇಜ್ ಪಾಸ್ ಮಾಡಬೇಕು. ಅಂಥವ್ರನ್ನ ಸ್ಕೌಟ್ ಅಂತ ಕರಿತೀವಿ ಮಿಲಿಟ್ರಿನಲ್ಲಿ. ಅವರುಗಳ ಮುಖಾಂತರ ಬೇಡನ್ ಪವೆಲ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. 2 ದಿನದಲ್ಲಿ ಬೋಯರ್ಸ್ ಬಂದು ಮೇಫೆಕಿಂಗ್ನ ರೀಚ್ ಆಗ್ತಾರೆ. ಅವರು ಅದನ್ನು ಸೀಸ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ, ಮುತ್ತಿಗೆ ಹಾಕ್ತಾರೆ ಅಂತ. ಆ ಸಂದರ್ಭದಲ್ಲಿ ಅವರ ಕೊಲೀಗ್ಸ್, ಇಷ್ಟು ಜನ ಆ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ಇದ್ದಂತಹ ಬೇಡನ್ ಪವೆಲ್ ಅವರ ಕೊಲೀಗ್ಸ್, ಸೆಂಟ್ರಲ್ಲಿ ಕುಳಿತಿರ್ತಕ್ಕಂಥವ್ರು ಬೇಡನ್ ಪವೆಲ್. ಇದು 1899 ಅಕ್ಟೋಬರ್ 13ನೇ ತಾರೀಕು ಯುದ್ಧ ಶುರು ಆಗಿಬಿಡುತ್ತೆ. ಇದು ಕೊನೆಗೆ 1900ನೇ ಇಸ್ವಿ ಮೇ 18ನೇ ತಾರೀಕುವರೆಗೂ ನಡೀತಾರೆ. ಅಂದರೆ 218 ದಿವಸ ಈ ಯುದ್ಧ ನಡೆಯುತ್ತೆ.
ಹೇಗೆ ನಡೆದಿರ್ಬೋದು ಯೋಚನೆ ಮಾಡಿ. ಕೇವಲ 18 ದಿನ ನಡೆದಂತಹ ಮಹಾಭಾರತ ಯುದ್ಧ ಇವತ್ತು ದೊಡ್ಡ ಇತಿಹಾಸ ಚರಿತ್ರೆ ನಮ್ಮ ಭಾರತ ದೇಶಕ್ಕಂತೂ ಅದೊಂದು ದೊಡ್ಡ ಇದು. ಅಂಥದ್ರಲ್ಲಿ 18 ದಿವಸ ನಡೆದಂಥ ಮೇಫೆಕಿಂಗ್ ಯುದ್ಧ ಹೇಗಿರಬಹುದು ನೋಡಿ. ಈ ಟ್ರೈನು ಆ ಕಾಲದ ಅಲ್ಲಿ ಓಡಾಡ್ತಾ ಇದ್ದಂಥ ಟ್ರೈನು, ಇದರಲ್ಲಿ ಮದ್ದುಗುಂಡುಗಳು ಬರ್ತಾ ಇರ್ತವೆ ಬ್ರಿಟಿಷರ್ಸ್ಗೆ ಅಂತೇಳಿ. ಅದನ್ನು ಬೋಯರ್ಸು ರೈಲ್ವೆ ಟ್ರ್ಯಾಕ್ ಕಟ್ ಮಾಡಿ ಅದನ್ನು ಆಕ್ಸಿಡೆಂಟ್ ಮಾಡಿಸಿ ಅದರಲ್ಲಿ ಇದ್ದಂಥ ಎಲ್ಲ ವೆಪನ್ಸ್ ಏನಿರುತ್ತೆ ಮತ್ತು ಆ ಮದ್ದುಗುಂಡುಗಳೇನಿರುತ್ತೆ ಅವೆಲ್ಲನೂ ಅವರು ದೋಚ್ಕೊಂಡ್ಬಿಟ್ಟಿರ್ತಾರೆ. ಫುಲ್ ಪ್ಲಾನ್ಡ್ ಆಗಿ ಪ್ರಿಪೇರ್ ಆಗಿ, ಇದೊಂದು ಜಸ್ಟ್ ಇಮ್ಯಾಜಿನರಿ ಇಮೇಜು, ಪ್ಲಾನ್ಡ್ ಆಗಿ ಸಿದ್ಧತೆಗಳನ್ನ ಮಾಡಿಕೊಂಡು ಅವರು ಇದಕ್ಕೆ ಬರ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಇವರು ಏನೂ ಸಿದ್ಧತೆಯಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ. ಈ ರೀತಿಯ ಕೆಲವು ಪಿರಂಗಿಗಳಿತ್ತು, ಒಂದೆರಡು. ಟ್ರೈನಿಂಗ್ ಸೆಂಟ್ರಲ್ಲಿ ಹೇಗಿರುತ್ತೆ ಅಂತ ನಾವು ಊಹೆ ಮಾಡ್ಬೋದು. ಟ್ರೈನಿಂಗ್ ಸೆಂಟ್ರಲ್ಲಿ ಟ್ರೈನಿಂಗ್ ಕೊಡೋಕೆ ಅದನ್ನ ಪಾರ್ಟ್ಸ್ ಎಲ್ಲ ಬಿಚ್ಚಿ ಜೋಡಿಸಿ ಮಾಡಿ ಹಾಕೋದಕ್ಕಷ್ಟೇ ಇರ್ತದೆ. ಯುದ್ಧ ಮಾಡಲಿಕ್ಕೆ ಯೋಗ್ಯತೆ ಇರೋದಿಲ್ಲ ಆ ಒಂದು ವೆಪನ್ಸ್ಗೆ. ಅದು ಜಸ್ಟ್ ಕಲಿಸೋದಕ್ಕೆ ಟ್ರೈನಿಂಗೋಸ್ಕರ ಇಟ್ಕೊಂಡಿರ್ತಾರೆ. ಅಂಥ ವೆಪನ್ಸು ಇತ್ತು ಅವ್ರ ಹತ್ರ. ಅವುಗಳನ್ನ ಇಟ್ಕೊಂಡು ಯುದ್ಧ ಮಾಡಬೇಕಾಗಿ ಬರುತ್ತೆ ಬೇಡನ್ ಪವೆಲ್ಗೆ. ಈ ಒಂದು ಪಿರಂಗಿ ಹೆಸರು ನೆಲ್ಸನ್ ಅಂತೇಳಿ. ನೆಲ್ಸನ್ 1700ನೇ ಇಸ್ವಿನಲ್ಲಿ ಇದನ್ನ ತಯಾರು ಮಾಡಿರ್ತಕ್ಕಂಥದ್ದು. ಅಂದರೆ ಯೋಚನೆ ಮಾಡಿ, 1700ನೇ ಇಸ್ವಿ, ಈಗ 1899, ಅಂದರೆ 190 ವರ್ಷಗಳ ಹಳೆಯ ಒಂದು ಪಿರಂಗಿ. ಇವನ್ನ ಇಟ್ಕೊಂಡು ಯುದ್ಧ ಮಾಡಬೇಕಾಗಿ ಬರುತ್ತೆ. ಅವ್ರಿಗೆ ಜನ ಸಾಕಾಗೋದಿಲ್ಲ. ಬೇಡನ್ ಪವೆಲ್ಲು ಅಲ್ಲಿದ್ದಂತಹ 700 ಜನ ಆಗ್ತಾರೆ. ಪೊಲೀಸು ಮತ್ತು ಆರ್ಮಿ ಎಲ್ಲ ಸೇರಿ 700 ಜನ ಆಗ್ತಾರೆ. 700 ಜನ ಈಸ್ ಈಕ್ವಲ್ ಟು 6000 ಜನ ಮೇಲೆ ಯುದ್ಧ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ಊರಲ್ಲಿದ್ದಂತಹ ಯೂತ್ಸ್, ಯಂಗ್ಸ್ಟರ್ಸ್, ಮೇಸ್ಟ್ರುಗಳು, ಅನ್ಎಂಪ್ಲಾಯೀಸು, ಕ್ಲರ್ಕ್ಗಳು, ಯಾರಲ್ಲಿ ಒಟ್ಟು ಯೂತ್ಸು ಯಾರು 20 ವರ್ಷ 30 ವರ್ಷದ ಒಳಗಡೆ ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಳ್ತಾರೆ. ಅವ್ರನ್ನೂ ಸಹ ಸೇರಿಸ್ಕೊಳ್ತಾರೆ ಈ ಗುಂಪಿಗೆ. 4 ಜನ ಆರ್ಮಿ ಜೊತೆಯಲ್ಲಿ ಇಬ್ಬಿಬ್ಬರನ್ನ ಸಿವಿಲಿಯನ್ ಸೇರಿಸ್ತಾರೆ. ಈ ರೀತಿ ಸೇರಿಸಿ ಒಂದು ಗುಂಪುಗಳನ್ನ ಮಾಡ್ತಾರೆ. ಅವರು ಎಲ್ಲ ಸೇರಿ 1000 ಜನ ಆಗ್ತಾರೆ. 1000:6000 ಅಂದರೆ ಒಬ್ಬರಿಗೆ 6 ಜನ. ಇವರು ಅನ್ಟ್ರೈನ್ಡು, ಟ್ರೈನಿಂಗ್ ಸೆಂಟ್ರಲ್ಲಿ ಇರತಕ್ಕಂಥವ್ರು ಅನ್ಟ್ರೈನ್ಡು, ಅವ್ರು ಇನ್ನೂ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಪೊಲೀಸರು, ಅವ್ರಿಗೆ ಈ ಥರ ಯುದ್ಧ ಮಾಡೋದೆಲ್ಲ ಅಭ್ಯಾಸ ಇರೋದಿಲ್ಲ. ಇಂಥ ಜನಗಳನ್ನ ಇಟ್ಕೊಂಡು, ಅನ್ಟ್ರೈನ್ಡ್ ಸಿವಿಲಿಯನ್ ಇಟ್ಕೊಂಡು ಅವ್ರು ಯುದ್ಧ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಇದು ಸ್ವಲ್ಪ ರಿಸ್ಕ್ ಆಗುತ್ತೆ. ಆಗ ಏನು ಮಾಡ್ತಾರೆ, ಬೇಡನ್ ಪವೆಲ್ಲು ಆ ಊರಿನಲ್ಲಿದ್ದಂತಹ ಅವರ ಚಿಕ್ಕ ಚಿಕ್ಕ ಮಕ್ಕಳು, 12 ವರ್ಷ, 13 ವರ್ಷ, 14 ವರ್ಷದ ಗಂಡು ಹುಡುಗರು, ಆ ಹುಡುಗರನ್ನೆಲ್ಲ ಸೇರಿಸ್ಕೊಳ್ತಾರೆ. ಅವ್ರಿಗೆಲ್ಲ ಸೇರಿಸಿ ಅವ್ರ ಪೇರೆಂಟ್ಸ್ ಹತ್ರ ಪರ್ಮಿಷನ್ ತೊಗೊಂಡು ಅವ್ರಿಗೆ ಆಟ ಆಡಿಸ್ತೇನೆ, ಏನೋ ಒಂದು ಆ್ಯಕ್ಟಿವಿಟಿ ಮಾಡಿಸ್ತೀನಿ ಅನ್ನೋ ಅರ್ಥದಲ್ಲಿ ಸೇರಿಸ್ಕೊಳ್ತಾರೆ. ಎಡ್ವರ್ಡ್ ಸಿಸಿಲ್ ಅಂತಕ್ಕಂಥ ಒಬ್ಬ ಮಿಲಿಟರಿ ಅಧಿಕಾರಿ, ಅವರ ಸ್ಟಾಫ್ ಆಫೀಸರು, ಅವ್ರಿಗೆ ಜವಾಬ್ದಾರಿನ ಕೊಡ್ತಾರೆ ಈ ಮಕ್ಕಳನ್ನ ನಿಭಾಯಿಸ್ತಕ್ಕಂಥದ್ದು. ಈ ಮಕ್ಕಳು ಏನು ಮಾಡಬೇಕಾಗಿತ್ತು, ಆ ಆರ್ಮಿ ಮತ್ತು ಏನಿದ್ರು ಪೊಲೀಸು ಅಥವಾ ಸಿವಿಲಿಯನ್, ಅವ್ರನ್ನೆಲ್ಲ ಸಣ್ಣ ಸಣ್ಣ ಗುಂಪುಗಳನ್ನ ಮಾಡಿ ಎಲ್ಲೆಲ್ಲಿ ಡೇಂಜರಸ್ ಪ್ಲೇಸ್ ಇದೆ, ರಿಸ್ಕ್ ಇದೆ, ಅಂದರೆ ಅವ್ರ ಬೋಯರ್ಸ್ ಒಳಗಡೆ ನುಗ್ಗಲಿಕ್ಕೆ ಜಾಗ ಇದೆ, ಬೆಟ್ಟ ಗುಡ್ಡಗಳಿರುತ್ತೆ, ಅಲ್ಲಿ ರಿಸ್ಕ್ ಇರಲ್ಲ, ಎಲ್ಲಿ ಸಂದಿ ಇರುತ್ತೆ ಅಥವಾ ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಅವ್ರು ನುಗ್ತಾರೆ. ಆ ನುಸುಳದೇ ಇರುವಂಥ ಜಾಗದಲ್ಲಿ ಇವ್ರನ್ನ ಕಾವಲು ಹಾಕುವಂಥದ್ದು. ಎತ್ತರದ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳ ಮೇಲೆ ಒಂದಷ್ಟು ಬೆಟಾಲಿಯನ್ನ ಹಾಕಿ ಅಲ್ಲಿಂದ ಯುದ್ಧ ಮಾಡಿಸ್ತಕ್ಕಂಥದ್ದು. ಈ ರೀತಿ ಎಲ್ಲೆಲ್ಲಿ ಸೆನ್ಸಿಟಿವ್ ಪ್ಲೇಸ್ ಇರುತ್ತೆ ಅಲ್ಲೆಲ್ಲ ಅವ್ರನ್ನ ಹಾಕಿರ್ತಾರೆ. ಈ ಮಕ್ಕಳನ್ನ ಏನು ಮಾಡಬೇಕಾಗಿತ್ತು ಅವಾಗ, ಈ ಮಕ್ಕಳಿಗೆ ಅನೇಕ ಕೆಲಸಗಳನ್ನ ಕೊಡ್ತಾರೆ. ಅದಕ್ಕೂ ಮೊದಲು ಅವ್ರಿಗೂ ಮಕ್ಕಳಿಗೆ ಕರ್ಕೊಂಡು ಮಾರ್ಚ್ ಫಾಸ್ಟ್ ಮಾಡಿಸೋದು. ಅವ್ರಿಗೆಲ್ಲ ಯೂನಿಫಾರ್ಮ್ ಕೊಟ್ಟರು. ನೋಡಿ ಯೂನಿಫಾರ್ಮ್ ನೀವು ನೋಡ್ಬೋದು ಫೋಟೋದಲ್ಲಿ. ಯೂನಿಫಾರ್ಮ್ ಕೊಟ್ಟರು, ಲಾಠಿಗಳನ್ನ ಕೊಟ್ಟರು, ಸೈಕಲ್ಗಳನ್ನ ಕೊಟ್ಟರು, ಆಟಗಳ ಆಡಿಸ್ತಾ ಇದ್ರು, ಮಾರ್ಚ್ ಫಾಸ್ಟ್ ಮಾಡಿಸ್ತಾ ಇದ್ರು, ಸಣ್ಣ ಸಣ್ಣ ಗುಂಪುಗಳನ್ನ ಮಾಡಿದ್ರು. ಆ ಗುಂಪುಗಳಿಗೆಲ್ಲ ಒಬ್ಬೊಬ್ಬರು ಸಣ್ಣ ಸಣ್ಣ ಗುಂಪಿಗೆ ನಾಯಕರನ್ನ ಮಾಡ್ತಾ ಇದ್ರು. ಇಡೀ ಈ ತಂಡಕ್ಕೆ ಅವರು ಕೆಡೆಟ್ ಕ್ರಾಪ್ಸ್ ಅಂತ ಕರೆದ್ರು. ಆ ಕೆಡೆಟ್ ಕ್ರಾಪ್ಸ್ನ ಒಬ್ಬ ಲೀಡರ್ ಬೇಕಲ್ಲ, ಅದಕ್ಕೆ ವಾರ್ನರ್ ಗುಡ್ಡಿಯರ್ ಅಂತಕ್ಕಂಥ ಹುಡುಗನ್ನ, ಅವನು ಕೇವಲ 13 ವರ್ಷದ ವಾರ್ನರ್ ಗುಡ್ಡಿಯರ್ನ ಆ ಕೆಡೆಟ್ ಕ್ರಾಪ್ಸ್ಗೆ ಲೀಡರ್ ಮಾಡ್ತಾರೆ. ಅವರು ಲೀಡರ್ ಅನ್ನೋದಿಲ್ಲ, ಅವ್ರಿಗೆ ಡೆಸಿಗ್ನೇಷನ್ನು ಸಾರ್ಜೆಂಟ್ ಅಂತ ಕರೀತಾರೆ, ದ ಸಾರ್ಜೆಂಟ್. ಅವನು ಆ ಒಂದು ಕೆಡೆಟ್ ಕ್ರಾಪ್ಸ್ನ ನಾಯಕ ಆಗ್ತಾನೆ. ಈ ವಾರ್ನರ್ ಗುಡ್ಡಿಯರು ಚಾರ್ಲ್ಸ್ ಗುಡ್ಡಿಯರ್ ಅನ್ನೋರ ಮಗ. ಚಾರ್ಲ್ಸ್ ಗುಡ್ಡಿಯರ್ ಬಂದು ಆ ಮೇಫೆಕಿಂಗ್ನ ಫಸ್ಟ್ ಮೇಯರ್ ಆಗಿರ್ತಾರೆ. ಅವರ ಮಗ ಈ ವಾರ್ನರ್ ಗುಡ್ಡಿಯರ್. ಇವ್ರಿಗೆ ಏನಪ್ಪ ಕೆಲಸ, ಹುಡುಗರನ್ನ ಇಟ್ಕೊಂಡು ಏನು ಯುದ್ಧ ಮಾಡೋದು, ಹೇಗೆ ಯುದ್ಧ ಮಾಡೋದು ನೋಡಿ. ಆ ಹುಡುಗರನ್ನು ಇಟ್ಕೊಂಡು ಬಹಳ ಸುಲಭವಾಗಿ ಬಹಳ ಚೆನ್ನಾಗಿ ಯುದ್ಧ ಮಾಡ್ತಾರೆ. ಇವ್ರೇನು ಮಾಡ್ತಾರೆ, ಆ ಹುಡುಗರನ್ನ ಸಣ್ಣ ಸಣ್ಣ ಗುಂಪುಗಳನ್ನ ಮಾಡಿರ್ತಾರೆ. ಆ ಗುಂಪುಗಳನ್ನ ಮಾಡಿ ಒಂದು ಗುಂಪು ಬಾರ್ಡ್ರಲ್ಲಿ ಏನು ಕೆಲಸ ಮಾಡ್ತಾ ಇರ್ತಾರೆ, ದೇಶ ಕಾವಲು ಕಾಯ್ತಾ ಇರ್ತಾರೆ, ಯುದ್ಧ ಮಾಡ್ತಾ ಇರ್ತಾರೆ. ಅವ್ರಿಗೆ ಆಟೋಮೆಟಿಕ್ಕಾಗಿ ಇದು ನೀವು ಆಗಲೇ ಹೇಳಿದಾಗ 218 ದಿವಸ ನಡೆದಿರ್ತಕ್ಕಂಥ ಯುದ್ಧ. ಮನೆಯವ್ರಿಗೆ ಚಿಂತೆ ಇರುತ್ತೆ, ನನ್ನ ಮಗ ಅಥವಾ ನನ್ನ ಗಂಡ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ, ಏನಾದ್ನೋ ಎತ್ತೋ ಅನ್ನೋ ಚಿಂತೆ ಮನೆಯವ್ರಿಗೆ ಕಾಡ್ತಾ ಇರುತ್ತೆ.
ಅಲ್ಲಿರೋರ್ಗೂ ಸಹ ನಮ್ಮ ಮನೆಯಲ್ಲಿರೋರು ಹೇಗಾಗಿದ್ದಾರೋ ಏನಾಗಿದ್ದಾರೋ ಅನ್ನೋ ಚಿಂತೆ ಕಾಡ್ತಾ ಇರುತ್ತೆ. ಆ ಚಿಂತೆ ತಲೆನಲ್ಲಿದ್ದಾಗ ಕೆಲಸ ಮಾಡ್ಲಿಕ್ಕಾಗಲ್ಲ, ಯುದ್ಧ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಆ ಟೆನ್ಷನ್ನ ಫ್ರೀ ಮಾಡಬೇಕು. ಹಾಗಾಗಿ ಮನೆಯವರು ಒಂದು ಲೆಟರ್ ಬರ್ಕೊಟ್ಟು ನಾನು ಚೆನ್ನಾಗಿದ್ದೀನಿ ಲೆಟರ್ ಕೊಟ್ಟರೆ ಎತ್ಕೊಂಡೋಗಿ ಅಲ್ಲಿ ಯುದ್ಧ ಮಾಡೋರು ಕೊಡ್ತಕ್ಕಂಥದ್ದು. ಅಲ್ಲಿನ ಸೋಲ್ಜರ್ಸ್ ಏನೋ ಲೆಟರ್ ಬರ್ಕೊಟ್ಟು ನನಗೇನು ತೊಂದರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಬರ್ಕೊಟ್ರೆ ತೊಗೊಂಡ್ಬಂದು ಮನೆಯಲ್ಲಿ ಕೊಡ್ತಕ್ಕಂಥದ್ದು. ಸೊ ಟೆನ್ಷನ್ ಫ್ರೀ ಮಾಡ್ತಕ್ಕಂಥ ಕೆಲಸ. ಮತ್ತೆ ರಾತ್ರಿ ಹೊತ್ತು ನಿದ್ದೆ ಬೇಕು. ಅಲ್ಲಿ ಯುದ್ಧ ಮಾಡೋರು ಎಷ್ಟು ಗಂಟೆ ನಿದ್ದೆ ಮಾಡೋಕ್ಕಾಗತ್ತೆ, ಯುದ್ಧ ಮಾಡೋಕ್ಕಾಗತ್ತೆ ನಿದ್ರೆ ಇಲ್ದಿರ? ಹಾಗಾಗಿ ನಿದ್ರೆ ಬೇಕು. ರಾತ್ರಿ ಹೊತ್ತು ಒಂದು ಬೆಟಾಲಿಯನ್ ಏನು ಮಾಡೋದು, ಇವರು ಒಂದು ಗ್ರೂಪು ಅಲ್ಲಿ ಬಾರ್ಡರ್ಗಳಿಗೆ ಹೋಗೋದು, ಅಲ್ಲಿ ಯುದ್ಧ ಮಾಡೋರಿಗೆ ಮಲಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಇವರು ಎತ್ತರವಾದಂಥ ಪ್ರದೇಶಗಳಲ್ಲಿ ಮರಗಳ ಮೇಲೆ, ಬಂಡೆಗಳ ಮೇಲೆ, ಬೆಟ್ಟಗಳ ಮೇಲೆ ಕುಳಿತುಕೊಂಡು ಅಬ್ಸರ್ವ್ ಮಾಡೋದು. ಬೋಯರ್ಸ್ ಏನೋ ಮುಂದೆ ಬರ್ತಾ ಇದ್ದಾರೆ ಅಂದರೆ ಇವರು ಗಂಟೆ ಕೊಟ್ಟಿರ್ತಾ ಇದ್ರು ಇವ್ರ ಕೈಯಲ್ಲಿ, ಆ ಗಂಟೆಯನ್ನು ಹೊಡಿತಾ ಇದ್ರು. ಗಂಟೆ ಸೌಂಡ್ಗೆ ಇವ್ರು ಎದ್ದು ನಿಂತ್ಕೊಂಡು ಮತ್ತೆ ಫೈರ್ ಮಾಡ್ತಾ ಇದ್ರು. ಸೊ ಅವ್ರನ್ನ ತಡಿತಕ್ಕಂಥದ್ದು, ಇವ್ರಿಗೆ ನಿದ್ದೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು, ರೆಸ್ಟ್ ಕೊಡತಕ್ಕಂಥದ್ದು. ಇನ್ನೊಂದು ಗುಂಪು ಆಸ್ಪತ್ರೆಯಲ್ಲಿ ಯುದ್ಧ ಗಾಯಾಳುಗಳು ಅಂತ ಕರಿತೀವಿ. ಯುದ್ಧದಲ್ಲಿ ಗಾಯ ಆಗಿರುತ್ತೆ, ಅವ್ರನ್ನ ಕರ್ಕೊಂಡ್ಬಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು. ಆ ಟ್ರೀಟ್ಮೆಂಟ್ ಕೊಡೋಕೆ ಆಸ್ಪತ್ರೆಯಲ್ಲಿ ಸ್ಟಾಫು, ಡಾಕ್ಟರ್ಸು, ನರ್ಸು ಕಡಿಮೆ ಇರ್ತಾರೆ. ಯುದ್ಧದಲ್ಲಿ ಜಾಸ್ತಿ ಜನ ಗಾಯ ಆಗ್ತಾ ಇರ್ತಾರೆ. ಹಾಗಾಗಿ ಇವರು ಆ ಡಾಕ್ಟರ್ಗಳಿಗೆ ಸಹಾಯ ಮಾಡೋದು. ಏನು, ಆ ಪೇಷಂಟ್ಗಳಿಗೆ ಸೂಪ್ ಕೊಡಿಸೋವಂಥದ್ದು, ಅವ್ರಿಗೆ ಮೈ ತೇವದ ಬಟ್ಟೆ ಏನು ಮಾಡಿಕೊಂಡು ಮೈ ಒರೆಸೋವಂಥದ್ದು, ಸ್ನಾನ ಮಾಡಿಸೋವಂಥದ್ದು, ಊಟ ಕೊಡಿಸೋವಂಥದ್ದು, ಇಂಥ ಸಣ್ಣ ಪುಟ್ಟ ಆ ಪೇಷಂಟ್ಗಳಿಗೆ ಟ್ರೀಟ್ ಮಾಡೋದು, ಮತ್ತು ಡಾಕ್ಟರ್ಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ. ಈ ರೀತಿಯ ಕೆಲಸಗಳನ್ನು ಈ ಮಕ್ಕಳು ಮಾಡ್ತಾ ಇರ್ತಾರೆ. ಇಷ್ಟೇ ಮಾಡಲಿಲ್ಲ ಬೇಡನ್ ಪೊಯ್ಲ್ ಅವರು. ಸಣ್ಣ ಕುದುರೆಗಳಿಗೆ ಈ ಮರದ ರೆಂಬೆಗಳನ್ನು ಮತ್ತು ಮರಳಿನ ಮೂಟೆಗಳನ್ನು ಕಟ್ಟಿಬಿಟ್ಟು ಎಲ್ಲೆಲ್ಲಿ ಬಂಡೆ ಅಥವಾ ಬೆಟ್ಟ ಅಥವಾ ಕೋಟೆ ಇದೆ ಅದರ ಹಿಂದೆಗಡೆ ಓಡಿಸೋದು. ಅದು ಓಡ್ತಾ ಇದ್ದರೆ ಕುದುರೆ ಆ ರೆಂಬೆ ಏನು ಮಾಡುತ್ತೆ, ಧೂಳನ್ನು ಎಬ್ಬಿಸುತ್ತೆ. ಮರಳಿನ ಮೂಟೆ ಅಥವಾ ರೆಂಬೆ, ಹಸಿರಿನ ರೆಂಬೆ ಮರಳನ್ನ ಮಣ್ಣಿನ ಧೂಳು ಎಬ್ಬಿಸುತ್ತೆ. ಮತ್ತು ಟಕ್ಕು 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 ಅಂತ ಸೌಂಡ್ ಬರುತ್ತೆ ಆ ಕುದುರೆ ಓಡೋದು. ಆ ಬೋಯರ್ಸ್ ದೂರದಿಂದ ನೋಡೋರು, ಕೇಳಿಸ್ಕೊಳ್ಳೋರು. ಆ ಧೂಳು ಎದ್ದೊಳ್ತಾ ಇದೆ, ಜನ ಕಾಣಿಸಲ್ಲ, ಬರೀ ಮರೆನಲ್ಲಿದ್ದಾರೆ ಅವರು. ಆ ಧೂಳು ಎದ್ದೊಳ್ತಾ ಇದೆ, ಸೌಂಡ್ ಬರ್ತಾ ಇದೆ ಅಂದರೆ ಅಲ್ಲಿ ನೂರಾರು ಜನ ಆರ್ಮಿ ಪೆರೇಡ್ ಮಾಡ್ತಾ ಇರ್ತಾರೆ. ನಾವೇನೋ ಮುಂದೆಯವರು ನಮಗೆ ರಿಸ್ಕ್ ಆಗುತ್ತೆ, ಜಾಸ್ತಿ ಜನ ಇದ್ದಾರೆ ಅವರು ಅಂತೇಳಿ ಭಯ ಬಿದ್ದು ಅಲ್ಲೇ ಎದ್ದು ಬಿಡ್ತಾ ಇದ್ರು. ಮತ್ತು ಖಾಲಿ ಖಾಲಿ ಡಬ್ಬಗಳನ್ನು ಕೊಡೋದು, ಬೋಯರ್ಸ್ಗೆ ಕಾಣೋ ರೀತಿನಲ್ಲಿ ಓಡಾಡೋದು. ಅವರು ಆ ಖಾಲಿ ಡಬ್ಬವನ್ನು 4-6 ಜನ ಬಲವಂತವಾಗಿ ತೂಕ ಎತ್ಕೊಂಡು ಹೋದಂಗೆ ಆ್ಯಕ್ಷನ್ ಮಾಡೋದು, ನಟನೆ ಮಾಡೋದು, ಬಲವಂತವಾಗಿ ಅವ್ರ ಮುಂದೆಗಡೆ ಅವ್ರು ಕಾಣೋ ರೀತಿನಲ್ಲಿ ಅದನ್ನ ಎತ್ಕೊಂಡು ಪಾಸ್ ಆಗೋದು. ಅವರೇನೋ ಓ ಅಷ್ಟು ದೊಡ್ಡ ಡಬ್ಬನ ಬಾಕ್ಸ್ನ 6 ಜನ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದರಲ್ಲಿ ಎಷ್ಟು ಬಾಂಬ್ಗಳಿದೆಯೋ, ಎಷ್ಟು ವೆಪನ್ಸ್ ಇದೆಯೋ, ಎಷ್ಟು ಅವ್ರ ಹತ್ರ ಮದ್ದುಗುಂಡುಗಳಿದೆಯೋ, ನಾವೇನೋ ಮುಂದೆ ಹೋದರೆ ನಮಗೆ ರಿಸ್ಕು ಅವ್ರ ಹತ್ರ ಜಾಸ್ತಿ ಇದೆ ಅಂತೇಳಿ ಭಯ ಬಿದ್ದು ಅಲ್ಲೇ ಇದ್ಬಿಡ್ತಾರೆ. ಈ ರೀತಿಯಲ್ಲಿ ಎಲ್ಲ ಅವರನ್ನು ಅಂದರೆ ಬುದ್ಧಿವಂತಿಕೆಯಿಂದ ಯುದ್ಧವನ್ನು ಮುಂದಕ್ಕೆ ಹಾಕ್ಕೊಳ್ತಾ ಬರ್ತಾ ಇದ್ರು. ಒಂದಿನ ಬೇಡನ್ ಪೊಯ್ಲ್ ಅವರು ಒಬ್ಬ ಹುಡುಗನ್ನ ಕರೀತಾರೆ. ಮರಿ ಬಾಯಲ್ಲಿ ಅಲ್ಲಿ ಫೈರಿಂಗ್ ಆಗ್ತಾ ಇದೆ, ನೀನು ನೋಡ್ರೆ ಸೈಕಲ್ ಎತ್ಕೊಂಡು ಆ ಬಾರ್ಡ್ರಿಗೆಲ್ಲ ಹೋಗ್ತಾ ಇದೆಯಾ, ಅವ್ರು ಗನ್ ಶಾಟ್ ಮಾಡಿದಾಗ ಆ ಬುಲೆಟ್ ಏನು ನಿನಗೆ ಟಚ್ ಆದರೆ ಏನು ಮಾಡ್ತೀಯಪ್ಪ, ತೊಂದರೆ ಅಲ್ವಾ, ರಿಸ್ಕ್ ಆಗಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ ಏನು ಉತ್ತರ ಕೊಡ್ತಾನೆ ಗೊತ್ತಾ, ಯು ಡೋಂಟ್ ವರಿ ಸರ್, ಐ ವಿಲ್ ರೈಡ್ ದ ಬೈಸಿಕಲ್ ಫಾಸ್ಟರ್ ದೆನ್ ದ ಗನ್ ಶಾಟ್ ಅಂತ. ಯೋಚನೆ ಮಾಡಬೇಡಿ ಸರ್, ಅವ್ರೇನೋ ಫೈರ್ ಮಾಡಿದ್ರೆ ಬುಲೆಟ್ ಯಾವ ಸ್ಪೀಡಲ್ಲಿ ಬರುತ್ತೋ ಅದಕ್ಕಿಂತಲೂ ಸ್ಪೀಡಾಗಿ ನಾನು ಸೈಕಲ್ ತೊಳೆದು ಬಿಡ್ತೀನಿ, ಆಗ ಆ ಬುಲೆಟ್ ನನಗೆ ಟಚ್ ಆಗೋದಿಲ್ಲ ಅಂತ. ಇದು ಬಹಳ ಅಸಾಧ್ಯವಾದಂತಹ ಕೆಲಸ. ಆದರೂ ಸಹ ಆ ಹುಡುಗನಲ್ಲಿ ಅಷ್ಟೊಂದು ಆತ್ಮಸ್ಥೈರ್ಯ ಇತ್ತಲ್ಲ, ಅದನ್ನು ಮೆಚ್ಚಿಕೊಂಡು ಬೇಡನ್ ಪೊಯ್ಲು ವೆರಿ ಗುಡ್, ಹುಷಾರಾಗಿದೆ ಅಂತೇಳಿ ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಿ ಅವನ್ನ ಕಳಿಸ್ಕೊಡ್ತಾರೆ. ಈ ರೀತಿನಲ್ಲೆಲ್ಲ ಯುದ್ಧ ನಡೆಯುತ್ತೆ. ಕೊನೆಗೆ ಬೋಯರ್ಸ್ಗೆ ಗೊತ್ತೇ ಆಗಲ್ಲ ಇವ್ರು ಎಷ್ಟು ಜನ ಇದ್ದಾರೆ ಅಂತ. ಮತ್ತು ಅವ್ರು ತಂದಿದ್ದಂತಹ ಮದ್ದು ಗುಂಡುಗಳು ಖಾಲಿ ಆಗುತ್ತೆ, ಅವರಲ್ಲಿ ಸಾಕಷ್ಟು ಜನ ಗಾಯಗೊಳ್ತಾರೆ, ಸಾಕಷ್ಟು ಜನ ಸಾಯ್ತಾರೆ. ಆಮೇಲೆ ಅವ್ರು ತಂದಿದ್ದಂಥ ಆಹಾರ ಪದಾರ್ಥ ಎಲ್ಲ ಖಾಲಿ ಆಗಿಬಿಡುತ್ತೆ. ಅವ್ರು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಏನೂ ಇಲ್ಲ, ಯಾಕಂದರೆ ಹೊರಗಡೆಯಿಂದ ಬಂದು ತಂದಿರೋದು ಅವೆಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಇನ್ನು ನಮ್ಮ ಕೈಯಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ, ಇವ್ರು ತುಂಬ ಜನ ಇದ್ದಾರೆ, ಇವ್ರು ತುಂಬ ಸಾಮರ್ಥ್ಯ ಇದೆ, ನಮಗಿಂತಲೂ ಇವರು ಗಟ್ಟಿಯಾಗಿದ್ದಾರೆ, ಇವ್ರನ್ನ ನಾವು ಗೆಲ್ಲಕ್ಕಾಗೋದಿಲ್ಲ ಅಂತೇಳಿ ಏನು ಮಾಡ್ತಾರೆ, ಅಲ್ಲಿಂದ ಅವರು ವಾಪಸ್ ಹೊರಟೋಗ್ತಾರೆ. ಅವರು ಮೇಫೆಕಿಂಗ್ ಕತೆ ಕನಸನ್ನ ಬಿಟ್ಟು ವಾಪಸ್ ಹೊರಟೋಗ್ತಾರೆ. 1900 ಇಸ್ವಿನಲ್ಲಿ ಮೇಫೆಕಿಂಗ್ ರಿಲೀಫ್ ಆಗುತ್ತೆ, ಯುದ್ಧ ನಿಲ್ಲುತ್ತೆ, ಮುಗಿಯುತ್ತೆ. ನೋಡಿ, ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ 700 ಜನ ಇಟ್ಕೊಂಡು 6000 ಜನನ್ನ ಫೈಟ್ ಮಾಡೋದು, ಮತ್ತು 218 ದಿವಸ ಆದರೂ ಅವ್ರನ್ನ ಮುಂದೆ ಬರೋಕ್ಕೆ ಬಿಡದೆ ಅವ್ರನ್ನ ತಡೆಯೋದು 6000 ಜನನ, ಇದು ಸುಮ್ಮನೆ ಕೆಲಸ ಅಲ್ಲ, ತುಂಬ ಕಷ್ಟವಾದಂಥ ಕೆಲಸ ಇತ್ತು. ಅದೊಂದು ದ್ವೀಪ ಆಗಿಬಿಟ್ಟಿತ್ತು, ಹೊರಗಡೆಯಿಂದ ಏನೂ ಸಪೋರ್ಟ್ ಬರ್ತಾ ಇಲ್ಲ, ಇಲ್ಲಿಂದ ಹೊರಗಡೆ ಯಾರು ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ಸುತ್ತು ಕವರ್ ಆಗಿಬಿಟ್ಟಿದ್ರು, ಯುದ್ಧ ನಡೀತಾ ಇತ್ತು ಎಲ್ಲ ಕಡೆ. ಯಾವಾಗ ಯುದ್ಧ ಮುಗೀತು, ಮೇಫೆಕಿಂಗಿಂದ ಬೋಯರ್ಸ್ ಓಡೋದ್ರು, ಈಚೆ ಹಿಂದೆ ಹೊರಟೋದ್ರು, ಮೇಫೆಕಿಂಗ್ನ ಹೀರೋ ಅಂತ ಕರೆದ್ರು ಬೇಡನ್ ಪೊಯ್ಲ್ನ. ಎಲ್ಲ ಪೇಪರ್ಗಳಲ್ಲೂ ಫ್ರಂಟ್ ಪೇಜಲ್ಲಿ, ಮೈನ್ ಪೇಜಲ್ಲಿ ಅವ್ರದೇ ಫೋಟೋ, ಮೈನ್ ಪೇಜಲ್ಲಿ ಅವ್ರದೇ ಫೋಟೋ. ಮತ್ತು ಇಂಗ್ಲೆಂಡ್ನಲ್ಲಿ ಒಂದು ದಿನ ತಡವಾಗಿ
ಈ ಮೆಸೇಜ್ ಹೋಗುತ್ತೆ. ಆವಾಗ ಸೆಲೆಬ್ರೇಷನ್ ನೀವು ನೋಡ್ಬೋದು, ಇದೊಂದು ಇಮ್ಯಾಜಿನೇಷನ್ನು. ಈ ರೀತಿಯಲ್ಲಿ ಮನೆಗಳಲ್ಲಿ ಒಬ್ಬರು ಮನೇಲಿ ಇಲ್ಲದೆ ಎಲ್ಲ ಮುದುಕರು, ಮಕ್ಕಳು, ಹೆಂಗಸರು ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬಂದು ದೊಡ್ಡ ಉತ್ಸವವನ್ನು, ಸಂಭ್ರಮಾಚರಣೆಯನ್ನು ಮಾಡಿದ್ರಂತೆ. ಎಲ್ಲರ ಕೈಲೂ ಬೇಡನ್ ಪವೆಲ್ ಫೋಟೋ, ಎಲ್ಲರೂ ಬೇಡನ್ ಪವೆಲ್ಗೆ ಜೈಕಾರ, ಹೀರೋ ಆಫ್ ಮೇಫೇಕಿಂಗ್ ಅಂತ ಕರೆದ್ರು. ಅಷ್ಟು ಫೇಮಸ್ ಆಗೋದ್ರು, ಪ್ರತಿಯೊಬ್ಬರು ಮನೆ ಮಾತಾಗೋದ್ರು ಬೇಡನ್ ಪವೆಲ್ಲು ಇಂಗ್ಲೆಂಡ್ನಲ್ಲಿ ಮತ್ತು ಮೇಫೇಕಿಂಗ್ನಲ್ಲಿ. ಈ ಒಂದು ಸಂದರ್ಭವನ್ನು, ಈ ದೃಶ್ಯವನ್ನು ಕಣ್ಣಾರ ಕಂಡಂಥವರು ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಡಿಕ್ಷನರಿನಲ್ಲಿ 2 ಹೊಸ ಪದಗಳನ್ನು ಸೇರಿಸಿದ್ದಾರೆ, ಮೇಫಿಕ್ ಆ್ಯಂಡ್ ಮೇಫಿಕೇಶನ್ ಅಂತ. ಮೇಫಿಕ್ ಆ್ಯಂಡ್ ಮೇಫಿಕೇಶನ್ ಅಂದರೆ ಅದು ಹುಚ್ಚೆದ್ದು ಕುಣಿಯೋದು, ಉನ್ಮಾದದತ್ತವಾದಂಥ ಒಂದು ಆಚರಣೆ ಅಂತೇಳಿ. ಒಂದು ಹುಚ್ಚೆದ್ದು ಕುಣಿಬೇಕು ಅನ್ನೋ ಪದ ಡಿಕ್ಷನರಿಗೆ ಸೇರುತ್ತೆ ಅಂದರೆ ಈ ಜನ ನಿಜವಾಗ್ಲೂ ಇನ್ನೆಷ್ಟು ಹುಚ್ಚೆದ್ದು ಕುಣಿದಿದ್ರು ಅಂತಕ್ಕಂಥದ್ದು. ಆ ಎಲ್ಲರ ಜನರ ಮನಸ್ಸಿನ ಹೀರೋ ಅವತ್ತು ಬೇಡನ್ ಪವೆಲ್. ಆವತ್ತು ಬೇಡನ್ ಪವೆಲ್ ಆ ಒಂದು ಗೆಲುವಿನಿಂದ ರಾಣಿ ವಿಕ್ಟೋರಿಯಾ ಅವರು ಬೇಡನ್ ಪವೆಲ್ ಅವ್ರನ್ನ ಮೇಜರ್ ಜನರಲ್ ಆಗಿ ಪ್ರಮೋಷನ್ ಕೊಟ್ಬಿಡ್ತಾರೆ. 1 ವಾರಗಳ ಕಾಲ ಅವ್ರ ಮನೆಯಲ್ಲಿ, ಅಂದರೆ ಅರಮನೆಯಲ್ಲಿ ಇವ್ರನ್ನ ಇಟ್ಕೊಂಡು ಗೆಸ್ಟ್ ಆಗಿ ಇವ್ರನ್ನ ಗೌರವಿಸ್ತಾರೆ. ಅಂತ ಒಂದು ಗೌರವ, ಅಂತ ಒಂದು ಸ್ಥಾನ, ಅಂತ ಒಂದು ಮರ್ಯಾದೆ, ಅಷ್ಟೊಂದು ಪ್ರಚಾರ ಸಿಕ್ಕಿದ್ದು ಬೇಡನ್ ಪವೆಲ್ಗೆ ಮೇಫೇಕಿಂಗ್ ಯುದ್ಧ ಗೆದ್ದಿದ್ರಿಂದ. ಆವತ್ತು ಬೇಡನ್ ಪವೆಲ್ ಅನ್ಕೊಳ್ತಾರೆ, ಈ ಗೆಲುವಿಗೆ ಕಾರಣ ನಾನಲ್ಲ, ಈ ಗೆಲುವಿಗೆ ನಿಜವಾದ ಕಾರಣಕರ್ತರು ಆ ಮಕ್ಕಳು. ಆ ಮಕ್ಕಳೇ ಇಲ್ಲದೇ ಇದ್ರೆ ನಾನು ಈ ಗೆಲುವನ್ನು ಕಾಣಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಆ ಮಕ್ಕಳಿಗೋಸ್ಕರ ನಾನು ಏನಾದರೂ ಮಾಡಬೇಕು. ಮಕ್ಕಳು ಅಂದರೆ ಆ ಮಕ್ಕಳು ಅಷ್ಟೇ ಅಲ್ಲ, ಆ ವಯಸ್ಸಿನ ಮಕ್ಕಳು. ಈ ವಯಸ್ಸಿನ ಮಕ್ಕಳು ಏನು ಹೇಳಿದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೇವೆ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಸಾಹಸ ಮಾಡಿದ್ದಾರೆ, ಕೊಟ್ಟಂಥ ಕೆಲಸವನ್ನು ಚಾಚೂ ಚಪ್ಪದೆ ನಿಷ್ಠೆಯಿಂದ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಮಾಡಿದ್ದಾರೆ, ಬಹಳ ಬಹಳ ನಿಷ್ಠೆಯಿಂದ ಸಕ್ಸಸ್ ಮಾಡಿದ್ದಾರೆ. ಹೇಳಿದ ಕೆಲಸ 100% ಕೆಲಸ ಮಾಡಿದ್ದಾರೆ. ಇಷ್ಟು ಕ್ಯಾರೆಕ್ಟರ್ ಇರ್ತಕ್ಕಂಥ ಮಕ್ಕಳಿಗೆ ನಾನು ಯಾವುದೋ ಒಂದು ಪ್ರೋಗ್ರಾಮ್ ಯಾಕೆ ಕೊಡಬಾರ್ದು, ಅವ್ರಿಗೋಸ್ಕರ ನಾನು ಒಂದು ಯಾವುದನ್ನ ಕಾರ್ಯಕ್ರಮ ಯಾಕೆ ರೂಪಿಸಬಾರ್ದು, ಆ ವಯಸ್ಸಿನ ಮಕ್ಕಳಿಗೋಸ್ಕರ ನಾನು ಏನಾದರೂ ಒಂದು ಮಾರ್ಗದರ್ಶನ ಯಾಕೆ ಕೊಡಬಾರ್ದು ಅಂತೇಳಿ ಭಾವಿಸ್ತಾರೆ. ನೋಡಿ, ಅವ್ರಿಗೆ ಆ ರೀತಿ ಅನಿಸಿದ್ದು 1900ನೇ ಇಸ್ವಿನಲ್ಲಿ. ಆದರೆ ಅದಾದ ನಂತರ ನಾನು ಆಗಲೇ ಹೇಳಿದೆ ನಿಮಗೆ, ಮೇಜರ್ ಜನರಲ್ ಆದರೂ, ಲೆಫ್ಟಿನೆಂಟ್ ಜನರಲ್ ಆದರೂ, ಬೇರೆ 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 ಪ್ರಮೋಷನ್ಗಳು ಸಿಕ್ತು. ಕೆಲಸ ಅವ್ರಿಗೆ ಮುಗಿಲಿಲ್ಲ, ಇನ್ನೂ ಬೇರೆ ಬೇರೆ ದೇಶಗಳಿಗೆಲ್ಲ ಹೋದ್ರು, ಅವರ ಜವಾಬ್ದಾರಿ ಹೆಚ್ಚಿತ್ತು. ಆದರೆ ಅವ್ರಿಗೆ ಬಿಡುವಾಗಲಿಲ್ಲ. ಅವ್ರು ಯಾವಾಗಲೂ ಮಕ್ಕಳಿಗೆ ಏನು ಅಂತ ಯೋಚನೆ ಮಾಡ್ತಾ ಇಲ್ಲ, ವಿಲ್ ಇಟ್ ವರ್ಕ್ ಅಂತ ಯೋಚನೆ ಮಾಡ್ತಾ ಇದ್ರು. ನಾನು ಈ ಕೆಲಸ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತ ಯೋಚನೆ ಮಾಡೋರು ಅಲ್ಲಿ ನಿಲ್ಲಿಸ್ತಾ ಇರಲ್ಲ, ಮಾಡಿ ನೋಡ್ತಾ ಇದ್ರು, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಯಾವಾಗೂ ನೋಡೋಣ, ಮಾಡಿ ನೋಡೋಣ ಏನಾಗುತ್ತೋ ರಿಸಲ್ಟು ಅಂತ. ಹಾಗಾಗಿ ಆ ವಯಸ್ಸಿನ ಮಕ್ಕಳಿಗೆ ಏನನ್ನ ಮಾಡಬೇಕು ಅಂತ ಭಾವಿಸಿದಂಥ ಬೇಡನ್ ಪವೆಲ್ಲು 1907ನೇ ಇಸ್ವಿನಲ್ಲಿ ಒಂದು ಕ್ಯಾಂಪ್ ಮಾಡೇ ಬಿಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. 1907 ಇಂಗ್ಲೆಂಡ್ನಲ್ಲಿ ಬ್ರೌನ್ಸಿ ದ್ವೀಪ, ಒಂದು ಐಲ್ಯಾಂಡ್ ಇದು, ಬ್ರೌನ್ಸಿ ಅಂತೇಳಿ, ಬ್ರೌನ್ಸಿ ಐಲ್ಯಾಂಡ್. ಅಲ್ಲಿ 29/7/1907ರಿಂದ 9/8/1907 10 ದಿವಸ 20 ಗಂಡು ಮಕ್ಕಳಿಗೆ, ಬಾಯ್ಸ್ 20 ಜನ ಗಂಡು ಮಕ್ಕಳಿಗೆ 10 ಡೇಸ್ ಒಂದು ಎಕ್ಸ್ಪೆರಿಮೆಂಟಲ್ ಕ್ಯಾಂಪ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟಲ್ ಕ್ಯಾಂಪ್ ನಾನು ಹೇಳ್ದಂಗೆ 1900ನೇ ಇಸ್ವಿನಲ್ಲಿ ಅವ್ರಿಗೆ ಆಲೋಚನೆ ಬಂತು, ಬಿಡು ಮಾಡಿಕೊಂಡು ಅವರ ಸ್ನೇಹಿತರು 10 ದಿನ ಅಂದರೆ ಆ ಕಾಲದಲ್ಲಿ ಯಾರೂ ಮಕ್ಕಳನ್ನ ಕಳಿಸ್ಕೊಟ್ಬಿಡಲ್ಲ. ಅದು ಒಂದು ಐಲ್ಯಾಂಡಲ್ಲಿ ಅಲ್ಲಿ ಏನಿರಲ್ಲ, ಒಂದು ಮನೆ ಇಲ್ಲ, ಒಂದು ಗುಡಿಸ್ಲಿಲ್ಲ, ಏನಿಲ್ಲ. ಅಂತ ಕಡೆ 10 ದಿನ ಮಕ್ಕಳನ್ನ ಕಳಿಸ್ಕೊಡೋಕೆ ಯಾರು ಯೋಚನೆ ಮಾಡ್ತಾರೆ? ಎಲ್ಲರೂ ಇವರು ಅವ್ರ ಪರಿಚಯಸ್ಥರನ್ನ, ಸ್ನೇಹಿತರನ್ನ ರಿಕ್ವೆಸ್ಟ್ ಮಾಡಿಕೊಂಡು, ನಾನು ನಿಮ್ಮ ಮಕ್ಕಳ ಜೊತೆಲಿ ಇರ್ತೀನಿ, ನಾನು ನೋಡ್ಕೊಳ್ತೀನಿ ಅಂತೇಳಿ ಎಲ್ಲ ಕ್ಯಾಟಗರಿ ಜನನ, ಶ್ರೀಮಂತರು, ಬಡವರು, ಎಜುಕೇಟೆಡ್ಸ್, ವ್ಯಾಪಾರ ಮಾಡೋರು, ಎಲ್ಲ ಕ್ಯಾಟಗರಿ ಜನನ ಮಿಕ್ಸ್ ಮಾಡಿ ಅವ್ರನ್ನ ಪೇರೆಂಟ್ಸ್ನ ಮನವೊಲಿಸಿ ಆ ಮಕ್ಕಳನ್ನ ಕರ್ಕೊಂಡು ಬ್ರೌನ್ಸಿ ಐಲ್ಯಾಂಡ್ಗೆ ಹೋಗ್ತಾರೆ. ಇದೇ ಆ ಬ್ರೌನ್ಸಿ ಐಲ್ಯಾಂಡ್. ಈ ದ್ವೀಪದಲ್ಲಿ ಸಮುದ್ರದ ಮಧ್ಯೆ ಅವರು ಈ ಒಂದು ಎಕ್ಸ್ಪೆರಿಮೆಂಟಲ್ ಕ್ಯಾಂಪ್ನ ಮಾಡ್ತಾರೆ. ಈ ಎಕ್ಸ್ಪೆರಿಮೆಂಟ್ ಕ್ಯಾಂಪ್ನ ನೋಡಿ, ಆಗಲೇ ಹೇಳ್ದಂಗೆ ಏನು ಕೂಡು ಹಾರ್ನ್ ಮೆಟಬಲ್ ಲ್ಯಾಂಡಿಂದ ತಂದಿದ್ರು, ಅದನ್ನು ಊದಿ ಅದನ್ನು ಇನಾಗ್ರೇಟ್ ಮಾಡ್ತಾರೆ. ಮತ್ತು ಪ್ರತಿದಿನ ಅದನ್ನು ಬೆಳಗ್ಗೆ ಹೊತ್ತು ಅವ್ರನ್ನ ಎಲ್ಲರನ್ನು ಎಬ್ಸೋದಕ್ಕೋಸ್ಕರ ಆ ಒಂದು ಕೂಡು ಹಾರ್ನ ಯೂಸ್ ಮಾಡ್ತಾ ಇದ್ರು ಬೇಡನ್ ಪವೆಲ್. ನೋಡಿ, ಅವರೇ ಬೆಡ್ಶೀಟ್ಗಳು ಅಂತ ತೊಗೊಂಡು ಈ ಟೆಂಟ್ಗಳನ್ನ ಹಾಕ್ಕೊಳ್ಳೋದು, ಗುಡಾರಗಳನ್ನು ಹಾಕ್ಕೊಳ್ಳೋದನ್ನ ಕಲಿಸಿದ್ರು. ಅದೇ ಗುಡಾರಗಳಲ್ಲಿ ಮಕ್ಕಳು ಉಳ್ಕೊಳ್ತಾರೆ. ಅಷ್ಟು ಜನ ಒಂದರಲ್ಲ, ಅವರವ್ರ ಪ್ಯಾಟ್ರೋಲ್, ಸಣ್ಣ ಸಣ್ಣ ಗುಂಪುಗಳು ಮಾಡಿದ್ರು, ಪ್ಯಾಟ್ರೋಲ್ಸ್ ಅಂತೇಳಿ ನಾವೇನಿಗೆ ಕರಿತೀವಿ ಈಗ, ಆ ಪ್ಯಾಟ್ರೋಲ್ಗಳನ್ನ ಮಾಡಿದ್ರು. ಪ್ಯಾಟ್ರೋಲ್ಗೊಂದು ಟೆಂಟ್ ಅವರೇ ಹಾಕ್ಕೊಳ್ಬೇಕು, ಅವರೇ ಅದರಲ್ಲಿ ವಾಸ ಮಾಡಬೇಕು. ಅದನ್ನು ಕಲಿಸಿದ್ರು. ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಹೇಳ್ಕೊಟ್ರು. ಮ್ಯಾಪ್ ರೀಡಿಂಗ್, ಕಂಪಾಸ್ ಇಂಥದನ್ನ ಹೇಳ್ಕೊಟ್ರು. ಅಡುಗೆಗಳನ್ನ ಮಾಡ್ಕೊಂಡು ಅವರೇ ಊಟ ಮಾಡೋದನ್ನ, ಪ್ಯಾಟ್ರೋಲ್ ಕುಕಿಂಗ್ ಅಂತ ಏನು ಹೇಳ್ತೀವಿ ನಾವೀಗ, ಆ ಅಡುಗೆಗಳನ್ನ ಮಾಡೋದು ಅದೊಂದು ಸ್ಕಿಲ್. ಅದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು, ಅಡುಗೆ ಮಾಡತಕ್ಕಂಥದ್ದು.
ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮ ಹೊಟ್ಟೆ ಹಸಿದಾಗ ನಾವೇ ಅಡುಗೆ ಮಾಡ್ಕೊಂಡು ತಿಂತಕ್ಕಂಥದ್ದು ಒಳ್ಳೆಯ ಒಂದು ಅಭ್ಯಾಸ ಹೇಳ್ಕೊಟ್ರು. ಅವ್ರಿಗೆ ಮನೋರಂಜನೆಗಾಗಿ ರಿಕ್ರಿಯೇಷನ್ಗೋಸ್ಕರ ಆಟಗಳು ನಡೆಸ್ತಾರೆ. ನಾವು ಈಗಲೂ ಸಹ ಆಡ್ತಾ ಇವಿ, ಹಗ್ಗ ಜಗ್ಗಾಟ ಅಂತ ಆಟಗಳನ್ನು, ಅಂತ ಅನೇಕ ಆಟಗಳು ನಡೆಸಿದ್ರು. ಕೇವಲ ಇಷ್ಟೇ ಅಲ್ಲ, ಅಲ್ಲಿ ಹೈಕ್ ಕರ್ಕೊಂಡೋದ್ರು, ಆಮೇಲೆ ವುಡ್ಕ್ರಾಫ್ಟ್ ಸೈನ್ಸ್ ಹೇಳ್ಕೊಟ್ರು, ನಕ್ಷತ್ರಗಳನ್ನ ನೋಡಿ ದಿಕ್ಕುಗಳನ್ನ ಕಂಡುಹಿಡಿದು ಹೇಳ್ಕೊಟ್ರು, ಟ್ರಕ್ಕಿಂಗ್ ಮಾಡಿಸಿದ್ರು, ಪ್ರಾಣಿ ಪಕ್ಷಿಗಳ ಬಗ್ಗೆ ಹೇಳ್ಕೊಟ್ರು, ಗಿಡಗಳ ಬಗ್ಗೆ ಹೇಳ್ಕೊಟ್ರು, ಮರಗಳ ಬಗ್ಗೆ ಹೇಳ್ಕೊಟ್ರು, ಗಂಟುಗಳನ್ನ ಹಾಕೋದು ಹೇಳ್ಕೊಟ್ರು, ಪೈನರಿ ಪ್ರಾಜೆಕ್ಟ್ಗಳನ್ನ ಕಟ್ಟೋದು ಹೇಳ್ಕೊಟ್ರು. ಈ ರೀತಿ ಅನೇಕ ವಿಚಾರಗಳು ನಾವೇನಿಲ್ಲ ಇವತ್ತು ಸ್ಕೌಟಿಂಗ್ನಲ್ಲಿ ಕಲಿತಾ ಇದ್ದೀವಿ. ಇವೆಲ್ಲ ಅವರು ಮಿಲಿಟರಿನಲ್ಲಿ ಮಾಡ್ತಕ್ಕಂಥದ್ದು, ಆರ್ಮಿನಲ್ಲಿ ಮಾಡ್ತಕ್ಕಂಥದ್ದು, ಹೆಜ್ಜೆ ಗುರುತುಗಳನ್ನು, ಪಕ್ಷಿ ಪ್ರಾಣಿಗಳ ಹೆಜ್ಜೆ ಗುರುತುಗಳ ಜಾಡನ್ನ ಕಂಡುಹಿಡ್ತಕ್ಕಂಥದ್ದು, ಅಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅಂತ ಅದನ್ನು ಬೇಹುಗಾರಿಕೆ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಏನೋ ಒಂದು ಹೆಜ್ಜೆ ಗುರುತು ಬಿದ್ದಿದೆ ಅಂದರೆ ಅದು ಪ್ರಾಣಿ ಪಕ್ಷಿ ಕಿತ್ತಾಡಿದ್ಯಾ, ಓಡಿದ್ಯಾ, ಯಾವ ಕಡೆ ಓಡಿದೆ, ಎಷ್ಟು ಸ್ಪೀಡಲ್ಲಿ ಓಡಿದೆ ಅಂತ ಕಂಡಿರ್ತಕ್ಕಂಥದ್ದು. ಇದೆಲ್ಲ ಬಹಳ ದೊಡ್ಡ ಸ್ಕಿಲ್ಲು. ಅದನ್ನೆಲ್ಲನೂ ಸಹ ಆ ಮಿಲಿಟರಿನಲ್ಲಿ ಒಂದು ಸಣ್ಣ ಸಣ್ಣ ಅಬ್ಸರ್ವೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೆಲ್ಲನೂ ಸಹ ಮಕ್ಕಳಿಗೆ ಕಲಿಸಿದ್ರು. ಆ ಮಕ್ಕಳು ಕಲಿದವರ ಇಲ್ವಾ, ಇವ್ರ ತಲೆಗೆ ಹೋಗುತ್ತಾ ಹೋಗಲ್ವಾ ಅಂತ ಅವಾಗ ಟೆಸ್ಟ್ ಮಾಡ್ತಾ ಇದ್ರು. ಅವ್ರಿಗೆ ಸಕ್ಸಸ್ ಅನ್ನಿಸ್ತು ಆ ಕ್ಯಾಂಪು. ಏನೆಲ್ಲ ಕಲಿಸಿದ್ರು ಅವರು ಕಲಿತರು ಅಂತ ಇವ್ರಿಗೆ ಅನ್ನಿಸ್ತು. ಆವಾಗ ಅವ್ರಿಗೆ ಸ್ಕೌಟ್ಸ್ ಅಂತ ಹೆಸರಿಕ್ಕರು. ಅದೇ ಸ್ಕೌಟ್ನ ಪ್ರಾರಂಭ. ಆ 20 ಜನ ಮಕ್ಕಳೇ ಮೊದಲ ಸ್ಕೌಟ್ಗಳು, ಫಸ್ಟ್ ಸ್ಕೌಟ್ಸ್ ಆಫ್ ದಿ ವರ್ಲ್ಡ್. ಆ 20 ಜನದಲ್ಲಿ ಯಾರೂ ಮೇಫೆಕಿಂಗಲ್ಲಿ ಇದ್ದವ್ರು ಯಾರೂ ಇರಲಿಲ್ಲ. ಯಾಕಂದ್ರೆ ಅವರೆಲ್ಲ 7 ವರ್ಷ ಆಗಿದೆ, ಅವರೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ. ಇವ್ರ ಟಾರ್ಗೆಟು 19, 12, 13 ವರ್ಷದ ಮಕ್ಕಳು, 14 ವರ್ಷದ ಮಕ್ಕಳು, ಹೊಸ ಹುಡುಗರು ಕರ್ಕೊಂಡು ಹೋಗಿದ್ದಿದ್ದು ಇವರು. ಆ ಬ್ರೌನ್ಸಿ ಐಲ್ಯಾಂಡ್ನಲ್ಲಿ ಯಾರು ಫಸ್ಟ್ ಎಕ್ಸ್ಪೆರಿಮೆಂಟ್ ಕ್ಯಾಂಪಲ್ಲಿ ಭಾಗವಹಿಸಿದ್ರು ಅವರೇ ಮೊದಲ ಸ್ಕೌಟ್ಸು. ಅವ್ರಿಗೆ ಮಾತ್ರನೇ ಬೇಡನ್ ಪೌಲ್ ನೇರವಾಗಿ ಟ್ರೈನಿಂಗ್ ಕೊಟ್ಟಿದ್ದು, ಬೇರೆ ಯಾರಿಗೂ ನೇರವಾಗಿ ಟ್ರೈನಿಂಗ್ ಕೊಡಲಿಲ್ಲ. ಮತ್ತು ಯಾವಾಗ ಸ್ಕೌಟ್ ಪ್ರಾರಂಭ ಆಯ್ತಪ್ಪ ಅಂದರೆ ಇದೇನೆ, ಬ್ರೌನ್ಸಿ ಐಲ್ಯಾಂಡ್ನಲ್ಲಿ ಆದಂಥ ಕ್ಯಾಂಪೇ ಫಸ್ಟ್ ಸ್ಕೌಟ್ಸ್. ಅದಾದ ನಂತರ ಇದನ್ನು ಇನ್ನೂ ಸ್ಪ್ರೆಡ್ ಮಾಡಬೇಕು ಅಂತೇಳಿ ಯಾಕಂದರೆ ಅವ್ರು ಇನ್ನೂ ಕೆಲಸದಲ್ಲಿದ್ದರು. ಅವರು 1908ರಲ್ಲಿ ಒಂದು ಪುಸ್ತಕ ಬರೀತಾರೆ, ಸ್ಕೌಟಿಂಗ್ ಫಾರ್ ಬಾಯ್ಸ್ ಅಂತ. ಇದು ಮೊದಲು ನ್ಯೂಸ್ ಪೇಪರ್ ಆಗಿ, ಮ್ಯಾಗ್ಝಿನ್ ಆಗಿ ಬಿಡ್ತಾರೆ, 6 ಎಡಿಷನ್ಸ್ ಆಗಿ, ಜನವರಿ ಟು ಮಾರ್ಚ್ವರೆಗೂ 1908ರಲ್ಲಿ. ಕೊನೆಗೆ ಅದನ್ನೆಲ್ಲ ಮರ್ಜ್ ಮಾಡಿ ಒಂದು ಪುಸ್ತಕ ಮಾಡ್ತಾರೆ, ಸ್ಕೌಟಿಂಗ್ ಫಾರ್ ಬಾಯ್ಸ್ ಅಂತ. ಈ ಪುಸ್ತಕ ಎಲ್ಲೆಲ್ಲಿ ಹೋಗುತ್ತೋ ಆ ಎಲ್ಲ ದೇಶದಲ್ಲೂ ಸ್ಕೌಟ್ ಇಟ್ಕೊಳ್ಳೋದು. ಯಾಕಂದರೆ ಇವತ್ತಿಗೂ ಸಹ ಈ ಪುಸ್ತಕ ನಮಗೆ ಬೈಬಲ್ಲು, ಕುರಾನು, ಭಗವದ್ಗೀತೆಗಿಂತಲೂ ಹೆಚ್ಚು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ. ಯಾಕಂದರೆ ಈ ಪುಸ್ತಕದಲ್ಲಿ ಏನಿಲ್ಲ ಅಂತ ಹುಡ್ಕೋಣ ಅಂದರೆ ಎಲ್ಲ ಇದೆ. ನಾವು ಸ್ಕೌಟಿಂಗಲ್ಲಿ ಕಲಿಯೋದು ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅನೇಕ ವಿಚಾರಗಳು ಇದರಲ್ಲಿ ಇದ್ದಾವೆ. ಹಾಗಾಗಿ ಈ ಸ್ಕೌಟಿಂಗ್ ಬಾಯ್ಸ್ ಪುಸ್ತಕ ಎಲ್ಲೆಲ್ಲಿ ಹೋಯ್ತು, ಅವರವರೇ ಸ್ಕೌಟ್ ಟ್ರೂಪ್ಗಳನ್ನ ಮಾಡ್ಕೊಂಡ್ರು, ಅವರವರೇ ಲೀಡ್ರ್ಗಳನ್ನ ಮಾಡ್ಕೊಂಡ್ರು, ಅವರೇ ಯೂನಿಫಾರ್ಮ್ ಹೊಲಿಸ್ಕೊಂಡ್ರು, ಅವರೇ ಆ್ಯಕ್ಟಿವಿಟಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅಷ್ಟಕ್ಕೆ ಬಿಡಲಿಲ್ಲ. ಬೇಡನ್ ಪೌಲ್ಗೆ ಎಲ್ಲ ಕಡೆಯಿಂದ ಲೆಟರ್ಗಳು ಹಾಕೋದು, ಸರ್ ನಾವು ಟ್ರೂಪ್ ಮಾಡ್ಕೊಂಡಿದ್ದೀವಿ, ಬನ್ನಿ ನೋಡಿ ನಮ್ಗೆ ಏನೋ ಗೈಡೆನ್ಸ್ ಕೊಡಿ, ಹೇಳ್ಕೊಡಿ, ನಾವು ಮಾಡಿರೋ ತಪ್ಪ ಸರಿನೋ ನೋಡಿ ಅಂತ. ಬೇಡನ್ ಪೌಲ್ ಇನ್ನೂ ಕೆಲಸದಲ್ಲಿದ್ದಾರೆ, ಎಲ್ಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ಅವರು ಒಂದು ಪೇಪರ್ ಸ್ಟೇಟ್ಮೆಂಟು ಮತ್ತು ರೇಡಿಯೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರೆಲ್ಲ ಸ್ಕೌಟ್ಸ್ ಸೇರಿದ್ದೀರಿ, ನೀವೆಲ್ಲನೂ 4th ಸೆಪ್ಟೆಂಬರ್ 1909, 1909 ಸೆಪ್ಟೆಂಬರ್ 4ನೇ ತಾರೀಕು ಕ್ರಿಸ್ಟಲ್ ಪ್ಯಾಲೇಸ್ ಗ್ರೌಂಡಿಗೆ ಬನ್ನಿ. ಲಂಡನ್ನಲ್ಲಿದೆ ಕ್ರಿಸ್ಟಲ್ ಪ್ಯಾಲೇಸ್ ಗ್ರೌಂಡು, ನೀವೆಲ್ಲ ಅಲ್ಲಿಗೆ ಬನ್ನಿ, ನಾನು ಅವತ್ತು ಬಂದು ನಿಮ್ಮನ್ನು ಅಲ್ಲಿ ಭೇಟಿ ಮಾಡ್ತೀನಿ ಅಂತ. ಏನೋ 100-200 ಜನ ಬರ್ಬೋದು ಅಂತ ಇವ್ರು ಅಂದ್ಕೊಳ್ತಾರೆ. ಆದರೆ ಅಲ್ಲೋಗಿ ನೋಡಿದ್ರೆ 11,000 ಜನ ಹುಡುಗರು ಯೂನಿಫಾರ್ಮ್ ಹಾಕ್ಕೊಂಡು, ಪ್ಯಾಟ್ರೋಲು ಟ್ರೂಪ್ ವಾಕ್ ಮಾಡಿಕೊಂಡು, ಕೈಯಲ್ಲಿ ಒಂದೊಂದು ದಂಡ ಇಟ್ಕೊಂಡು, ಟೋಪಿ, ಶರ್ಟು, ನಿಕ್ಕರು ಹಾಕ್ಕೊಂಡು ಬಂದು ನಿಂತಿದ್ದಾರೆ. ಇವರೆಲ್ಲರನ್ನು ಮಾತಾಡ್ಸ್ಕೊಂಡು, ಲೀಡರ್ಗಳನ್ನ ಮಾತಾಡ್ಸ್ಕೊಂಡು, ಶೇಕ್ ಹ್ಯಾಂಡ್ ಕೊಟ್ಕೊಂಡು ಮುಂದೆ ಹೋಗ್ತಾರೆ. ಎಲ್ಲಿಂದ ಬಂದಿದ್ರಿ, ಏನು ಹೆಸರಿಟ್ಕೊಂಡಿರಿ, ನಿಮ್ಮ ಟ್ರೂಪ್ಗೆ ಏನು ಅಂತ. ಅಲ್ಲಿ 7 ಜನ ವಿಚಿತ್ರವಾಗಿ ಕಾಣಿಸ್ತಾರೆ. ಹೇ, ಹೂ ಆರ್ ಯು ಅಂತ ಕೇಳ್ತಾರೆ ಇವರು. ಆವಾಗ ಅವ್ರು ಹೇಳ್ತಾರೆ, ವಿ ಆರ್ ಗರ್ಲ್ ಸ್ಕೌಟ್ಸ್ ಸಾರ್ ಅಂತ. ಹೆಣ್ಣು ತಾನೇ ಚಡ್ಡಿ ಶರ್ಟು ಹಾಕೊಂಡು, ಟೋಪಿ ಹಾಕೊಂಡು ಬಂದು ನಿಂತುಬಿಟ್ಟಿದ್ದಾರೆ. ಇವ್ರಿಗೆ ಆಶ್ಚರ್ಯ ಆಯಿತು. ಹೆಣ್ಮಕ್ಳ ಬಗ್ಗೆ ಇವ್ರ ಕಲ್ಪನೆ ಇರಲಿ, ಇವ್ರಿಗೆ ಇದ್ದಿದ್ದು ಸ್ಕೌಟಿಂಗ್ ಫಾರ್ ಬಾಯ್ಸ್. ಇಲ್ಲಿ ನೋಡ್ರಿ ಹೆಣ್ಮಕ್ಳು ಬಂದ್ಬಿಟ್ಟಿದ್ದಾರೆ. ಆವಾಗ ಇವ್ರಿಗೆ ಅನ್ಸುತ್ತೆ, ಓ ಹೆಣ್ಮಕ್ಳಿಗೂ ಇದು ಬೇಕು ಅಂತ. ಪಕ್ಕದಲ್ಲಿ ಅವ್ರ ತಂಗಿ ಇರ್ತಾರೆ, ಆಗ್ನೆಸ್ ಬೇಡನ್ ಪೌಲ್. ಅವ್ರ ತಂಗಿಗೆ ಹೇಳ್ತಾರೆ, ಆಗ್ನೆಸ್ ನೀನು ಹೆಣ್ಮಕ್ಳಿಗೆ ಟ್ರೈನಿಂಗ್ನ ಕೊಡು, ನಾನು ನಿನಗೆ ಏನು ಬೇಕೋ ಮಾರ್ಗದರ್ಶನ ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ. ಆವಾಗಿಂದ ಹೆಣ್ಮಕ್ಳ ಜವಾಬ್ದಾರಿ ಆಗ್ನೆಸ್ ತಗೊಳ್ತಾರೆ. 1910ನೇ ಇಸ್ವಿನಲ್ಲಿ ಅದನ್ನು ಅಧಿಕೃತವಾಗಿ ಗೈಡ್ಸ್ ಅಂತೇಳಿ ಪ್ರಾರಂಭ ಆಗುತ್ತೆ. ಆಗ್ನೆಸ್ ಬೇಡನ್ ಪೌಲ್ ಅದರ ಮುಖ್ಯಸ್ಥರಾಗಿರ್ತಾರೆ. ಅದಾದ ನಂತರ ಬೇಡನ್ ಪೌಲ್ ಮದುವೆ ಆಗೋದು. ಬೇಡನ್ ಪೌಲ್ ಜೀವನದಲ್ಲಿ ಓಲಿವ್ ಸೆಂಟ್ ಕ್ಲೇರಾ ಸೋಮ್ಸ್, ನಾವೇನು ಲೇಡಿ ಬಿ ಪಿ ಅಂತ ಕರಿತೀವಿ, ಲೇಡಿ ಬಿ ಪಿ ಅನ್ನೋದು ಅವ್ರ ಹೆಂಡತಿ ಅನ್ನೋ ಹೆಸರಿನಲ್ಲಿ ಅಷ್ಟೇ. ಅವ್ರ ಹೆಸರು ಓಲಿವ್ ಸೆಂಟ್ ಕ್ಲೇರಾ ಸೋಮ್ಸ್. ಅವರೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಮಗಳು. ಭಾಳ ಚಿಕ್ಕ ವಯಸ್ಸು ಆಕೆಗೆ. ಆಕೆ ವಿಚಿತ್ರ ಏನಪ್ಪ ಅಂದರೆ, ಬೇಡನ್ ಪೌಲ್ ಬರ್ತ್ಡೇನು ಫೆಬ್ರವರಿ 22, ಲೇಡಿ ಬಿ ಪಿ ಬರ್ತ್ಡೇನು ಫೆಬ್ರವರಿ 22, 22/2/1889 ಬೇಡನ್ ಪೌಲ್ ಲೇಡಿ ಬಿ ಪಿದು. ಅವರು 88 ವರ್ಷ ಬದುಕಿದ್ದು 1977ರಲ್ಲಿ ತೀರ್ಕೊಳ್ತಾರೆ. ಮದುವೆ ಆಗಿದ್ದವ್ರಿಗೆ 1912. ಅವರು
ಅದು ಹುದ್ದೆಗೆ ರಾಜೀನಾಮೆ ಕೊಟ್ಟು ಸ್ಕೌಟ್ನ ಪ್ರಾರಂಭ ಮಾಡಿ 5 ವರ್ಷ ಆಗಿತ್ತು. ದೇಶ ವಿದೇಶಗಳು ಓಡಾಡ್ತಾ ಇದ್ರು ಸ್ಕೌಟಿಂಗ್ನ ಸ್ಪ್ರೆಡ್ ಮಾಡೋಕ್ಕೋಸ್ಕರ. ಆ ಸಂದರ್ಭದಲ್ಲಿ ಒಮ್ಮೆ ಶಿಪ್ಪಲ್ಲಿ ಹೋಗ್ಬೇಕಾದ್ರೆ ಇವರಿಬ್ಬರು ಭೇಟಿ ಆಗುತ್ತೆ, ಪರಿಚಯ ಆಗುತ್ತೆ. ಸೋಮ್ಸ್, ಓಲಿವ್ ಸೋಮ್ಸು ಅವ್ರನ್ನ ಪ್ರಪೋಸ್ ಮಾಡ್ತಾರೆ. ಬೇಡನ್ ಪವೆಲು ಸಹ ಅಲ್ಲಿವರೆಗೂ ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅವರು, ಯಾಕಂದರೆ ಕೆಲಸ ಅದರಲ್ಲಿದ್ದರು. ಅವ್ರಿಗೂ ಸಹ ಒಪ್ಪಿಗೆ ಆಗಿ 1912 ಮದುವೆ ಆಗ್ತಾರೆ. ಅವರು October 31 ಮದುವೆ ಆಗ್ತಾರೆ. ಮದುವೆ ಆದಾಗ ಬೇಡನ್ ಪವೆಲ್ ವಯಸ್ಸು 55 ವರ್ಷ. ಬೇಡನ್ ಪವೆಲ್ಗಿಂತಲೂ ಅವರ ಹೆಂಡತಿ ಬರೋಬ್ಬರಿ 32 ವರ್ಷ ಚಿಕ್ಕವರು, 32 ಇಯರ್ಸ್ ಚಿಕ್ಕವರವರು. ಬಟ್ ಇಬ್ಬರದು ಡೇಟ್ ಆ್ಯಂಡ್ ಮಂತ್ ಬರ್ತು ಕಾಮನ್. ಅದಕ್ಕೆ ನಾವು February 22 ಸ್ಕೌಟ್ಸ್ ಎಲ್ಲನೂ ಫೌಂಡರ್ಸ್ ಡೇ ಅಂತೇಳಿ ಮಾಡ್ತೀವಿ, ಗೈಡ್ಸ್ ಎಲ್ಲ ಥಿಂಕಿಂಗ್ ಡೇ ಅಂತೇಳಿ ಮಾಡ್ತೀವಿ. ಎಲ್ಲ ಒಟ್ಟಾರೆ ಸೇರಿ ವರ್ಲ್ಡ್ ಸ್ಕೌಟ್ ಡೇ ಅಂತೇಳಿ ಅವತ್ತು ನಾವು ಮಾಡ್ತೇವೆ. February 22 ನಮ್ಮೆಲ್ಲರಿಗೂ ಬಹಳ ಮುಖ್ಯವಾದಂಥ ದಿನ. ಯಾಕಂದರೆ ಇಬ್ಬರು ದಂಪತಿಗಳು ಸ್ಕೌಟಿಂಗ್ಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟಂಥ ಇಬ್ಬರು ದಂಪತಿಗಳ ಬರ್ತ್ಡೇ ಆವತ್ತು. ಅವರಿಗೆ ನಂತರ 3 ಜನ ಮಕ್ಕಳಾಗ್ತಾರೆ. ಒಂದು ಗಂಡು ಹುಡುಗ, 2 ಹೆಣ್ಮಕ್ಳು. ಇದು ಅವರ ಫ್ಯಾಮಿಲಿ ಫೋಟೋ. ಅದರಲ್ಲಿ ಬೆಕ್ಕು ಮತ್ತು ನಾಯಿನೂ ನೋಡಬಹುದು. ಅವರಿಗೆ ಬೆಕ್ಕು, ನಾಯಿ ಅಂದರೆ ಬಹಳ ಇಷ್ಟ, ಮತ್ತು ಮಕ್ಕಳು ಅಂದರೂ ಸಹ ಅವರಿಗೆ ಬಹಳ ಇಷ್ಟ. ಇವರು 3 ಬೇಡನ್ ಪವೆಲ್ ಅವರ ಮಕ್ಕಳು. ಮೊದಲನೇವರು ಪೀಟರ್ ಅಂತ ಶಾರ್ಟಾಗಿ ಕರಿತೀವಿ, ಆರ್ಥರ್ ರಾಬರ್ಟ್ ಪೀಟರ್ ಬೇಡನ್ ಪವೆಲ್. ಎರಡನೇವರು ಹೆಣ್ಮಗು ಹೀಥರ್ ಗ್ರೇಸ್ ಬೇಡನ್ ಪವೆಲ್. ಮೂರನೇವರು ಬೆಟ್ಟಿ ಸೆಂಟ್ ಕ್ಲೇರಾ ಕ್ಲೇ ಅಂತೇಳಿ. ದುರಾದೃಷ್ಟ ಅಂದರೆ ಈ ಸದ್ಯಕ್ಕೆ ಇವತ್ತಿಗೆ 3 ಜನ ತೀರ್ಕೊಂಡಿದ್ದಾರೆ. ಅವರ ಡೇಟ್ ಆಫ್ ಬರ್ತ್ ಮತ್ತು ಡೇಟ್ನ ನಾವು ಕೆಳಗಡೆ ನೋಡ್ಬೋದು. ಪೀಟರ್, ಹೀಥರ್ ಅಂಡ್ ಬೆಟ್ಟಿ 3 ಜನ ಬೇಡನ್ ಪವೆಲ್ ಅವ್ರ ಮಕ್ಕಳು. ಬೇಡನ್ ಪವೆಲ್ ಅವರು ಅವರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಂತರ ಸ್ಕೌಟ್ನ ಸ್ಪ್ರೆಡ್ ಮಾಡಲಿಕ್ಕೆ ಪ್ರಪಂಚದಾದ್ಯಂತ ಸುತ್ತಾಡ್ತಾರೆ. ಅನೇಕ ಶಿಬಿರಗಳಲ್ಲಿ ಭಾಗವಹಿಸ್ತಾರೆ, ಜಾಂಬೂರಿಗಳಲ್ಲಿ ಭಾಗವಹಿಸ್ತಾರೆ. ಆಕ್ಟಿವಿಟೀಸ್ನ ನಾವು ನೋಡ್ಬೋದು. ಇದು ಆಗ್ನೆಸ್, ಗೈಡ್ಸ್ ಜೊತೆನಲ್ಲಿರ್ತಕ್ಕಂಥ ಫೋಟೋ, ಆಗ್ನೆಸ್ ಬೇಡನ್ ಪವೆಲ್. ಈ ಕಾರು ಬೇಡನ್ ಪವೆಲ್ ಅವರು ಮದುವೆ ಆದಾಗ ಇಂಗ್ಲೆಂಡ್ನ ಸ್ಕೌಟ್ಸು ಪ್ರತಿಯೊಬ್ಬರು ಒಂದೊಂದು ಪೆನ್ನಿ ದುಡ್ಡನ್ನು ಹಾಕಿ ಎಲ್ಲವನ್ನು ಶೇಖರಣೆ ಮಾಡಿ ಇಂಗ್ಲೆಂಡ್ ಸ್ಕೌಟ್ಸ್ ಪರವಾಗಿ ಅವರಿಗೆ ಮದುವೆ ಗಿಫ್ಟ್ ಆಗಿ ಕೊಟ್ಟಂತಹ ಕಾರ್ ಇದು. ಅವ್ರಿಗೆ ಬಹಳ ಇಷ್ಟವಾದಂಥ ಕಾರು. ಈ ಕಾರ್ನಲ್ಲಿ ಅವರು ಎಲ್ಲ ಕಡೆ ಪ್ರಯಾಣ ಮಾಡ್ತಾರೆ. ಜೊತೆಯಲ್ಲಿ ನಾಯಿಗಳನ್ನೂ ಸಹ ನೋಡ್ಬೋದು. ಅದು ಅವ್ರಿಗೆ ಬಹಳ ಪ್ರಿಯವಾದಂತಹ ಕಾರು ಮತ್ತು ನಾಯಿಗಳು. ಹಿಟ್ಲರ್ನ ಸಹ ನಮ್ಮ ಸ್ಕೌಟ್ ಜಾಂಬೂರಿಗಳಲ್ಲಿ ಭಾಗವಹಿಸಿದ್ದಾರೆ. 1914ರಿಂದ 1918ರವರೆಗೂ ಫಸ್ಟ್ ವರ್ಲ್ಡ್ ವಾರ್ ಆಯಿತು. ಆ ಫಸ್ಟ್ ವರ್ಲ್ಡ್ ವಾರ್ ಆದಾಗ 1918ರಲ್ಲಿ ವಾರ್ ಮುಗಿಯುತ್ತೆ. ಮುಗಿದಾದ ನಂತರ ಇಂಗ್ಲೆಂಡ್ ಮತ್ತು ಎಲ್ಲ ಕಡೆ ಈ ಒಂದು ಶಾಂತಿಯ ಸಭೆಗಳನ್ನ ಮಾಡಬೇಕು, ಯುದ್ಧದಿಂದ ಸಾಕಷ್ಟು ನಷ್ಟ ಆಗಿದೆ ಅಂತೇಳಿ ಮಾತುಗಳು ಶುರು ಆಗುತ್ತೆ. ಆಗ ಸ್ಕೌಟ್ನಲ್ಲೂ ಸಹ ಇಂಥ ದೊಡ್ಡ ಗ್ಯಾದರಿಂಗ್ಸ್ ಮಾಡಬೇಕು, ಬೇರೆ ಬೇರೆ ದೇಶದ ಎಲ್ಲ ಸ್ಕೌಟ್ ಮಕ್ಕಳುಗಳನ್ನು ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು, ಶಾಂತಿಯ ಸಂದೇಶವನ್ನು ಪ್ರಪಂಚಕ್ಕೆ ಸಾರಬೇಕು, ಯುದ್ಧ ಬೇಡ ಅಂತೇಳಿ ನಾವು ಘೋಷಣೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಅವಾಗೆ ಉಟ್ಕೊಂಡಂಥದ್ದು ಜಾಂಬೂರಿ ಅಂತೇಳಿ. ಜಾಂಬೂರಿ ಅನ್ನೋತಕ್ಕಂಥ ಒಂದು ಹೆಸರು, ಒಂದು ಕಾರ್ಯಕ್ರಮ ಉಟ್ಕೊಂಡಿದ್ದು. ಆವಾಗಲೇ ಫಸ್ಟ್ ವರ್ಲ್ಡ್ ಜಾಂಬೂರಿ ಇಂಗ್ಲೆಂಡಲ್ಲಿ ನಡೆಯುತ್ತೆ. ಲಂಡನ್ನ ಒಲಿಂಪಿಯಾದಲ್ಲಿ ಫಸ್ಟ್ ವರ್ಲ್ಡ್ ಜಾಂಬೂರಿ ನಡೆಯುತ್ತೆ. 1 to 7 August 1920. ಇವೆಲ್ಲನೂ ಬಹಳ ಇಂಪಾರ್ಟೆಂಟ್ ಡೇಸು ಮತ್ತು ಇನ್ಸಿಡೆಂಟ್ಸು. 1 to 7 August 1920 ಫಸ್ಟ್ ವರ್ಲ್ಡ್ ಜಾಂಬೂರಿ. ಈ ಜಾಂಬೂರಿ ಹುಟ್ಕೊಳ್ಳೋಕ್ಕೆ ಕಾರಣ ಫಸ್ಟ್ ವರ್ಲ್ಡ್ ವಾರ್. ಆ ಯುದ್ಧದಿಂದ ಆಗಿದ್ದಂಥ ನಷ್ಟ, ದುಃಖ, ಬೇಜಾರು, ಆ ಹಿಂಸೆಗಳನ್ನು ಬದಿಗಿಟ್ಟು ಶಾಂತಿಯ, ಪ್ರೀತಿಯ ಸಂದೇಶವನ್ನು ಪ್ರಪಂಚಕ್ಕೆ ಸಾರಬೇಕು ಅಂತೇಳಿ ನಮ್ಮ ಸ್ಕೌಟ್ ಗೈಡ್ ಮಕ್ಕಳನ್ನ ಒಂದು ಕಡೆ ಸೇರಿಸಿದಂತಹ ಒಂದು ಜಾಂಬೂರಿ ಅದು. ಈ ಜಾಂಬೂರಿನಲ್ಲಿ ಬೇಡನ್ ಪವೆಲ್ ಅವ್ರನ್ನ 6ನೇ ತಾರೀಕು ಅಂದರೆ 1 day ಬಿಫೋರ್ ಕ್ಲೋಸ್ ಆಗುತ್ತೆ, ನಾಳೆ ಕ್ಲೋಸ್ ಆಗುತ್ತೆ ಅಂದರೆ ಇವತ್ತು ಎಲ್ಲರೂ ಸೇರಿ ಇಡೀ ಏನು ಕಂಟಿಂಜೆಂಟ್ ಬಂದಿತ್ತು ಬೇರೆ ಬೇರೆ ದೇಶಗಳಿಂದ, ಎಲ್ಲರೂ ಸೇರಿ ಬೇಡನ್ ಪವೆಲ್ನ ಇನಾನಿಮಸ್ ಆಗಿ ಚೀಫ್ ಸ್ಕೌಟ್ ಆಫ್ ದಿ ವರ್ಲ್ಡ್ ಅಂತೇಳಿ
ಘೋಷಣೆ ಮಾಡಿದ್ರು, ಡಿಕ್ಲೇರ್ ಮಾಡಿದ್ರು, ಅನೌನ್ಸ್ ಮಾಡಿದ್ರು. ಅವರಿಗೆ ಗೌರವದಿಂದ ಅದನ್ನು ಸನ್ಮಾನ ಮಾಡಿ ಅವ್ರಿಗೆ ಆ ಒಂದು ಪದವಿಯನ್ನು ಕೊಟ್ಟರು. ಇವತ್ತಿಗೂ ಸಹ ಪ್ರಪಂಚದಲ್ಲಿ ಆ ಡೆಸಿಗ್ನೇಷನ್, ಆ ಗೌರವ ಬೇರೆ ಯಾರಿಗೂ ಇಲ್ಲ. ಚೀಫ್ ಸ್ಕೌಟ್ ಆಫ್ ದಿ ವರ್ಲ್ಡ್ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಬೇಡನ್ ಪೋಯಲ್ ಮಾತ್ರನೇ. ಚೀಫ್ ಗೈಡ್ ಆಫ್ ದಿ ವರ್ಲ್ಡು ಒಲಿವ್ ಲೇಡಿ ಸೆಂಟ್ ಕ್ಲೇರಾ ಸೋಮ್ಸ್ ಅಂದರೆ ಅವರ ಧರ್ಮಪತ್ನಿ ಲೇಡಿ BP ಅವರು ಚೀಫ್ ಗೈಡ್. ಬೇಡನ್ ಪೋಯಲ್ಗೆ ಚೀಫ್ ಸ್ಕೌಟ್ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದು 1920ರಲ್ಲಿ ಫಸ್ಟ್ ವರ್ಲ್ಡ್ ಜಾಂಬುರಿ ಒಲಿಂಪಿಯಾದಲ್ಲಿ. ಅದಾದ ನಂತರ ಅವರು ಕೊನೆಯ ದಿನಗಳಲ್ಲಿ ಬೇಡನ್ ಪೌಲು ಅವರ ಹೆಂಡತಿ ಮಕ್ಕಳ ಜೊತೆಯಲ್ಲಿ ನೈರಿ ಕೀನ್ಯಾದಲ್ಲಿರ್ತಕ್ಕಂಥದ್ದು, ಇದು ಪಾಕ್ಸ್ತು ಅಂತ ನೋಡ್ಬೋದು. ಅವರ ಮನೆ ಒಂದು ಸಣ್ಣ 1-2 ಎಕರೆ ಜಾಗದಲ್ಲಿ ಒಂದು ಮನೆ ಮಾಡಿಕೊಂಡು ತೋಟ ಮಾಡಿಕೊಂಡು ವಯಸ್ಸಾಗಿತ್ತು ಅಷ್ಟೊತ್ತಿಗೆ ಅವ್ರಿಗೆ. ಇನ್ನು ದೇಶ ವಿದೇಶಗಳು ಸುತ್ತೋದಕ್ಕೆ ಆಗೋದಿಲ್ಲ ಅವರು. ಹಾಗಾಗಿ ಅವರು 1918ರಲ್ಲಿ ಅವರು ಅಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಕೀನ್ಯಾದಲ್ಲಿ, ನೈರಿ ಅಂತೇಳಿ. ಆ ಕೊನೆಯ 3 ವರ್ಷ ಇಡೀ ಅವರ ಜೀವನದಲ್ಲಿ ಗಂಡ ಹೆಂಡತಿ ಜೊತೆಯಲ್ಲಿ ಕಳೆದಂತಹ ಸಂಪೂರ್ಣ ದಿನಗಳು, 3 ವರ್ಷ ಜೀವನ ಕಳೆದಿದ್ದು ಆ ಕೊನೆಯ ಗಳಿಗೆನಲ್ಲಿ ಕೀನ್ಯಾದಲ್ಲಿ. ಹಾಗಾಗಿ ಅವರಿಗೆ ಬಹಳ ಇಷ್ಟವಾದಂತಹ ಪ್ರದೇಶ ಕೀನ್ಯಾ ಆಯಿತು. ಅಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಪ್ರಕೃತಿಯ ಮಡಿಲಿನಲ್ಲಿ ಅವರು ಸೆಟ್ಟಲ್ ಆಗ್ತಾರೆ. ಇದು ಅವರ ಸಮಾಧಿ. 1941 ಜನವರಿ 8ನೇ ತಾರೀಕು ಅವರು ತೀರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಅಲ್ಲಿನ ಮಿಲಿಟರಿ ಗೌರವಗಳೊಂದಿಗೆ ಅವರನ್ನು ಅಲ್ಲಿ ಸುಡ್ತಾರೆ, ಬರ್ನ್ ಮಾಡ್ತಾರೆ. ಆ ಒಂದು ಸ್ಮರಣಾರ್ಥಕವಾಗಿ ಆ ಜಾಗದಲ್ಲಿ ಅವರು ಒಂದು ಗೋರಿಯನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ನಾವು ನೋಡ್ಬೋದು ರಾಬರ್ಟ್ ಬೇಡನ್ ಪವೆಲ್ ಚೀಫ್ ಸ್ಕೌಟ್ ಆಫ್ ದ ವರ್ಲ್ಡ್ ಅಂತೇಳಿ ಬರೆದು ಅವರು ಇದು ಬರೆದಿದ್ದಾರೆ. ಮತ್ತು ಕೆಳಗಡೆ ನೋಡ್ಬೋದು ನಾವು ಒಂದು ಸರ್ಕಲ್ ಹಾಕಿ ಒಂದು ಚುಕ್ಕೆ ಇಟ್ಟಿದ್ದಾರೆ. ಅದರ ಅರ್ಥ ಗಾನ್ ಹೋಮ್ ಅಂತೇಳಿ. ನಾವು ಸ್ಕೌಟಿಂಗಲ್ಲಿ ಬಳಸ್ತೇವೆ ವುಡ್ ಕ್ರಾಫ್ಟ್ ಸೈನ್ಸ್ ಅಂತೇಳಿ. ವುಡ್ ಕ್ರಾಫ್ಟ್ ಸೈನ್ಸ್ ಹಾಕುವಾಗ ಆ ಸಿಂಬಲ್ ಹಾಕಿದ್ರೆ ಗಾನ್ ಹೋಮ್ ಅಂತ. ಯಾರು ವುಡ್ ಕ್ರಾಫ್ಟ್ ಚಿಹ್ನೆಗಳು ಹಾಕೊಂಡು ಹೋಗಿದ್ವಿ, ನಾವು ಮನೆಗೆ ಹೋಗಿದ್ದೀವಿ, ನಮ್ಮನ್ನು ಹುಡುಕಬೇಡಿ, ನಾವು ಸಿಗೋದಿಲ್ಲ ನಿಮಗೆ ಅಂತ ಆ ಸ್ಕೌಟ್ಸ್ ಆದವ್ರು ಮುಂದೆ ಯಾರು ಹೋಗಿರ್ತಾರೆ ಅವರು ಮೆಸೇಜ್ ಕೊಡೋದು ಹಿಂದೆ ಬರೋರಿಗೆ. ಈ ಸಿಂಬಲ್ ನಾವು ಗಾನ್ ಹೋಮ್ ಅಂತ ಕರೀತಾರೆ. ಅಂದರೆ ಪರ್ಮನೆಂಟ್ ಹೋಮ್ ಮೇಲಿದೆ ಅಂತೇಳಿ ಆ ಅರ್ಥದಲ್ಲಿ ಅವ್ರನ್ನೂ ಸಹ ಗಾನ್ ಹೋಮ್ ಅಂತೇಳಿ ಒಂದು ಸಿಂಬಲ್ ಹಾಕಿದೆ. ಮೇಲೆಗಡೆ ವರ್ಲ್ಡ್ ಸ್ಕೌಟ್ ಸಿಂಬಲ್ ಮತ್ತು ವರ್ಲ್ಡ್ ಗೈಡ್ ಸಿಂಬಲ್ನ ನಾವು ನೋಡಬಹುದು. ಇದು ಅವರಿಗೆ ದೊರೆತಂತಹ ಒಂದು ವಿಶ್ವಮಟ್ಟದ ಗೌರವ ಅಂತೇಳಿ ನಾವು ಭಾವಿಸ್ಬೋದು. ಇದು ನೈರಿನಲ್ಲಿದೆ, ಸ್ಮಾರಕ ಆಗಿದೆ. ಈಗಲೂ ಸಹ ಯಾರು ಬೇಕಾದ್ರೂ ಅಲ್ಲೋಗಿ ನೋಡಬಹುದಾಗಿದೆ. ಕೊನೆಗಿದು ಬೇಡನ್ ಪವೆಲ್ ಅವರ ಲಾಸ್ಟ್ ಮೆಸೇಜ್. ಅವ್ರ ಸತ್ತ ನಂತರ 1941ರಲ್ಲಿ ಅವ್ರ ಪುಸ್ತಕಗಳೆಲ್ಲ ನೋಡ್ತಾ ಇದ್ದ ಸಂದರ್ಭದಲ್ಲಿ ಆ ಪುಸ್ತಕದ ಮಧ್ಯದಲ್ಲಿ ಒಂದು ಎನ್ವೆಲಪ್ ಕವರ್ ಇರುತ್ತೆ, ಕವರ್ ಮಾಡಿರ್ತಾರೆ, ಪೇಸ್ಟ್ ಮುಚ್ಚಿರ್ತಾರೆ, ಮೆತ್ತಿರುತ್ತೆ. ಅದು ಎತ್ಕೊಂಡು ನೋಡಿದಾಗ ಸಿಗುತ್ತೆ ಒಂದು ಎನ್ವೆಲಪ್ ಕವರ್ ಒಳಗಡೆ ಒಂದು ಲೆಟ್ರ್ ಬರೆದಿರ್ತಾರೆ, ಲಾಸ್ಟ್ ಮೆಸೇಜ್ ಆಫ್ ಬೇಡನ್ ಪವೆಲ್. ಅವರು ಬರ್ಕೊಳ್ತಾರೆ ನನ್ನ ಕೊನೆಯ ಸಂದೇಶ ಅಂತೇಳಿ. ನೋಡಿ ಅದರಲ್ಲಿ ಏನು ಯಾರಿಗೆ ಬರೆದಿದ್ರು, ಯಾರು ವ್ಯಕ್ತಿ ಒಂದು ವಿಲ್ ಬರೀತಾರೆ, ಏನೋ ಒಂದು ಲೆಟರ್ ಬರೀತಾರೆ, ಕೊನೆಯಲ್ಲಿ ಗಳಿಗೆಯಲ್ಲಿ ಸಾಯೋಕ್ಕೆ ಮೊದಲು ನನ್ನ ಹೆಂಡತಿ ಮಕ್ಕಳಿಗೆ ಏನಾದರೂ ಹೇಳಬೇಕು ಅಥವಾ ಬೇರೆ ತೀರ ಆತ್ಮೀಯರಿಗೆ ಬೇಕಾದವ್ರಿಗೆ ಏನೋ ಹೇಳಬೇಕು ಅಂತ ಬಯಸ್ತಾರೆ. ಅದರ ಬೇಡನ್ ಪವೆಲ್ ಅವರು ಕೊನೆ ಮಾತು ನನಗೆ ಏನಾನ ಇದ್ರೆ ಅದನ್ನ ಯಾರಿಗೆ ಹೇಳಬೇಕು ಅಂದರೆ ಸ್ಕೌಟ್ ಬಯಸಿದ್ರು. ಅವ್ರ ಲೆಟರ್ ಬರೆಯೋದು, ಲಾಸ್ಟ್ ಲೆಟರ್ ಬರೆಯೋದವರು ಡಿಯರ್ ಸ್ಕೌಟ್ಸ್ ಅಂತ, ಆತ್ಮೀಯ ಸ್ಕೌಟ್ಗಳೇ ಅಂತ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ನೀವು ಕಡಲುಗಳ ಅಂದರೆ ಸಮುದ್ರದಲ್ಲಿ ಕಳ್ಳತನ ಮಾಡ್ತಕ್ಕಂಥವ್ನು, ದೊರಡೆ ಮಾಡ್ತಕ್ಕಂಥವ್ನು, ಕಡಲುಗಳ್ಳ ಅಂತ ಕರಿತೀವಿ ಅವ್ರನ್ನ. ಆ ಕಡಲುಗಳ್ಳ ಪೀಟರ್ ಪ್ಯಾನ್ ಅನ್ನೋನಿದ್ದ ಒಬ್ಬ. ಅದು ರಿಯಲ್ ಆಗಿ ನಡೆದಿರ್ತಕ್ಕಂಥ ಸ್ಟೋರಿ. ಆ ಪೀಟರ್ ಪ್ಯಾನು ಅವನ ಜೊತೆಲಿರ್ತಕ್ಕಂಥವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದಂತೆ, ಒಂದು ವೇಳೆ ನಾನು ಸತ್ತೋದ್ರೆ, ಇವತ್ತಲ್ಲ ನಾಳೆ ನಾನು ಸತ್ತೋದ್ರೆ ಮುಂದೆ ಅಂತ ಒಂದು ಭಯ, ಸಾವಿನ ಭಯ ಇತ್ತು. ಸತ್ತೋದ್ರೆ ಏನಾಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವ್ರಿಗೆಲ್ಲ ಅವ್ರ ಹತ್ರ ಎಲ್ಲ ಹಂಚ್ಕೊಳ್ತಾ ಇದ್ದ, ಅವ್ನು ಹೇಳ್ಕೊಳ್ತಾ ಇದ್ದ. ಆ ರೀತಿ ನಾನು ಇವತ್ತು ಸಾಯೋದೇ ಇರ್ಬೋದು, ಅಂದರೆ ಸಾಯೋ ದಿನ ಬರೆದಿರೋ ಲೆಟ್ರು ಅಂತಲ್ಲ, ಸಾಯೋದಕ್ಕೆ ಮೊದಲು ನನ್ನ ಲಾಸ್ಟ್ ಮೆಸೇಜ್ ಅಂತೇಳಿ ಸ್ಕೌಟ್ಗಳಿಗೋಸ್ಕರ ಬರೆದಿರ್ತಕ್ಕಂಥದ್ದು. ನಾನು ಇವತ್ತು ಜೀವಂತವಾಗಿರ್ಬೋದು, ಆದರೆ ಇವತ್ತಲ್ಲ ನಾಳೆ ನಾನು ಸಾಯ್ತೇನೆ, ಅದು ನನಗೆ ಗೊತ್ತಿದೆ. ಹಾಗಾಗಿ ಈ ಒಂದು ಲೆಟರ್ನ ನಿಮಗೆ ನನ್ನ ಲಾಸ್ಟ್ ಮೆಸೇಜ್ ಆಗಿ ನಿಮಗೆ ಹೇಳೋದಕ್ಕೆ ನಾನು ಬಯಸ್ತೇನೆ. ನನ್ನದು ಅತ್ಯಂತ ಆಹ್ಲಾದಕರವಾದಂಥ ಜೀವನ ಆಗಿತ್ತು. ನನ್ನ ಜೀವನದಲ್ಲಿ ಅನೇಕ ಕೌತುಕಮಯವಾದಂಥ ಘಟನೆಗಳನ್ನ ನೋಡಿದ್ದೇನೆ, ಪರಿಸರವನ್ನು ನೋಡಿದ್ದೇನೆ, ಘಟನೆಗಳನ್ನ ಎದುರಿಸಿದ್ದೇನೆ, ಸಂತೋಷಪಟ್ಟಿದ್ದೇನೆ, ಸಾಹಸ ಮಾಡಿದ್ದೀನಿ, ಸಾಧನೆ ಮಾಡಿದ್ದೀನಿ, ಇವೆಲ್ಲವನ್ನು ಮಾಡಿದ್ದೇನೆ. ನಾನು ತುಂಬ ಏನು ಬರೀತಾರೆ ಅವರು, ಐ ಬಿಲೀವ್ ದಟ್ ಗಾಡ್ ಪುಟ್ ಇನ್ ದ ಜಾಲಿ ವರ್ಲ್ಡ್. ದೇವರು ನಮ್ಮನ್ನು ಸಂತೋಷವಾಗಿರೋದಕ್ಕೋಸ್ಕರ ಈ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ ಅಂತಾರೆ ಅವರು. ಈ ಪ್ರಪಂಚ ಸೃಷ್ಟಿ ಮಾಡಿರೋದೇ ನಾವು ಮನುಷ್ಯರು ಸಂತೋಷವಾಗಿರೋದಕ್ಕೋಸ್ಕರ. ಈ ಪ್ರಪಂಚದಲ್ಲಿ ನಾವು ಮನುಷ್ಯರು ಸಂತೋಷವಾಗಿರೋಕ್ಕೆ, ಖುಷಿಯಾಗಿರೋಕ್ಕೆ ಎಲ್ಲವನ್ನು ಸೃಷ್ಟಿ ಮಾಡಿಕೊಟ್ಬಿಟ್ಟಿದ್ದಾನೆ ದೇವರು. ನಾವು ಅದನ್ನು ಎಂಜಾಯ್ ಮಾಡಬೇಕು, ಅನುಭವಿಸ್ಬೇಕು ಅಷ್ಟೇ. ಈ ಪ್ರಪಂಚದಲ್ಲಿ ನಾವು ಅನುಭವಿಸ್ಬೇಕು, ಎಂಜಾಯ್ ಮಾಡಬೇಕು ಅಂದರೆ ಈ ಪರಿಸರವನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ನಾವು ಕಂಡ ಪರಿಸರ, ನಾವು ಹುಟ್ಟಿದಾಗ ಭೂಮಿಗೆ ಬರ್ತೀವಲ್ಲ, ನಾವು ಬಂದಂಥ ಸಂದರ್ಭದಲ್ಲಿ ಪ್ರಪಂಚ ಹೇಗಿತ್ತು,
ನಾವು ಸಾಯೋದಕ್ಕೆ ಮೊದಲು ಅದಕ್ಕಿಂತಲೂ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಉತ್ತಮವಾಗಿ ಪರಿಸರವನ್ನು, ಪ್ರಪಂಚವನ್ನು ಬಿಟ್ಟು ಹೋಗ್ಬೇಕು. ನಾವು ಸಾಧಿಸಿದ್ವಿ, ಆಸ್ತಿ ಮಾಡಿದ್ವಿ, ದುಡ್ಡು ಮಾಡಿದ್ವಿ ಅಂತಲ್ಲ. ನಾವು ಕಂಡ ಪ್ರಪಂಚ ನಾವು ಸಾಯೋದಕ್ಕೆ ಮೊದಲು ಇನ್ನಷ್ಟು ಚೆನ್ನಾಗಿ ಕಾಣೋ ರೀತಿಯಲ್ಲಿ ನಾವು ಬಿಟ್ಟು ಹೋಗ್ಬೇಕು. ಈ ಪ್ರಪಂಚವನ್ನು ಹಾಳು ಮಾಡಿಬಿಟ್ಟು ಹೋಗೋದಲ್ಲ. ಸೇವೆ ಮಾಡೋದ್ರಲ್ಲಿ ತೃಪ್ತಿ ಸಿಗುತ್ತೆ, ಸೇವೆ ಮಾಡೋದ್ರಲ್ಲಿ ಸಂತೋಷ ಸಿಗುತ್ತೆ. ನಿಜವಾದ ಒಂದು ಆತ್ಮ ತೃಪ್ತಿ ಅಂತಕ್ಕಂಥದ್ದು ಈ ಸೇವೆಯಲ್ಲಿದೆ. ಹಾಗಾಗಿ ನನಗೆ ಸಿಕ್ಕಂಥ ಎಲ್ಲ ಒಂದು ಕೌತುಕವಾದಂಥ ಅನುಭವ ನಿಮ್ಮ ಜೀವನದಲ್ಲೂ ನಿಮಗೂ ಸಿಗಲಿ ಅಂತೇಳಿ ಹೇಳ್ತಾ, ಈ ರೀತಿ ನಾವು ಬದುಕಿದ್ದೆ ಆದರೆ ಯು ವಿಲ್ ಬಿ ಪ್ರಿಪೇರ್ಡ್ ಟು ಸಿ ದ ಎಂಡ್ ಅಂತ ಬರ್ಕೊಳ್ತಾರೆ. ನಾನು ಸಾವುಗೂ ಸಹ ಬಿ ಪ್ರಿಪೇರ್ಡ್ ಆಗಿರ್ಬೇಕು. ಅದೇ ಅವ್ರು ಮೋಟೋ ಕೊಟ್ಟಿದ್ದು ನಮಗೆ, ಬಿ ಪ್ರಿಪೇರ್ಡ್, ಸದಾ ಸಿದ್ಧನಾಗಿರು. ನಾನು ಸಾಯೋಗಳಿಗೆ ಅಯ್ಯೋ ನಾನು ಅದು ಮಾಡಬೇಕಿತ್ತು, ನಾನು ಇದು ಮಾಡಬೇಕಿತ್ತು, ನಾನು ಮಾಡೋಕ್ಕಾಗ್ತಾ ಇತ್ತು, ನಾನು ಆ ಟೈಮಲ್ಲಿ ಮಾಡಲಿಲ್ಲ, ನನ್ನ ಹತ್ರ ಯಾರೋ ಬಂದಿರೋ ಸಹಾಯ ಮಾಡ್ಬೋದಾಗಿತ್ತು, ನಾನು ಮಾಡಲಿಲ್ಲ ಅಂತ ಆಮೇಲೆ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಇಲ್ಲ. ನಮ್ಮ ಪ್ರತಿಯೊಂದು ಜೀವನದ ಪ್ರತಿಯೊಂದು ಗಳಿಗೆಯನ್ನು ಸಹ ನಾವು ಅರ್ಥಪೂರ್ಣವಾಗಿ ಸೇವೆ ಮಾಡೋದ್ರ ಮೂಲಕ ನಾವು ಕಳೆದಿದ್ದೆ ಆದರೆ ನಾವು ಸಾವನ್ನು ಸಹ ಸಂತೋಷವಾಗಿ ಎದುರು ನೋಡಬಹುದು. ಅದಕ್ಕೋಸ್ಕರ ನೀವು ಬಿ ಪ್ರಿಪೇರ್ಡ್ ಆಗಿರಿ ಅಂತೇಳಿ ಬೇಡನ್ ಪೌಲ್ ತಮ್ಮ ಲಾಸ್ಟ್ ಮೆಸೇಜಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ. ಇದು ನಾನು ಸಂಪೂರ್ಣವಾಗಿ ಅವ್ರ ಬಗ್ಗೆ ಹೇಳಲಿಕ್ಕೆ ಆಗದೆ ಇದ್ರೂ ಸಹ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅನೇಕ ಪುಸ್ತಕ 34 ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳಲ್ಲಿ ಓದ್ತಾ ಹೋದರೆ ಅವ್ರ ಜೀವನ ಹೇಗಿತ್ತು ಅಂದರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಯಾವ ಹಾರರ್ ಫಿಲಿಮು ಇಲ್ಲ, ಯಾವ ಅಡ್ವೆಂಚರ್ ಫಿಲಿಮು ಇಲ್ಲ, ಯಾವ ಬಾಂಡ್ ಫಿಲಿಮು ಇಲ್ಲ. ಆ ಎಲ್ಲದಕ್ಕೂ ಮಿಗಿಲಾದಂಥ ಜೀವನ ಕತೆ ಬೇಡನ್ ಪೌಲ್ ಅವ್ರದ್ದು. ಒಂದೊಂದು ಘಟನೆಯ ಬಗ್ಗೆನೇ ಒಂದೊಂದು ಸಿನಿಮಾ ಮಾಡ್ಬೋದು, ಅಷ್ಟು ವಿಶೇಷವಾದಂತಹ ಜೀವನವನ್ನು ಅವ್ರು ಕಳೆದಿದ್ದಾರೆ. ಅವರನ್ನು ಆದರ್ಶವಾಗಿ ಇಟ್ಕೊಂಡು ನಾವು ಸಹ ಏನಾದರೂ ನಮ್ಮ ಕೈಲಿ ಸಾಧ್ಯ ಆದರೆ ಒಂದಷ್ಟು ಸೇವೆ, ಒಂದಷ್ಟು ಸಾಧನೆ, ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರ್ತಕ್ಕಂಥದ್ದು, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಆ ರೀತಿಯಲ್ಲಿ ಬೇಡನ್ ಪೌಲ್ ಹೇಳ್ದಂಗೆ ಬಿ ಪ್ರಿಪೇರ್ಡ್ ಆಗಿ ನಾವು ಜೀವನವನ್ನು ಕಳೆದ್ರೆ ನಾವೆಲ್ಲ ಸ್ಕೌಟ್ಸ್ ಗೈಡ್ಸ್ ಆಗೋದಕ್ಕೂ ಸಾರ್ಥಕ ಆಗುತ್ತೆ ಅಂತೇಳಿ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಬೇಡನ್ ಪೌಲ್ ಅವರ ಲೈಫ್ ಹಿಸ್ಟ್ರಿ, ಇನ್ನು ಬೇರೆ ಬೇರೆ ಪುಸ್ತಕಗಳು ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲ ಭಾಷೆಗಳಲ್ಲೂ ಸಹ ನಮ್ಮ ಬೆಂಗಳೂರಿನ ಹೆಡ್ ಕ್ವಾರ್ಟರ್ಸಲ್ಲೂ ಸಿಗುತ್ತೆ. ನೀವು ಆನ್ಲೈನಲ್ಲೂ ಶಾಪಿಂಗ್ ಮಾಡಬಹುದು. ಅದನ್ನೆಲ್ಲ ತೊಗೊಂಡು, ಈಗ ಬಿಡುವಿನ ವೇಳೆ ಸಿಕ್ಕರೆ, ಈ ಕೊರೋನಾ ಸಂದರ್ಭ ಇದೆ, ಸ್ಕೂಲ್ಗಳು ಕಾಲೇಜುಗಳೆಲ್ಲ ಇಲ್ಲ, 1 ಗಂಟೆ 2 ಗಂಟೆ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಅದು ಮುಗಿದಂಥ ಸಂದರ್ಭದಲ್ಲಿ ನೀವು ಈ ಪುಸ್ತಕಗಳನ್ನ ಓದೋದ್ರ ಮೂಲಕ ನಿಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಮುಂದಿನ ನಿಮ್ಮ ಜೀವನಕ್ಕೂ ಸಹ ಒಳ್ಳೆ ಆದರ್ಶವಾದಂಥ ಮೆಸೇಜ್ಗಳು ಸಿಗುತ್ತೆ. ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಿಮ್ಗೆ ಅನೇಕ ಮಾರ್ಗದರ್ಶನ, ಹಿಂಟ್ಸು ಅವರ ಜೀವನ ಕಥೆಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾದಂಥ ಶ್ರೀ PG ಸಿಂಧೆ ಸಾಹೇಬರಿಗೆ, ಶ್ಯಾಮಲಾ ಮೇಡಮ್ ಅವರಿಗೆ, ಮಧುಸೂದನ್ ರವರಿಗೆ, ರಾಜ್ಯ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಈ ಒಂದು ಸೆಷನ್ ಎಲ್ಲ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. Thank you so much, sir. Thank you, sir. I hope everyone enjoyed this life history of BP. We are in the end of the program. Before we get end of this program, as Narendra sir has mentioned about this life history, we can read about life history of BP, and also to know about more about what BP has told about scouting. You can refer Scouting for Boys book and Life Story of BP book, which is there in English and Kannada version. You can order this book in online at Scouts shop at shop.bhgkarnataka.org. You can visit the website shop.bhgkarnataka.org and you can order it. Also related to the Foundation Day, already most of us will be knowing about the souvenirs which has come out for the Foundation Day. We have one limited edition souvenir which will be a very less piece with numbered serial number 1 to 70. Whoever wants to order for this edition, limited edition, they can write to us at shop@bhgkarnataka.org email ID. The minimum price for this souvenir is 2,500. You can bid your pricing starting from 2,500 for your lucky number. So
We have given the link here, how to order the Foundation Day color souvenirs. You can also visit shop.bhkarnataka.org and you can order the Foundation Day collections for your memories. I would like, I request Sri PJ Sindhya sir to give a closing remarks of this webinar. Sir. I think there is a technical difficulties. I think Sindhya sir will be joining us shortly because of internet difficulties. Maybe he has lost the connection.